ಕುಕ್ಕೆಗೆ ನಾಗದೋಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಶ್ರೀ ಕ್ಷೇತ್ರ ಕುಕ್ಕೆಯಲ್ಲಿ ಅಪಚಾರ, ಇದರಿಂದ ಭಕ್ತರಿಗೂ ಕಾಡುತ್ತಾ ದೋಷ. ಆದಿಸುಬ್ರಹ್ಮಣ್ಯ ಕುಕ್ಕೆಯಲ್ಲಿ ಇಲ್ವಾ? ನಾಗ ಪೂಜೆಯಿಂದ ಇಷ್ಟಾರ್ಥ ಸಿದ್ಧಿಸುತ್ತಾ. ಇದೇ ಈ ಹೊತ್ತಿನ ವಿಶೇಷ, ಕುಕ್ಕೆಗೆ ನಾಗದೋಷ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಯಾವ ರೀತಿಯಾದಂತಹ ಈ ಒಂದು ದೋಷ ಎದುರಾಗಿರುವಂತದ್ದು ಮತ್ತು ಈ ದೋಷಕ್ಕೆ ಕಾರಣಗಳು ಏನಿರುವಂತದ್ದು ಮತ್ತು ಏನು ಪರಿಹಾರಗಳಿದಾವೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳು ಹಾಗೇನೆ ವಾಸ್ತುತಜ್ಞರು ಆಗಿರತಕ್ಕಂತಹ ದೈವಜ್ಞ ಸೋಮಯಾಜಿ ಅವರು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೇನೆ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶಿವರಾಜ್ ರೈ ಅವರು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ಸುಬ್ರಹ್ಮಣ್ಯದ ನಿವಾಸಿಯಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಭಟ್ ಅವರು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೇನೆ ದೈವಜ್ಞ ಹರೀಶ್ ಕಶ್ಯಪ್ ಅವರು ಕೂಡ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಕೊಳ್ತಾರೆ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳ, ನಾಗದೋಷ ನಿವಾರಣೆ ಮಾಡುವ ಭಾರತದ ಪ್ರಮುಖ ಪವಿತ್ರ ಸ್ಥಳಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕೂಡ ಒಂದು. ಆದ್ರೆ ಇದೇ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ಹಲವು ಅಪಚಾರಗಳು ನಡೆದಿವೆ. ಇದರಿಂದಾಗಿ ದೇವರಿಗೆಯೇ ದೋಷ ಕಾಡಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಇದರಿಂದ ಹಲವು ತೊಂದರೆಗಳು ಆಗ್ತಾ ಇವೆಯಂತೆ. ಬನ್ನಿ ಆ ದೋಷವೇನು, ಅಲ್ಲಾಗ್ತಾ ಇರತಕ್ಕಂತ ಅಪಚಾರಗಳು ಏನು ಅನ್ನೋದನ್ನ ನೋಡೋಣ. ಕುಕ್ಕೆ ಸುಬ್ರಹ್ಮಣ್ಯ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳ. ಸುಬ್ರಹ್ಮಣ್ಯ ನೆಲೆಸಿರೋ ಪವಿತ್ರ ತಾಣ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಸರ್ಪದೋಷ ಪರಿಹಾರ ಕೇಂದ್ರವೆಂದೇ ಖ್ಯಾತಿ ಗಳಿಸಿದೆ. ಜೊತೆಗೆ ಕುಕ್ಕೆ ಕ್ಷೇತ್ರವನ್ನ ಜ್ಯೋತಿಷಿ ಪರಿಹಾರ ಕೇಂದ್ರ ಅಂತಾನೂ ಕರೆಯುತ್ತಾರೆ. ಇಲ್ಲಿಗೆ ಬರುವ ಬಹುಪಾಲು ಭಕ್ತರಲ್ಲಿ ಜ್ಯೋತಿಷಿಗಳ ಸಲಹೆಯಂತೆ ಸಮಸ್ಯೆ ನಿವಾರಣೆಗೆ ಆಗಮಿಸುವವರೇ ಹೆಚ್ಚು. ಅದರಲ್ಲೂ ಸರ್ಪದೋಷ ಪರಿಹಾರ ಮಾಡಿಸಿಕೊಳ್ಳಲು ಬರುವ ಭಕ್ತರ ಸಂಖ್ಯೆಯೇ ಹೆಚ್ಚು. ಈ ಕ್ಷೇತ್ರದಲ್ಲಿ ಹರಿಯುವ ಕುಮಾರಧಾರ ನದಿಯಲ್ಲಿ ಮಿಂದೆದ್ರೆ ಸರ್ವ ರೀತಿಯ ಸರ್ಪದೋಷ ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಜನಜನಿತವಾಗಿದೆ. ಹೀಗಾಗಿಯೇ ಪ್ರತಿ ವರ್ಷ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕುಕ್ಕೆ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿದ್ರೆ ಸರ್ಪದೋಷ ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಲವು ಮಹತ್ವಗಳನ್ನ ಹೊಂದಿರುವ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈಗ ಅಪಸ್ವರ ಕೇಳಿಬಂದಿದೆ. ಕುಕ್ಕೆ ಕ್ಷೇತ್ರದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, ನಾಗದೋಷ ನಿವಾರಿಸುವ ದೇವರಿಗೇನೆ ದೋಷ ಕಾಡ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡಿದೆ. ದೋಷ ನಿವಾರಿಸುವ ದೇವರಿಗೆ ದೋಷ, ಅಸಂತುಷ್ಟನಾಗಿದ್ದಾನಂತೆ ಕುಕ್ಕೆ ಸುಬ್ರಹ್ಮಣ್ಯ. ಹೌದು, ನಾಗದೋಷ ಪರಿಹರಿಸುವ ದೇವರಿಗೆ ದೋಷ ಕಾಡ್ತಾ ಇದೆ. ಹಾಗೂ ಇಲ್ಲಿ ನಡೀತಾ ಇರೋ ಘಟನೆಗಳಿಂದ ಕುಕ್ಕೆ ಸುಬ್ರಹ್ಮಣ್ಯನೇ ಅಸಂತುಷ್ಟನಾಗಿದ್ದಾನೆ ಎಂಬ ಮಾತು ಕೇಳಿಬರ್ತಿದೆ. ಆ ಆರೋಪ ಮಾಡ್ತಾ ಇರುವವರು ಮತ್ಯಾರೂ ಅಲ್ಲ, ಇಲ್ಲಿ ದೇವರ ಪ್ರತಿಷ್ಠಾಪನೆಗೆ ಕಾರಣರಾದ ಮೂಲ ನಿವಾಸಿಗಳಾದ ಮಲಕುಡಿಯ ಸಮಾಜದವರು. ನಮ್ಮ ಪದ್ಧತಿ ಇಲ್ಲಿ ಮೂಲ ನಿವಾಸಿಗಳು ಮತ್ತು ಎಡಪಡ್ತಾಯ ಕೊಕ್ಕಡದವರು ಇಲ್ಲಿ ಮೊದಲಿಂದ ಪೂಜೆ ಮಾಡ್ಕೊಂಡಿದ್ದರು. ಇದರಿಂದಲ್ಲ, ಮೊದಲಿಂದ ಪಾರಂಪರ್ಯದಿಂದ. ಅದು ಅಷ್ಟಮಂಗಲ ಪ್ರಶ್ನೆಯಲ್ಲಿ 2-3 ಸಲ ಬಂದು, ಒಂದು ನನಗೆ ಗೊತ್ತಿರೋ 10 ಸಲದಿಂದ ಪ್ರಶ್ನೆ ಇಟ್ಟು ಈ ಪ್ರಶ್ನೆಯಲ್ಲಿ ಜೋಗಿತ ಇದು ಎಡಪರ್ತಾಯರು ಮತ್ತು ನೂರಿತ್ತಾಯರ ಸಂಪ್ರದಾಯ ಅಂತ ಇಲ್ಲಿ ನಡಿಬೇಕು ಅಂತ ಮೊದಲಿಂದ ಪ್ರಶ್ನೆಯಲ್ಲಿ ಬಂದಿದೆ. ಇಷ್ಟವರೆಗೆ ಅವರು ಮಾಡಲಿಲ್ಲ. ಅದನ್ನು ಫೈಲೇನೆಲ್ಲ ಏನೆಲ್ಲ ಮಾಡಿದ. ಮಲಕುಡಿಯ ಸಮುದಾಯದವರೇ ದೇವಸ್ಥಾನದಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿದ್ರು ಅನ್ನೋ ಇತಿಹಾಸ ಇದೆ. ಕುಮಾರ ಪರ್ವತದಲ್ಲಿ ಸಿಕ್ಕ ಸುಬ್ರಹ್ಮಣ್ಯ ದೇವರನ್ನ ನಾಗನ ರೂಪದಲ್ಲಿ ಬುಟ್ಟಿಯಲ್ಲಿ ತಂದು ಶ್ರೀ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿದ್ರು ಎಂಬ ನಂಬಿಕೆ ಇದೆ. ಹೀಗಾಗಿ ದೇವಾಲಯ ಪ್ರತಿಷ್ಠಾಪಿಸಿದ ಸಮುದಾಯದವರೇ ಗಂಭೀರ ಆರೋಪ ಮಾಡ್ತಾ ಇರುವುದು ಸುದ್ದಿಗೆ ಗ್ರಾಸವಾಗಿದೆ. ದೇವರು ಅತೀತ ಶಕ್ತಿ ಹೊಂದಿರುವವನು. ದೇವರಿಂದ ಆಗದ ಕೆಲಸಗಳೇ ಇಲ್ಲ.
ಅಂಥದ್ರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನಾಗದೋಷ ಕಾಡುತ್ತೆ ಅಂದ್ರೆ ನಂಬೋದಕ್ಕೆ ಸಾಧ್ಯನಾ? ದೇವರಿಗೆ ಕಷ್ಟ ಬಂದ್ರೆ ಭಕ್ತರನ್ನ ರಕ್ಷಿಸೋರು ಯಾರು ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡದೇ ಇರೋದು. ಆದ್ರೆ ವಾಸ್ತವದ ಸಂಗತಿಯೇ ಬೇರೆ. ಅದೇನು ಅಂದ್ರೆ ಕುಕ್ಕೆ ಕ್ಷೇತ್ರದಲ್ಲಿ ನಾಗದೋಷ ಪರಿಹರಿಸೋದು ಸುಬ್ರಹ್ಮಣ್ಯನಲ್ಲ, ಬದಲಿಗೆ ವಾಸುಕಿ ಅಂದ್ರೆ ಸರ್ಪರಾಜ. ನಾಗದೋಷ ಪರಿಹರಿಸುವ ಸರ್ಪರಾಜ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೆಲೆಸಿದ್ದು ಹೇಗೆ ಎಂಬ ಹಿಂದೆಯೂ ಒಂದು ಕಥೆ ಇದೆ. ಅಂದ್ಹಾಗೆ ರಾಕ್ಷಸರಾಗಿದ್ದ ತಾರಕಾಸುರ, ಶೂರಪದ್ಮಸಾರು ಹಾಗೂ ಅವರ ಸಹಚರರನ್ನ ಸಂಹರಿಸಿದ ಷಣ್ಮುಖ ತನ್ನ ಸಹೋದರ ಗಣಪತಿ ಜೊತೆಯಲ್ಲಿ ಕುಮಾರ ಪರ್ವತದಲ್ಲಿ ನೆಲೆಸಿದ್ದ. ರಾಕ್ಷಸರಿಂದ ತೊಂದರೆ ಅನುಭವಿಸಿದ್ದ ಇಂದ್ರ ಸಂತೋಷದಿಂದ ಅಲ್ಲಿಗೆ ಬಂದು ಇಬ್ಬರನ್ನು ಸ್ವಾಗತಿಸಿ ಕುಮಾರಸ್ವಾಮಿಗೆ ತನ್ನ ಮಗಳು ದೇವಸೇನೆಯನ್ನ ವರಿಸುವಂತೆ ಕೇಳಿಕೊಳ್ಳುತ್ತಾನೆ. ಅಲ್ಲೇ ಇಬ್ಬರ ವಿವಾಹವೂ ನಡೆಯುತ್ತೆ. ದೇವಾನುದೇವತೆಗಳು ಮದುವೆಗೆ ಸಾಕ್ಷಿಯಾಗ್ತಾರೆ. ಇದೇ ವೇಳೆ ಹಲವಾರು ವರ್ಷಗಳಿಂದ ಇಲ್ಲಿನ ವಿಲದ್ವಾರದಲ್ಲಿ ಗರುಡನ ಭಯದಿಂದ ತಪಸ್ಸಿಗೆ ಕುಳಿತಿದ್ದ ಶಿವಭಕ್ತನಾಗಿದ್ದ ಸರ್ಪರಾಜ ವಾಸುಕಿಗೆ ದರ್ಶನ ನೀಡುವಂತೆ ಕುಮಾರಸ್ವಾಮಿಗೆ ಶಿವ ಸಲಹೆ ನೀಡುತ್ತಾನೆ. ಆತನಿಗೆ ಅಭಯ ನೀಡುವಂತೆ ಸೂಚಿಸುತ್ತಾನೆ. ಈ ಮೂಲಕ ನಾಗರಾಜ ಮತ್ತು ಕುಮಾರಸ್ವಾಮಿ ಇಬ್ಬರಿಗೂ ಒಂದೇ ಪೂಜೆ ಹಾಗೂ ಇಬ್ಬರ ಮೂಲಕವೂ ಭಕ್ತ ಜನರ ರಕ್ಷಣೆಯಾಗಲಿ ಅಂತ ಶಿವ ಹರಸಿದ ಅನ್ನೋ ಉಲ್ಲೇಖ ಪುರಾಣದಲ್ಲಿದೆ. ಆದ್ರೀಗ ನಾಗದೋಷ ಪರಿಹರಿಸ್ತಾ ಇದ್ದ ವಾಸುಕಿಗೆ ದೋಷವಾಗ್ತಾ ಇದೆ ಎಂಬ ಆಘಾತಕಾರಿ ಮಾಹಿತಿ ಹೊರಬರ್ತಿದೆ. ದೇವರಿಗೆ ಇದರಿಂದ ಅವರೇ ಒಂದು ಭಯಭೀತರಾಗಿರುವಂತಹ ಪರಿಸ್ಥಿತಿ ಇಲ್ಲಿ ಉಂಟು. ಇದರಿಂದ ಮುಂದೆ ಏನಾಗ್ತದೆ ಅಂತ ಹೇಳಲಿಕ್ಕೆ ನಿರ್ಣಯಿಸಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪ್ರಶ್ನೆ ಮುಖಾಂತರ ನಿರ್ಣಯಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಇಷ್ಟು ದೊಡ್ಡ ಕ್ಷೇತ್ರ, 10 ಹಲವು ಬೇರೆ ಬೇರೆ ಕ್ಷೇತ್ರಗಳಿಂದೆಲ್ಲ ದೇವರ ದರ್ಶನಕ್ಕೆ ಬರ್ತಾರೆ. ಅವರ ಕಷ್ಟಗಳು ಪರಿಹಾರ ಆಗಿ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತ ಆಗಿದ್ರೆ ಇಲ್ಲಿ ನಡೆಯತಕ್ಕಂತಹ ಯಾವುದೇ ರೀತಿಯ ಸಂಪ್ರದಾಯಬದ್ಧವಾಗಿರ್ತಕ್ಕಂತಹ ಪೂಜೆ ಪುರಸ್ಕಾರ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಬಂದ್ರೆ ಅದರಿಂದ ಎಲ್ರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ನಾಗದೋಷ ಪರಿಹಾರ ಮಾಡಿಕೊಳ್ಳುವ ಭಕ್ತರು ಹೆಚ್ಚಾಗುತ್ತಿದ್ದಾರೆ. ಇದಕ್ಕೆ ಕಾರಣ ಹಲವಾರು. ನಾಗದೋಷವಿದ್ರೆ ಶುಭ ಕಾರ್ಯಗಳು ನಡೆಯುವುದಿಲ್ಲ ಎಂಬ ನಂಬಿಕೆ ಇದೆ. ಅದರಲ್ಲೂ ಮದುವೆಯೇ ಆಗುವುದಿಲ್ಲ ಅಂತಾರೆ ಜ್ಯೋತಿಷಿಗಳು. ಹೀಗಾಗಿಯೇ ಕುಕ್ಕೆ ಕ್ಷೇತ್ರದಲ್ಲಿ ನಾಗದೋಷ ಪರಿಹಾರ ಮಾಡಿಸಿದ್ರೆ ನಮ್ಮ ಕಷ್ಟ ಪರಿಹಾರವಾಗುತ್ತೆ ಅಂತ ಭಕ್ತರು ಇಲ್ಲಿಗೆ ಬರ್ತಿದ್ದಾರೆ. ಆದ್ರೆ ದೇವರಿಗೆ ದೋಷ ಕಾಡ್ತಾ ಇದೆ ಅಂದ್ರೆ ಭಕ್ತರ ಗತಿಯೇನು? ಅಷ್ಟಕ್ಕೂ ದೇವರಿಗೆ ದೋಷ ಕಾಡಲು ಕಾರಣವೇನು ಎಂಬುದು ಕೂಡ ಕುತೂಹಲಕಾರಿ ಸಂಗತಿ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕೆಲವು ದಿನಗಳಿಂದ ಹಲವು ನಂಬಲಿಕ್ಕೆ ಅಸಾಧ್ಯವಾದ ಘಟನೆಗಳು ನಡೆದಿವೆ. ಆ ಘಟನೆಗಳೇನು ಅನ್ನೋದನ್ನ ನೋಡಿದ್ರೆ ಒಂದು ಕ್ಷಣ ನೀವು ಕೂಡ ಬಿಚ್ಚಿ ಬಿಡ್ತೀರಾ. ಯಾಕಂದ್ರೆ ಆ ಘಟನೆಗಳು ಈ ಹಿಂದೆ ಕುಕ್ಕೆ ಕ್ಷೇತ್ರದಲ್ಲಿ ನಡೆದೇ ಇಲ್ಲ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಕಾಲಕ್ಕೆ ತಕ್ಕಂತೆ ಬದಲಾಗ್ತಿದೆ. ಇದು ಸತ್ಯ ಕೂಡ. ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಾದದ್ದು ಕೂಡ ಸರಿಯೇ. ಆದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹಿಂದಿನಿಂದ ನಡೆದುಕೊಂಡು ಬಂದಿದ್ದ ಪದ್ಧತಿಯಲ್ಲಿ ಬದಲಾಗಿರೋದು ಗ್ರಾಮಸ್ಥರನ್ನ ಆತಂಕಕ್ಕೀಡು ಮಾಡಿದೆ. ಅದರಲ್ಲೂ ಇಲ್ಲಿನ ಮೂಲ ವೈದಿಕರಾಗಿದ್ದ ಬೆಳ್ತಂಗಡಿ ತಾಲೂಕಿನ ಎಡಬಡಿತ್ತಾಯ ಕುಟುಂಬ ಮತ್ತು ನೂಲಿತ್ತಾಯ ಕುಟುಂಬವನ್ನ ಹೊರಗಿರಿಸಿ ಇಲ್ಲಿ ದೇವರಿಗೆ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಇದು ಹಲವಾರು ಬಾರಿ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಬಂದಿದ್ರು ಆಡಳಿತ ಮತ್ತು ಸರ್ಕಾರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಪಾರಂಪರ್ಯ ಸಾಧನ ಎಷ್ಟೋ ವರ್ಷದಿಂದ ನಾವು ಇಲ್ಲಿಂದ ದುಡಿದವರು ನಮ್ಮ ಪಂಗಡದವರೆಲ್ಲ. ನಮಗೆ ಟೈಮ್ ಇಲ್ಲ. ಈಗ ಬೇಕಾದ ಸಂಬಳ ಇದು ದೇವಸ್ಥಾನ ಇದೆ, ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರಿಗೆ ಬರ್ತಾ ಇದ್ದಾರೆ. ಸುಬ್ರಹ್ಮಣ್ಯ ದೇವಸ್ಥಾನ ನಮಗೆ ಆಗಬೇಕು ಕೆಲಸ ಬೇಕು ಅಂತ ಮೊದಲ ಕಮಿಟಿ ಅವರು ಇಷ್ಟು ಏನು ಮಾಡ್ತಿರ್ಲಿಲ್ಲ. ಈಗ ಸಂಪ್ರದಾಯವನ್ನು ಚೇಂಜಸ್ ಮಾಡಲಿಲ್ಲ. ಇಲ್ಲಿ ಈಗ ಬೇಕಾದಷ್ಟು ನಮ್ಮ ದೇವಸ್ಥಾನದಲ್ಲಿ ಹಣ ಉಂಟು ಹೊಂಡಿಯಲ್ಲಿ. ಆದ ಕಾರಣ ಎಲ್ಲ ಭಕ್ತಾದಿಗಳು ಸಹ ಇಲ್ಲಿ ತೊಂದರೆ ಆಗ್ತಾ ಉಂಟು. ಬಂದವರು ಯಾವ ಭಕ್ತಾದಿಗಳು ಏನಾಗಬೇಕು ಅಂತ ಅವರು ಸಹ ಕರೆಕ್ಟಾಗಿ ಇದು ಹೇಳಿದ್ರೆ ಇದು ಮಾಡೋದಿಲ್ಲ. ನಿಮ್ಗೆಲ್ಲ ಅಚ್ಚರಿಯಾಗಬಹುದು. ಇತ್ತೀಚೆಗೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹಿಂದೆಂದೂ ನಡೆಯದಂತಹ ಅಪಶಕುನಗಳು ನಡೆದಿವೆ. ಇದು ಗ್ರಾಮಸ್ಥರನ್ನ ಭಯಗೊಳಿಸಿದೆ. ನಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಎಂಬ ದುಗುಡ ಕಾಡ್ತಾ ಇದೆ. ದೇವರಿಗೆ ಹಾಕಿದ ಹೂ ಬಾಡುತ್ತಿದೆ. ಅಸಂತುಷ್ಟಗೊಂಡಿದ್ದಾನ ಸುಬ್ರಹ್ಮಣ್ಯ? ಹೌದು,
ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಹಾಕಿದ ಹೂ ಬಾಡುತ್ತಿರಲಿಲ್ಲ ಎಂಬ ಮಾತಿದೆ. ಆದ್ರೆ ಈ ಮಾತು ಈಗ ಸುಳ್ಳಾಗ್ತಾ ಇದೆ. ಯಾಕಂದ್ರೆ ಸುಬ್ರಹ್ಮಣ್ಯನಿಗೆ ಹಾಕಿದ್ದ ಹೂ ಬಾಡ್ತಾ ಇದೆಯಂತೆ. ಬೆಳಗ್ಗೆ ಹಾಕಿದ ಹೂ ಮಧ್ಯಾಹ್ನ ಬಾಡ್ತಾ ಇದೆ ಅಂತ ಇಲ್ಲಿನ ಅರ್ಚಕರು ಹೇಳ್ತಿದ್ದಾರೆ. ಅಂದ್ಹಾಗೆ ಇದು ಶುಭ ಸೂಚಕವಲ್ಲ ಅಂತಾರೆ ಕೆಲವರು. ಯಾಕಂದ್ರೆ ದೇವರು ಅಸಮಾಧಾನ ಅಸಂತುಷ್ಟಗೊಂಡಿದ್ರೆ ಮಾತ್ರ ಹೂವು ಬಾಡುತ್ತಂತೆ. ಹೀಗಾಗಿ ಸುಬ್ರಹ್ಮಣ್ಯ ದೇವರು ಇಲ್ಲಿ ನಡೀತಾ ಇರೋ ಅನಾಚಾರಗಳನ್ನ ಕಂಡು ಅಸಂತುಷ್ಟಗೊಂಡಿದ್ದಾನೆ ಎಂಬ ಮಾತು ಕೇಳಿಬರ್ತಿದೆ. ಇದೇ ವಿಚಾರ ಸ್ಥಳೀಯರನ್ನ ಭೀತಿಗೊಳಿಸಲು ಪ್ರಮುಖ ಕಾರಣ. ಇಬ್ಬರಿಗೆ ಕಚ್ಚಿದೆ ಹಾವು. ಈ ಹಿಂದೆ ಯಾರಿಗೂ ಕಚ್ಚದಿದ್ದ ಹಾವು. ಹೌದು, ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೂರಾರು ಸರ್ಪಗಳಿವೆ. ಆದ್ರೆ ಹಾವುಗಳು ಯಾರಿಗೂ ತೊಂದರೆ ನೀಡಿರಲಿಲ್ಲ. ಹಾವು ಕಚ್ಚಿದ ಒಂದು ಪ್ರಕರಣವೂ ನಡೆದಿರಲಿಲ್ಲ. ದೇವಸ್ಥಾನದ ಸುತ್ತಮುತ್ತವೇ ಹಾವುಗಳು ನಡೆದಾಡಿದ್ರೂ ಯಾರಿಗೂ ಕಚ್ಚುತ್ತಾ ಇರಲಿಲ್ಲ. ಆದ್ರೆ ಕೆಲ ದಿನಗಳ ಹಿಂದೆ ಹಾವು ಇಬ್ಬರಿಗೆ ಕಚ್ಚಿದೆ. ಸ್ಥಳೀಯರೊಬ್ಬರಿಗೆ ಮತ್ತು ಹೋಟೆಲ್ ಕಾರ್ಮಿಕನೊಬ್ಬನಿಗೆ ಹಾವು ಕಡಿದಿದೆ. ಅದೃಷ್ಟವಶಾತ್ ಅವರಿಬ್ಬರು ಬದುಕುಳಿದಿದ್ದಾರೆ. ಸ್ಥಳೀಯರು ಆತಂಕಗೊಳ್ಳಲು ಇದು ಕೂಡ ಪ್ರಮುಖ ಕಾರಣ. ಇಷ್ಟು ದಿನ ನಮ್ಮನ್ನ ರಕ್ಷಿಸ್ತಾ ಇದ್ದ ನಾಗರಾಜ ಇದ್ಯಾಕೆ ಈಗ ಮುನಿಸಿಕೊಂಡಿದ್ದಾನೆ ಅಂತ ಸ್ಥಳೀಯರು ಚಿಂತಾಕ್ರಾಂತರಾಗಿದ್ದಾರೆ. ನಾಶವಾಗುತ್ತಿದೆ ನಾಗನ ಬಿಲಗಳು. ನಾಗರಾಜನಿಗೆ ಜಾಗವೇ ಇಲ್ಲ. ಹೌದು, ಕುಕ್ಕೆ ಕ್ಷೇತ್ರದಲ್ಲಿ ನಾಗನ ಬಿಲಗಳು ನಾಶವಾಗ್ತಾ ಇವೆ. ದೇಗುಲದ ಸುತ್ತಮುತ್ತಲಿದ್ದ ಬಿಲಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಾ ಇವೆ. ಹೀಗಾಗಿ ನಾಗರಾಜನ ಕ್ಷೇತ್ರದಲ್ಲಿ ನಾಗರಾಜನಿಗೆ ಸ್ಥಳವೇ ಇಲ್ಲವಾಗಿದೆ. ಕಟ್ಟಡದ ಮೇಲಿಂದ ಬಿದ್ದು ಕಾರ್ಮಿಕ ಸಾವು. ಮರದ ಮೇಲೆ ಹೆಡೆಯೆತ್ತಿದ ಸರ್ಪ. ಆತ್ಮಹತ್ಯೆ ಮಾಡಿಕೊಂಡ ಇಬ್ಬರು ಕಾರ್ಮಿಕರು. ಆದಿಸುಬ್ರಹ್ಮಣ್ಯ ಕ್ಷೇತ್ರದ ಬಳಿ ನಡೀತಾ ಇದ್ದ ವಸತಿ ಗೃಹ ನಿರ್ಮಾಣವಾಗುವಾಗ ಅನಾಹುತವೊಂದು ನಡೆದಿತ್ತು. ನಿರ್ಮಾಣ ಹಂತದ ಕಟ್ಟಡದಿಂದ ಕಾರ್ಮಿಕನೊಬ್ಬ ಬಿದ್ದು ಸಾವನ್ನಪ್ಪಿದ್ದ. ಇದಾದ ಕೆಲ ದಿನಗಳ ನಂತರ ವಿಐಪಿ ವಸತಿ ಗೃಹದ ಸಮೀಪವಿದ್ದ ಬಿದಿರಿನ ಮರದ ಮೇಲೆ ಸರ್ಪವೊಂದು ಹೆಡೆಯೆತ್ತಿ ಕುಳಿತಿತ್ತು. ಇದನ್ನ ನೋಡಿ ಜನರು ಶಾಕ್ ಆಗಿದ್ರು. ಅಷ್ಟೇ ಅಲ್ಲ, ವಸತಿ ಗೃಹ ನಿರ್ಮಾಣ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಕಾರ್ಮಿಕರಿಬ್ಬರು ಸುಸೈಡ್ ಮಾಡಿಕೊಂಡಿದ್ರು. ಇದೆಲ್ಲ ಅಪಶಕುನದ ಸಂಕೇತ ಅಂತಾರೆ ಸ್ಥಳೀಯರು. ಅಲ್ಲದೆ ಒಂದರ ಹಿಂದೆ ಒಂದು ಅಪಶಕುನಗಳು ನಡೀತಾ ಇರುವುದರಿಂದ ಸ್ಥಳೀಯ ನಿವಾಸಿಗಳ ನೆಮ್ಮದಿ ಹಾಳಾಗಿದೆ. ಅರೂಢ ಪ್ರಶ್ನೆಯಲ್ಲಿ ಸತ್ಯ ಬಯಲು. ನಡೆಯುತ್ತಿದೆ ದೇವರಿಗೆ ವಿರುದ್ಧವಾದ ಕೆಲಸ. ಶ್ರೀ ಕ್ಷೇತ್ರದಲ್ಲಿ ಒಂದರ ನಂತರ ಒಂದು ಅಪಶಕುನಗಳು ನಡೀತಾ ಇರುವುದರಿಂದ ಆತಂಕಗೊಂಡ ಭಕ್ತರು ಅರೂಢ ಪ್ರಶ್ನೆಯ ಮೊರೆ ಹೋಗಿದ್ದಾರೆ. ಆಗ ಆಘಾತಕಾರಿ ಅಂಶವೊಂದು ಬಯಲಾಗಿತ್ತು. ಅದು ಕುಕ್ಕೆಯಲ್ಲಿ ದೇವರಿಗೆ ವಿರುದ್ಧವಾದ ಕೆಲಸಗಳು ನಡೀತಾ ಇವೆ ಅನ್ನೋದು. ಈ ಮಾಹಿತಿ ಸತ್ಯ ಕೂಡ ಆಗಿತ್ತು. ಶ್ರೀ ಕ್ಷೇತ್ರದಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಸ್ಥಳೀಯರಿಗೆ ಗೊತ್ತಾಗದ ವಿಷಯವಲ್ಲ. ಅದು ಅವರ ಗಮನಕ್ಕೂ ಬಂದಿತ್ತು. ಆದ್ರೆ ಇದೇ ಕಾರಣನ ಅನ್ನೋದು ಸ್ಥಳೀಯರಿಗೆ ಖಚಿತವಾಗಿ ಗೊತ್ತಿರಲಿಲ್ಲ. ಹೀಗಾಗಿ ಸ್ಥಳೀಯರು ಆರೂಢ ಪ್ರಶ್ನೆ ಮೊರೆ ಹೋದಾಗ ಎಲ್ಲವೂ ಖಚಿತವಾಯಿತು. ಕ್ಷೇತ್ರದಲ್ಲಿ ನಡೀತಾ ಇರೋ ಅಪಶಕುನಗಳಿಗೆ ಇದೇ ಕಾರಣ ಅನ್ನೋದು ಖಾತ್ರಿಯಾಯಿತು. ಇಷ್ಟೆಲ್ಲ ದುರ್ಘಟನೆಗಳು ನಡೆಯೋಕೆ ಹಲವು ಕಾರಣಗಳಿವೆ. ಆ ಕಾರಣವೇನು ಅನ್ನೋದನ್ನ ಹೇಳ್ತೀವಿ ಬ್ರೇಕ್ನ ನಂತರ. ಕುಕ್ಕೆಗೆ ನಾಗದೋಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಂದರ ನಂತರ ಒಂದು ಅವಘಡಗಳು ನಡೆದಿವೆ. ಊಹಿಸಲು ಅಸಾಧ್ಯವಾದ ಘಟನೆಗಳೇ ಜರುಗಿವೆ. ಇದರಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಅಷ್ಟಕ್ಕೂ ಇದೆಲ್ಲ ನಡೆಯೋಕೆ ಕಾರಣವಾದರೂ ಏನು ಎಂಬ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಪವಿತ್ರ ಸ್ಥಳ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹಲವು ಅಪಶಕುನಗಳು ನಡೆಯಲು ಕಾರಣವೇನು ಎಂಬ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಆ ಕೆಲಸದಿಂದಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೆಲವು ಅಚಾತುರ್ಯ ನಡೀತಾ ಇದೆ ಅನ್ನೋದು ಸ್ಥಳೀಯರ ನಂಬಿಕೆ. ಅಷ್ಟಕ್ಕೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆದಿದ್ದಾದ್ರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಅಭಿವೃದ್ಧಿ ನೆಪದಲ್ಲಿ ನಡೆದ ಕಾಮಗಾರಿ. ಕಾಮಗಾರಿಯಿಂದ ನಡೆಯುತ್ತಿದೆ ಅಚಾತುರ್ಯ. ಕಾಮಗಾರಿ ವೇಳೆ ಸರ್ಪಗಳ ಸಂಹಾರ.
ಅಷ್ಟಕ್ಕೂ ಸ್ಥಳೀಯರು ಹಾಗೂ ದೇವಸ್ಥಾನ ಸಿಬ್ಬಂದಿ ಆತಂಕಗೊಂಡಿರೋದು ಇಲ್ಲಿ ನಡೀತಾ ಇರೋ ಕಾಮಗಾರಿಯಿಂದ. ಇಲ್ಲಿ ನಡೆದ ಕಾಮಗಾರಿಯಿಂದಲೇ ಅನಾಹುತಗಳು ಸಂಭವಿಸ್ತಾ ಇವೆ ಅಂತ ಸ್ಥಳೀಯರು ವಾದಿಸುತ್ತಿದ್ದಾರೆ. ಅಂದ್ಹಾಗೆ 2008ರಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಕುಕ್ಕೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ 180 ಕೋಟಿ ರೂಪಾಯಿಗಳ ಯೋಜನೆ ರೂಪಿಸಿದ್ರು. ಭಕ್ತರಿಗೆ ವಸತಿ ಗೃಹ, ಪಾರ್ಕ್, ಶೌಚಾಲಯ, ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಇಲ್ಲಿಗೆ ಬರೋ ಗಣ್ಯ ವ್ಯಕ್ತಿಗಳಿಗೆ ಗೆಸ್ಟ್ ಹೌಸ್ ನಿರ್ಮಿಸುವ ಪ್ಲಾನ್ ಅದು. ಮೊದಲ ಹಂತದಲ್ಲಿ ಆದಿಸುಬ್ರಹ್ಮಣ್ಯದಲ್ಲಿ ಇದ್ದ ನಾಗಹಿತ್ತಿಲು ಅನ್ನೋ ಜಾಗದಲ್ಲಿ ವಸತಿ ಗೃಹ ನಿರ್ಮಾಣವಾಯಿತು. ನಾಗಹಿತ್ತಿಲು ಅಂದ್ರೆ ಕ್ಷೇತ್ರದಲ್ಲಿ ನಡೆಯುವ ಉತ್ಸವಕ್ಕೆ ಮೊದಲು ಹುತ್ತದ ಒಳಗಿನಿಂದ ಮೃತ್ತಿಕೆಯನ್ನ ತೆಗೆದು ಪ್ರಸಾದ ರೂಪದಲ್ಲಿ ನೀಡುವ ಸ್ಥಳ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸರ್ಪಗಳು ವಾಸವಾಗಿದ್ವು. ಆದರೆ ಆ ಕ್ಷೇತ್ರ ಇವತ್ತು ಸಂಪೂರ್ಣ ನಾಶವಾಗಿ ವಸತಿ ಗೃಹ ನಿರ್ಮಾಣವಾಗಿದೆ. ಅಂಗಡಿಗುಡ್ಡೆ ಅನ್ನೋ ಸರ್ಪಗಳು ವಾಸವಾಗಿದ್ದ ಇನ್ನೊಂದು ಪ್ರದೇಶದಲ್ಲಿ ವಿವಿಐಪಿಗಳಿಗೆ ಐಷಾರಾಮಿ ಬಂಗಲೆ ತಲೆ ಎತ್ತಿ ನಿಂತಿದೆ. ಆದರೆ ಉದ್ಘಾಟನೆಗೊಂಡು 1 ವರ್ಷ ಕಳೆದರೂ ಪಾಳು ಬಂಗಲೆಯಂತಾಗಿದೆ. ಈ ಪ್ರದೇಶದಲ್ಲಿ ಕಾಮಗಾರಿ ನಡೆಯುವ ವೇಳೆ ಹಲವು ಸರ್ಪಗಳು ಸತ್ತು ಹುತ್ತಗಳು ನಾಶವಾಗಿರುವುದನ್ನ ಸ್ಥಳೀಯರು ನೋಡಿದ್ದಾರಂತೆ. ಇದರ ಶಾಪ ಈಗ ಸ್ಥಳೀಯರು ಮತ್ತು ಭಕ್ತರಿಗೆ ತಾಕ್ತಾ ಇದೆಯಂತೆ. ಅಷ್ಟಮಂಗಲದಲ್ಲಿ ಬಂದ ಪ್ರಕಾರ ಅಂದರೆ ಈ ಭಾಗದಲ್ಲಿ JCB ವರ್ಕ್ ಮಾಡಬಾರ್ದು. ಸಾಮಾನ್ಯ ಅಂದರೆ ಈ JCB ನೋಡಿ ಈಗ ಹಾವುಗಳಿಗೆ ಗೊತ್ತಾಗ್ತದೆ ಇಲ್ಲಿ ಆಗ್ತದೆ, ಸಂಪೂರ್ಣ ನಾಶ ಆಗ್ತದೆ. ಈಗ ಪ್ರಕೃತಿ ದತ್ತವಾದ ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿ, ಇದು ಪ್ರಕೃತಿ ಉದ್ಭವದ ದೇವಸ್ಥಾನ. ಇಲ್ಲಿ ಕೆಲಸ ಮಾಡುವಾಗ ಸಾಮಾನ್ಯ ನೋಡಿಕೊಂಡು ಎಲ್ಲ ಹುತ್ತಗಳನ್ನು ಬಿಟ್ಟು ಅದಕ್ಕೆ ಸರಿಯಾದ ರಕ್ಷಣೆ ಕೊಟ್ಟು ನಾವು ಬಿಲ್ಡಿಂಗ್ ಕಟ್ಟಬೇಕು. ಇಲ್ಲಿ ಈಗ ಏನು ಮಾಡ್ತಿದ್ದ ಹೇಳಿದ್ರೆ ಹಣ ಮಾಡುವ ಇದರಿಂದಾಗಿ ಒಟ್ಟು ಅದನ್ನೆಲ್ಲ ಧ್ವಂಸ ಮಾಡಿ ಈಗ ಕಟ್ಟಡ ಬೇಗಪಟ್ಟಿ ಮಾಡ್ತಿದ್ದೇವೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೆಲ ಅಗೆಯುವ ಯಾವುದೇ ಕಾಮಗಾರಿಗಳು ನಡೀಬಾರ್ದು, ಇಲ್ಲಿ ಹೆಲಿಕಾಪ್ಟರ್ಗಳು ಇಳಿಬಾರ್ದು ಮತ್ತು ಈ ಸ್ಥಳದಲ್ಲಿ ಸ್ಫೋಟಿಸಬಾರ್ದು ಅನ್ನೋ ಸಂಪ್ರದಾಯ ಇದೆ. ಆದ್ರೆ ಈ ಎಲ್ಲ ನಿಯಮಗಳನ್ನ ಮುರಿಯಲಾಗಿದೆ. ಅಂದ್ಹಾಗೆ ಹೆಲಿಕಾಪ್ಟರ್ ಸದ್ದಿಗೆ ಸರ್ಪಗಳು ಗರ್ಭಾವಸ್ಥೆಯಲ್ಲೇ ಸಾಯುವ ಮತ್ತು ಕಿವುಡುತನ ಕಾಡುವ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲಿ ಹೆಲಿಕಾಪ್ಟರ್ ಇಳಿಯಬಾರದು ಅನ್ನೋ ನಿಯಮವಿದೆ. ಜೊತೆಗೆ ಭೂಮಿಯಾಗಿದ್ರೆ ಸರ್ಪಗಳು ಸಾಯುವ ಸಾಧ್ಯತೆ ಇದೆ ಎಂಬ ಕಾರಣಕ್ಕೆ JCB ಯಂತ್ರಗಳ ಬಳಕೆ ಮಾಡುವಂತಿಲ್ಲ. ಆದ್ರೆ ಕಾಮಗಾರಿ ನೆಪದಲ್ಲಿ JCB ಯಂತ್ರವನ್ನ ಬಳಸಲಾಗಿದೆಯಂತೆ. ಇನ್ನು ಇಲ್ಲಿ ನಡೆದಿರುವ ಕಾಮಗಾರಿಗಳು ವಾಸ್ತು ಪ್ರಕಾರ ನಡೆದಿಲ್ಲ ಎಂಬ ಆರೋಪವು ಕೇಳಿಬಂದಿದೆ. ದೇವಸ್ಥಾನದ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ಭಾಗದಲ್ಲಿರುವ ಗಗನಚುಂಬಿ ಕಟ್ಟಡಗಳು ದೋಷಯುಕ್ತವಾಗಿವೆ. ಹೀಗಾಗಿ ಇಲ್ಲಿ ಋಣಾತ್ಮಕ ಅಂಶ ಜಾಸ್ತಿ ಇದ್ದು ಮನುಷ್ಯ ವಾಸಕ್ಕೆ ಯೋಗ್ಯವಾಗಿಲ್ವಂತೆ. ದೇವಾಲಯದ ನೈಋತ್ಯ ಮೂಲೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಬಾರದು. ದೇವಾಲಯದ ಗೋಪುರಗಳನ್ನ ಪ್ಲಾಸ್ಟಿಕ್ ಹೊದಿಕೆಯಿಂದ ಮುಚ್ಚಬಾರದು. ಕಟ್ಟಡಗಳಿಗೆ ಹೆಚ್ಚಿನ ಕಬ್ಬಿಣ ಬಳಸಬಾರದು ಅನ್ನೋ ನಿಯಮವಿದೆ. ಆದ್ರೆ ಈ ಎಲ್ಲ ನಿಯಮವನ್ನ ಶ್ರೀ ಕ್ಷೇತ್ರದಲ್ಲಿ ಉಲ್ಲಂಘಿಸಲಾಗಿದೆ. ಇಲ್ಲಿ ಪೂರ್ವದಲ್ಲಿ ಸುಬ್ರಹ್ಮಣ್ಯ ದೇವರಿದ್ರೆ ಆಗ್ನೇಯದಲ್ಲಿ ನರಸಿಂಹಸ್ವಾಮಿ ಗುಡಿ ಇದೆ. ಈಶಾನ್ಯ ಶಿವನ ದಿಕ್ಕಾಗಿದ್ದು ಅಲ್ಲಿ ಸರ್ಪ ಸಂಸ್ಕಾರ ಕ್ರಿಯೆಗಳನ್ನ ನಡೆಸಲಾಗ್ತಾ ಇದೆ. ಆದ್ರೆ ಆ ಭಾಗದಲ್ಲೇ ಅತ್ಯಂತ ಹೆಚ್ಚು ಕಟ್ಟಡಗಳನ್ನ ನಿರ್ಮಾಣ ಮಾಡಿರೋದು ಕ್ಷೇತ್ರಕ್ಕೆ ವಾಸ್ತುದೋಷಕಾರಕವಾಗಿದೆಯಂತೆ. ದೇವಸ್ಥಾನದ ಇಂತಿಷ್ಟ ಸ್ಥಳಗಳು ದೇವಸ್ಥಾನಕ್ಕೆ ಅತ್ಯಂತ ಪ್ರಮುಖವಾದಂತಹ ಸ್ಥಳಗಳಿಂದ ಇರ್ತದೆ. ಅಂತಹ ಜಾಗಗಳನ್ನು ನಾಶ ಮಾಡಿ ಅಲ್ಲಿ ಕಟ್ಟಡ ಕಾಮಗಾರಿಗಳನ್ನು ಉಪಯೋಗ ಮಾಡುವುದು, ಅಲ್ಲಿ ಮಲಿನ ಆಗುವುದು ಇತ್ಯಾದಿಗಳಿಂದ ಸರ್ಪಗಳ ನಾಶ ಮತ್ತು ಅದರ ದೋಷ ಭಕ್ತಾದಿಗಳಿಗೆಲ್ಲ ಬರ್ತದೆ. ಅಂದರೆ ದೇವಸ್ಥಾನದ ಪರಿಸರ ಎಂಬುದು ಅತ್ಯಂತ ಮೌನ, ಅಂದರೆ ಸೈಲೆಂಟ್ ಆಗಿದ್ದು ಭಕ್ತರಿಗೆ ದೇವರಿಗೆಲ್ಲ ನಿತ್ಯ ಪೂಜಾದಿಗಳು ಎಲ್ಲಲ್ಲಿ ನಿಶ್ಶಬ್ದವಾಗಿರಬೇಕು ಅಂತ ಇರೋದು ವಿಷಯ. ಈಗ ದೇವಸ್ಥಾನದ ಹತ್ತಿರವೇ ಎಲ್ಲ ಕಟ್ಟಡಗಳೆಲ್ಲ ಆಗಿ ಅದರಿಂದಾಗಿ ಮಲಿನಗಳಾಗ್ತದೆ. ಅಥವಾ ಜನಸಂದಣಿ ಸ್ವಲ್ಪ ದೂರ, ದೇವಸ್ಥಾನದ ಪರಿಸರಕ್ಕಿಂತ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದೆಲ್ಲ ವಿಷಯದಲ್ಲಿ. ಮತ್ತೊಂದೆಡೆ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಗಲೀಜು ನೀರು ಪವಿತ್ರ ಕುಮಾರಧಾರಿಯನ್ನ ಸೇರಿಕೊಳ್ತಾ ಇದೆಯಂತೆ. ಇದರಿಂದಲೂ ಹಲವು ತೊಂದರೆಗಳು ಆಗ್ತಾ ಇವೆ ಅಂತಾರೆ ಸ್ಥಳೀಯರು. ಇವೆಲ್ಲ ತಪ್ಪುಗಳನ್ನ ಸರಿ ಮಾಡಿಕೊಳ್ಳುವ ಮಾರ್ಗವೂ ಇದೆ ಅಂತಾರೆ ಸ್ಥಳೀಯರು. ಆರೂಢ ಪ್ರಶ್ನೆಯಲ್ಲಿ ಕಂಡು ಬಂದಂತೆ ಅಷ್ಟಮಂಗಲ ಪ್ರಶ್ನೆ ಮೂಲಕ ಪರಿಹಾರ ಕಂಡುಕೊಳ್ಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಅಲ್ಲದೆ ಆಡಳಿತ ಮಂಡಳಿ ಸಂಪೂರ್ಣವಾಗಿ ವಾಣಿಜ್ಯೀಕರಣವಾಗಿದ್ದು ಆದಾಯವೊಂದೇ ಮುಖ್ಯವಾಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ.
ಹಲವು ಬಾರಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಒಟ್ಟಾರೆ ಪವಿತ್ರ ಕ್ಷೇತ್ರ ಕುಕ್ಕಿಯಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಸಾಬೀತಾಗಿದೆ. ಆಡಳಿತ ಮಂಡಳಿ ಮತ್ತು ಸ್ಥಳೀಯರು ಒಟ್ಟಾಗಿ ಶ್ರೀ ಕ್ಷೇತ್ರಕ್ಕೆ ಅಂಟಿಕೊಂಡಿರುವ ಅಪವಾದ ಅಳಿಸಬೇಕಿದೆ. ಯಾಕಂದ್ರೆ ಕುಕ್ಕೆ ಕ್ಷೇತ್ರ ಕರ್ನಾಟಕದ ಪವಿತ್ರ ಸ್ಥಳವಾಗಿದೆ. ಹೀಗಾಗಿ ಇಂತಹ ಕ್ಷೇತ್ರದಲ್ಲಿ ಅಪವಾದ ದನಿ ಕೇಳಿಬರೋದು ಸಮಂಜಸವಲ್ಲ. ಬರೀ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಹಾಗಾದ್ರೆ ಯಾವ ಕಾರಣಗಳಿಗಾಗಿ ಇಲ್ಲಿ ಈ ಒಂದು ಅಪವಾದ ಇಲ್ಲಿ ಕಂಡು ಬರ್ತಾ ಇರುವಂತದ್ದು, ಹಾಗೇನೆ ಪ್ರಮುಖವಾಗಿ ಕುಕ್ಕೆಯಲ್ಲಿ ಇಂಥದ್ದೊಂದು ಈ ಒಂದು ಅಭಿವೃದ್ಧಿಯ ಕಾಮಗಾರಿಗಳ ಹೆಸರಿನಲ್ಲಿ ನಡೆದಿರ್ತಕ್ಕಂತಹ ಕೆಲಸಗಳಿಂದಾಗಿ ಸರ್ಪಗಳ ಸಂಹಾರ ಕೂಡ ನಡೆದಿದ್ಯಾ, ಇದರಿಂದಾಗಿ ಸರ್ಪದೋಷ ಕಾಡ್ತಾ ಇದೆಯಾ, ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಗಿರ್ತಕ್ಕಂತಹ ಶಿವರಾಮ್ ರೈ ಅವರು ನಮ್ಮ ಜೊತೆಗಿದ್ದಾರೆ, ಸುಬ್ರಹ್ಮಣ್ಯ ನಿವಾಸಿಯಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಯಾವ ರೀತಿಯಾದಂತಹ ಈ ಒಂದು ದೋಷಗಳಿಗೆ ಕಾರಣಗಳು ಏನಾಗಬಹುದು ಮತ್ತು ಈ ರೀತಿಯಾಗಿ ಕಾಮಗಾರಿಯ ಸಂದರ್ಭಗಳಲ್ಲಿ ಸರ್ಪಗಳು ಸಾವನ್ನಪ್ಪಿದ್ರೆ ಅದಕ್ಕೆ ಏನಾದರೂ ಪರಿಹಾರ ಇದೆಯಾ, ಯಾವ ರೀತಿಯಾದಂತಹ ಪರಿಹಾರಗಳನ್ನ ಕಂಡುಕೊಳ್ಳೋದಕ್ಕೆ ಅವಕಾಶಗಳಿದಾವೆ, ಎಲ್ಲ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಜ್ಯೋತಿಷಿಗಳು ಹಾಗೂ ವಾಸ್ತು ತಜ್ಞರಾಗಿರ್ತಕ್ಕಂತಹ ದೈವಜ್ಞ ಕೆ.ಎನ್. ಸೋಮಯಾಜಿ ಅವರು ಕೂಡ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಶಿವರಾಮ್ ರೈ ಅವರೇ, ಯಾವ ರೀತಿಯಾಗಿ ಸುಬ್ರಹ್ಮಣ್ಯದಲ್ಲಿ ಈ ಒಂದು ಆಧುನೀಕರಣದ ಹೆಸರಿನಲ್ಲಿ ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಹೆಸರಿನಲ್ಲಿ ಏನೇನು ನಡೆದಿದೆ, ಯಾವ ರೀತಿಯಾಗಿ ಅಲ್ಲಿ ಬದಲಾವಣೆಗಳಾಗಿದ್ದಾವೆ? ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಹಿಂದಿನ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯವನ್ನು ಅಭಿವೃದ್ಧಿಪಡಿಸುವಂಥ ಒಂದು ನಿಟ್ಟಿನಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಯೋಜನೆ ಅಂತೇಳಿ ಮಾಡಿ, ಬಹುಶಃ ಅವರು ಉತ್ತಮವಾದ ಉದ್ದೇಶವನ್ನು ಇಟ್ಟುಕೊಂಡೇ ಮಾಡಿರಬೇಕು ಅಂತ ನನ್ನ ಅನಿಸಿಕೆ. ಆದರೆ ಅಲ್ಲಿ ಇರುವಂಥ ಆಡಳಿತ ಮಂಡಳಿಯವರು ಅದನ್ನು ಸರಿಯಾಗಿ ಒಂದು ವ್ಯವಸ್ಥೆ ಮಾಡದೆ ಅನುಷ್ಠಾನಕ್ಕೆ ಮುಂದಾಗಿರುವ ಕಾರಣಕ್ಕಾಗಿ ಸುಬ್ರಹ್ಮಣ್ಯದಲ್ಲಿ ಬಹಳಷ್ಟು ಅವ್ಯವಸ್ಥೆಗಳು ಉಂಟಾಗಿವೆ. ಅದರಲ್ಲಿ ಮೊದಲನೇದಾಗಿ ಎಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬಾರ್ದಾಗಿತ್ತು ಅದನ್ನು ಅಲ್ಲಿಯೇ ಮಾಡಿರುವಂತಹದ್ದು. ಉದಾಹರಣೆಗಾಗಿ ನಾಗಹಿತ್ತಿಲು ಅಥವಾ ಈಗಿನ ನಮ್ಮ KSRTC ಬಸ್ ನಿಲ್ದಾಣ ಅಲ್ಲಿ ಪ್ರಥಮವಾಗಿ, ಆ ನಂತರ VVIP ಕಟ್ಟಡಗಳು, ಇನ್ನು ಆದಿ ಸುಬ್ರಹ್ಮಣ್ಯದಲ್ಲಿ ಕೆಲವು ಕಟ್ಟಡಗಳನ್ನ ಕಟ್ಟಿದ್ರು. ಬಹುಶಃ ಇದು ಎಲ್ಲವೂ ಕೂಡ ಒಂದು ನಾಗರ ಹಾವು, ಏನು ನಾವು ನಾಗನನ್ನು ನಂಬ್ತೇವೆ, ಸುಬ್ರಹ್ಮಣ್ಯದಲ್ಲಿ ವಿಶೇಷವಾಗಿ ನಾಗನಿಗೆ ವಿಶೇಷ ಪ್ರಾತಿನಿಧ್ಯ, ಅವುಗಳೆಲ್ಲಿ ವಾಸ ಮಾಡ್ತೇವೆ ಆ ಪ್ರದೇಶದಲ್ಲಿ ಇವರು ಎಲ್ಲ ಕಟ್ಟಡಗಳನ್ನು ಕಟ್ಟಿದ್ರು. ಬಹುಶಃ ಸುಬ್ರಹ್ಮಣ್ಯದ ಪರಿಸರದ ಬಹುಶಃ ಹಿರಿಯರನ್ನ ಜ್ಯೋತಿಷಿಗಳನ್ನ ಕರೆದು ಇಲ್ಲಿ ಕಟ್ಟಬಹುದಾ ಇಲ್ವಾ ಅನ್ನೋದೊಂದು ತಿಳ್ಕೊಂಡಿದ್ರೆ ಈ ಒಂದು ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಈ ರೀತಿಯಾಗಿ ಸುಬ್ರಹ್ಮಣ್ಯದಲ್ಲಿ ಈ ಒಂದು ಸಮಸ್ಯೆ ಪ್ರಥಮವಾಗಿ ಪ್ರಾರಂಭ ಆಯಿತು. ಸುಬ್ರಹ್ಮಣ್ಯ ಭಟ್ ಅವರೇ, ತಾವು ನೋಡಿದ ರೀತಿಯಲ್ಲಿ ಏನು ಕಾರಣಗಳಾಗಿದ್ದಾವೆ, ಏನೇನು ನಡೆದಿದೆ ಅಲ್ಲಿ ಇವಾಗ? ಅಲ್ಲಿ ಇಷ್ಟವರೆಗೆ ಕೆಲವು ಅನಾಹುತಗಳೆಲ್ಲ ನಡೆದಿದೆ, ಕೆಲವು ಜೀವಹಾನಿಗಳು ಆಗಿವೆ. ಕಟ್ಟಡ ಕಟ್ಟುವಾಗ ಆಗಿರ್ಬೋದು, ಹಾವು ಕಚ್ಚಿ ಇರ್ಬೋದು. ಅದೇ ತರ ಒಂದಕ್ಕೊಂದು ಏನೋ ದಿನ ಅಶುಭ ಲಕ್ಷಣಗಳೇ ಕಾಣ್ತಾ ಇದೆ ಸುಬ್ರಹ್ಮಣ್ಯದಲ್ಲಿ. ಈಗ ಜಾಗ ಇದನ್ನ ತೆಗೆದುಕೊಂಡಿರುವಂತದ್ದು ಇವೆಲ್ಲವೂ ಕೂಡ ಸಮರ್ಪಕವಾಗಿ ನಡೆದಿತ್ತಾ, ಹೇಗೆ ಇಲ್ಲಿ ಕೇಳುವಂಥದ್ದು ಹೇಳುವಂಥದ್ದೇನು? ಮತ್ತೆ ಹೆಚ್ಚಿಗೆ ಅಂದ್ರೆ ಹುತ್ತಗಳಿರುವ ಜಾಗದಲ್ಲಿ ಇವರು ಬಿಲ್ಡಿಂಗ್ ಎಲ್ಲ ಮಾಡಿದ್ದಾರೆ, ಅದೇ ದೋಷ ಕಾಣುತ್ತೆ ಅಂತ. ಈಗ ರೈವರು, ಈಗ ಅಲ್ಲಿ ಈ ಬಿಲ್ಡಿಂಗ್ ಕಟ್ಟುವಂತ ಸಂದರ್ಭಗಳಲ್ಲಿ ಹುತ್ತಗಳನ್ನ ತೆರವುಗೊಳಿಸುವಂತ ಅಲ್ಲಿ ಹಾವುಗಳು ಕೂಡ ಸತ್ತಿರುವಂತದ್ದು ಕೂಡ ನಡೆದಿದ್ದಾವ ಅಲ್ಲಿ? ಹೌದು. ಈಗ ನಾಗೇಶರು ಪ್ರಥಮವಾಗಿ ಮಾತನಾಡಿದ ಮಲೆಕುಡಿಯ ಜನಾಂಗದ ಪ್ರಮುಖರು. ಹೌದೌದು. ಬಹುಶಃ ಪ್ರಥಮವಾಗಿ ವಿರೋಧಿಸಿದವರು ಅವರು ಅದನ್ನು. ಏನಂತ ಹೇಳಿದ್ರೆ, ಪ್ರಥಮವಾಗಿ KSRTC ನಿಲ್ದಾಣ ಆಯ್ತು ಅಲ್ಲಿ, ಆನಂತರ VVIP ಕಟ್ಟಡ ಆಯ್ತು. ಆ ಸಂದರ್ಭದಲ್ಲಿ JCBಗಳು ಅಲ್ಲಿ ಬಂದು ಅದನ್ನ ಏನು ಮಣ್ಣನ್ನು ಸಮತಟ್ಟು ಮಾಡುವ ಸಂದರ್ಭ ಅನೇಕ ಹಾವುಗಳು JCBಯ ಮೇಲೆ ಬಂದು ಆ JCB ಆಪರೇಟರ್ಗೆ ಕಚ್ಚಲಿಕ್ಕೆ ಹೋಯ್ತು. ಬಹುಶಃ JCBಯನ್ನು ಬಿಟ್ಟು 2 ಜನ ಅಲ್ಲಿ ಓಡಿದವರಿದ್ದಾರೆ. ಬಹುಶಃ ಅದರಲ್ಲಿ ಒಬ್ರು ಅದೇ ಒಂದು ಮಾನಸಿಕ ಆಘಾತ ಆಗಿ ತೀರಿಕೊಂಡದ್ದು ಒಂದು ಘಟನೆ ಇದೆ ನಮ್ಮಲ್ಲಿ. ಈ ರೀತಿಯಾದ ಒಂದು ವ್ಯವಸ್ಥೆ ಅಂದ್ರೆ JCBಯಲ್ಲಿ ಮಾಡಿದಾಗ ಅಲ್ಲಿ ಇಡೀ ಅದು ನಾಗ ಹಿತ್ತಿಲು ಅಂತ ಒಂದು ಪ್ರದೇಶ, ಬಹುಶಃ ಅಲ್ಲಿ ಇದ್ದ ಹೌದು ದಿನಕ್ಕೆ ಒಂದು 10 ಹಾವುಗಳೆಲ್ಲ JCBಯ ಟೈರ್ಗೆ ಸಿಗ್ತಾ ಇತ್ತು. ಅಂದ್ರೆ ಮತ್ತೆ ಹಿಟಾಚಿ ಸಂದರ್ಭದಲ್ಲಿ ಚೈನಿಗೆ ಅದರ ಮುಖಾಂತರ ಅದು ಏನು ತುಂಡಾಗಿ ಅದು ಹೋಗುವಂತ ಒಂದು ದಿನಕ್ಕೆ ಒಂದು 10ರಷ್ಟು. ಬಹುಶಃ ಅದನ್ನೆಲ್ಲ ಅಲ್ಲಿ ಸ್ಥಳೀಯವಾಗಿ ಕೆಲವು ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಹೋಗಿ ನೋಡಿದ್ದೇವೆ. ಈ ತರದ ಒಂದು ವ್ಯವಸ್ಥೆ ಆಯಿತು. ಆದರೆ ಆ ಸಂದರ್ಭದಲ್ಲಿ ಕೂಡ ಅನೇಕ ನಮ್ಮ ಈ ನಾಗೇಶ್ವರೆಲ್ಲ ಏನು ಆವೇಶಭರಿತರಾಗಿ ಅವರಿಗೆ ಸ್ವಲ್ಪ ಏನು ಮೈಯಲ್ಲೆಲ್ಲ ಅದನ್ನು ನೋಡಿ ಇದಾಯ್ತು ಅಂತ ಸಂದರ್ಭವೂ ಕೂಡ ಇದೆ. ಅಂದ್ರೆ ಅನೇಕರು ವಿರೋಧಿಸಿದ್ರು, ಆದ್ರೂ ಕೂಡ ಏನು ಅಭಿವೃದ್ಧಿ, ಒಂದೇ ಮಾತು ಅಭಿವೃದ್ಧಿ, ಆ ಅಭಿವೃದ್ಧಿ ಮಾತ್ರ ಅವರು ಚಿಂತನೆ ನಡೆಸಿದಲ್ಲ, ಈ ಹಾವುಗಳ ಬಗ್ಗೆ ಆಗ ಚಿಂತನೆ ನಡೆಸದೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಅಲ್ಲಿ ಆಯ್ತು.
ಸೋಮೇಶ್ ಅವರೇ, ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಒಂದು ಭಾಗ, ಆದ್ರೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಈಗ ಆ ಕ್ಷೇತ್ರದಲ್ಲೂ ಕೂಡ ಇಲ್ಲೊಂದು ಕಡೆ ದೋಷ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಓಂ ಶ್ರೀ ಗುರುಭ್ಯೋ ನಮಃ. ಜಯತ್ವಂದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ವಕೃತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಮುಂಚೆ ನನ್ನ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳು ಆ ಪವಿತ್ರ ಕ್ಷೇತ್ರದ ಅಧಿದೈವವಾದಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಚರಣಕಮಲಗಳಿಗೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸಹಜ ಪ್ರಕ್ರಿಯೆ. ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಹಂತದಲ್ಲೂ ಪ್ರತಿದಿನವೂ ಅಭಿವೃದ್ಧಿ ಕೇವಲ ಈ ಸುಬ್ರಹ್ಮಣ್ಯ ಕ್ಷೇತ್ರ ಮಾತ್ರ ಅಲ್ಲ, ಎಲ್ಲ ಥರದಲ್ಲೂ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಮನುಷ್ಯ ಜೀವಿಯ ಒಂದು ಸಹಜ ಪ್ರವೃತ್ತಿ. ಇಲ್ಲಿ ಕೇವಲ ಇದು ಕರ್ನಾಟಕ ಮಾತ್ರ ಅಲ್ಲ, ಭಾರತದಾದ್ಯಂತ ಇರತಕ್ಕಂತಹ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಒಂದು. ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಭಾರತದ ನಾನಾ ಗಣ್ಯರು ಕೂಡ ಅಲ್ಲಿ ಬಂದು ಸೇವೆ ಮಾಡಿಕೊಂಡು ಆ ಭಗವಂತನ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರ ಆಗತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಆದರೆ ಜನ ಯಾವಾಗ ಜಾಸ್ತಿ ಬರಕ್ಕೆ ಶುರು ಮಾಡ್ತಾರೆ, ಅವರಿಗೆ ಒಂದು ಮೂಲಭೂತವಾದಂಥ ಸೌಕರ್ಯವನ್ನು ಕಲ್ಪಿಸತಕ್ಕಂಥ ಒಂದು ಮಹತ್ತರ ಗುರುತರ ಜವಾಬ್ದಾರಿ ಆ ಒಂದು ಸ್ಥಳೀಯ ಸಂಸ್ಥಾನದ ಅಥವಾ ಕ್ಷೇತ್ರದ ಆಡಳಿತ ಮಂಡಳಿ ಮೇಲೆ ಇರತಕ್ಕಂಥದ್ದು ಸಹಜ. ಅವರಿಗೆ ಬೇಕಾದಂತಹ ವ್ಯವಸ್ಥೆ ಅಥವಾ ಅನುಕೂಲವನ್ನು ಮಾಡಿಕೊಡೋ ಹಂತದಲ್ಲಿ ಬೇರೆ ಬೇರೆ ಸಂಪ್ರದಾಯ, ಶಾಸ್ತ್ರ, ಪದ್ಧತಿ, ಪರಂಪರೆಯನ್ನು ಬದಿಗೊತ್ತಿ ಎಲ್ಲೋ ಕೂತು ಯಾರೋ ಪ್ಲಾನ್ ಮಾಡ್ತಕ್ಕಂಥದ್ದು, ಅದಕ್ಕೆ ಇನ್ಯಾರೋ ಒಪ್ಪಿಗೆ ಕೊಡ್ತಕ್ಕಂಥದ್ದು, ಅದನ್ನ ಇನ್ಯಾರೋ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು, ಹಾಗೆ ಮಾಡಿದಾಗ ಇಂತಹ ಉದಾಹರಣೆಗಳನ್ನು ನಾವು ಕಾಣಬಹುದು. ಆದರೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಅಂದರೆ, ಶೃಂಗೇರಿ ಶಾರದಾಂಬ ಕ್ಷೇತ್ರ ಅಥವಾ ಧರ್ಮಸ್ಥಳ ಕ್ಷೇತ್ರ ಬಹಳ ಅಭಿವೃದ್ಧಿ ಹೊಂದಿದ್ರು ಕೂಡ ಅಲ್ಲಿಯ ಒಂದು ಮೂಲ ವ್ಯವಸ್ಥೆಗೆ ಯಾವ ರೀತಿಯ ಧಕ್ಕೆಯೂ ಬರದೇ ಇರೋ ರೀತಿಯಲ್ಲಿ, ಅಲ್ಲಿಯ ಒಂದು ಮೂಲ ದೇವತಾ ಸಾನ್ನಿಧ್ಯಕ್ಕೆ ಅಪವಿತ್ರತೆ ಆಗದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ಈ ಎರಡು ಕ್ಷೇತ್ರಗಳನ್ನು ನೀವು ಗಮನಿಸಿದಾಗ. ಇನ್ನು ಕೆಲವಷ್ಟು ಕ್ಷೇತ್ರಗಳು, ಉದಾಹರಣೆಗೆ ಈಗ ನಮ್ಮ ಮುಂದೆ ಇರತಕ್ಕಂತಹ ಸುಬ್ರಹ್ಮಣ್ಯ ಕ್ಷೇತ್ರ, ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಜಾಸ್ತಿ. ಸರ್ಕಾರದವರಿಗೆ ಒಂದು ಇಂಗ್ಲಿಷ್ನಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಗವರ್ಮೆಂಟ್ ವರ್ಕ್ಸ್ ಆನ್ ಪೇಪರ್ ಅಂತ. ಅಲ್ಲಿಯ ಒಂದು ನೈಜತೆಯ ವಾಸ್ತವತೆಯ ಅರಿವಿಲ್ಲದೇನೆ ಯಾರೋ ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ, ಯಾರೋ ಒಬ್ಬ ಆರ್ಕಿಟೆಕ್ಟ್ ಏನೋ ಒಂದು ಪ್ಲಾನ್ ಮಾಡ್ತಾನೆ, ಅದನ್ನ ಇನ್ಯಾರೋ ಡಿಪಾರ್ಟ್ಮೆಂಟ್ನವರು ಅಪ್ರೂವ್ ಮಾಡ್ತಾರೆ, ಇನ್ನೊಂದು ಯಾವುದೋ ಡಿಪಾರ್ಟ್ಮೆಂಟ್ನವರು ಸ್ಯಾಂಕ್ಷನ್ ಮಾಡ್ತಾರೆ, ಇನ್ನೊಬ್ರು ಯಾರೋ ಕೆಲಸ ಮಾಡ್ತಾರೆ. ಈ ಯಾರಿಗೂ ಕೂಡ ಆ ಸ್ಥಳೀಯವಾಗಿರ್ತಕ್ಕಂತಹ ಪದ್ಧತಿ, ಪರಂಪರೆ, ಸಂಪ್ರದಾಯ, ಆಚಾರ, ಅಲ್ಲಿಯ ಹವಾಮಾನ ಇತ್ಯಾದಿಗಳ ಪರಿಚಯವೇ ಇರೋದಿಲ್ಲ. 100-200 ಮೈಲಿ ದೂರದಲ್ಲಿರ್ತಕ್ಕಂಥ ಕುಕ್ಕೆ ದೇವಸ್ಥಾನಕ್ಕೆ ಇಲ್ಲಿ ವಿಧಾನಸೌಧದಲ್ಲಿ AC ರೂಮಲ್ಲಿ ಕೂತ್ಕೊಂಡಿರ್ತಕ್ಕಂಥ ಯಾರೋ ಚೀಫ್ ಇಂಜಿನಿಯರ್ ಸ್ಯಾಂಕ್ಷನ್ ಮಾಡ್ತಾನೆ, ಇನ್ನೊಂದು ಯಾವುದೋ ಡಿಪಾರ್ಟ್ಮೆಂಟ್ ಹಣ ಸ್ಯಾಂಕ್ಷನ್ ಮಾಡ್ತಾನೆ, ಇನ್ಯಾವುದೋ ಮುಜರಾ ಡಿಪಾರ್ಟ್ಮೆಂಟ್ನವರು ಇನ್ಸ್ಪೆಕ್ಷನ್ ಮಾಡ್ತಾರೆ. ಇಷ್ಟೇ ಇವ್ರು ಮಾಡ್ತಕ್ಕಂಥಾಗ ಅವಿವೇಕತೆಯ ಪರಮಾವಧಿ ಇದು ಅಂತಂದವ್ರು ತಪ್ಪಿಲ್ಲ. ಕುಕ್ಕೆ ಕ್ಷೇತ್ರದಲ್ಲಿ ಇಂಥ ಅನಾಹುತ ಆಗಿದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೂ ಬಂದಿದೆ. ಬಹಳಷ್ಟು ಜನ ಅಲ್ಲಿಯ ಭಕ್ತರು ಅಲ್ಲಿಗೆ ಹೋಗಿ ಬಂದಾಗ ಯಾಕೋ ಮನಸ್ಸಿಗೆ ನಾವು 10-20 ವರ್ಷ ಕೆಳಗಡೆ ಹೋದಾಗ ಇದ್ದಂತಹ ನೆಮ್ಮದಿ ಕಾಣಿಸ್ತಾ ಇಲ್ವಲ್ಲ ಅಂತ ಹತ್ರ ಬಂದು ಮಾತಾಡಿದ್ದಿದೆ. ಆ ದೈವ ಸಾನ್ನಿಧ್ಯ, ದೇವತಾ ಸಾನ್ನಿಧ್ಯ ಎಲ್ಲೋ ಒಂದು ಕಡೆಯಲ್ಲಿ ಒಂದಿಷ್ಟು ಕೊರತೆ ಆಗಿರ್ತಕ್ಕಂಥದ್ದು ಅಲ್ಲಿಯ ಪರಂಪರೆಯಿಂದ ಇರತಕ್ಕಂತಹ ಭಕ್ತರುಗಳ ಗಮನಕ್ಕೆ ಬಂದಿದೆ. ಇದು ಒಂದೆರಡು ನಿದರ್ಶನ ಅಲ್ಲ, ಒಂದು 10 ನಿದರ್ಶನ. ಅದಕ್ಕೆ ಕಾರಣ ಹುಡ್ಕೊಂಡು ಹೊರಟಾಗ ನಾನಲ್ಲಿ ಸ್ಥಳೀಯನಲ್ಲ, ನಾನಲ್ಲಿ ಒಬ್ಬ ಭಕ್ತ ಮಾತ್ರ. ಇಂತಹ ಸ್ಥಳೀಕರು ಮತ್ತು ಅರ್ಚಕರು ಮತ್ತು ಆಗಲೇ ನೀವು ಒಂದು ಅರ್ಧ ಗಂಟೆ ನಮಗೇನು ಅಲ್ಲಿಯ ಒಂದು ಸೂಕ್ಷ್ಮವಾದಂತಹ ಚಿತ್ರಣವನ್ನು ಕೊಟ್ರಿ, ಅದನ್ನೆಲ್ಲ ಗಮನಿಸಿದಾಗ ಅದಕ್ಕೆ ಸ್ಪಷ್ಟವಾದ ಕಾರಣ ಗೊತ್ತಾಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಅನ್ನೋದಕ್ಕೆ ಕುಕ್ಷು ಅಂತ ಮುಂಚೆ ಇದ್ದಂತಹ ಹೆಸರದು. ಕುಕ್ಷು ಅಂದರೆ ಬಿಲ, ಸರ್ಪಗಳ ಆವಾಸ ಸ್ಥಾನ, ಅದು ನಿವಾಸ ಸ್ಥಾನ. ಅದು ಅಲ್ಲಿ ನಾವು ಸರ್ಪಗಳು ಎಲ್ಲಪ್ಪ ವಾಸ ಮಾಡ್ತಕ್ಕಂಥದ್ದು ಅಂದರೆ ಬಿಲದಲ್ಲಿ. ಅದಕ್ಕೆ ಈಗ ನೀವೊಂದು ಗುಡಿಯ ಗೋಪುರದ ಒಂದು ರೂಪರೇಖೆ ಕೊಟ್ಟಿದ್ರೂ ಕೂಡ ಹಿಂದೆಲ್ಲ ಗುಡಿ ಕಟ್ಟಿದಾಗ, ಆ ದೇವಸ್ಥಾನ ಕಟ್ಟಿದಾಗ
ಆಗಮಬದ್ಧವಾಗಿ ಆಗಮೋಕ್ತವಾಗಿ ಶಾಸ್ತ್ರಕ್ಕೆ ಅನುಗುಣವಾಗಿ ಪದ್ಧತಿ ಪರಂಪರೆಗೆ ಅನುಗುಣವಾಗಿ ಸಂಪ್ರದಾಯಬದ್ಧವಾಗಿ ಅದನ್ನು ಕಟ್ಟಿದರು. ಈಗ ಅಭಿವೃದ್ಧಿ ಅಂತಕ್ಕಂಥ ಹೆಸರಿನಲ್ಲಿ ಸಿಕ್ಕಿದಲ್ಲಿ ಸಿಕ್ಕಿ ಥರದ ಕಟ್ಟಡವನ್ನು ಕಟ್ಟಿ ಅಲ್ಲಿಯ ಪ್ರಕೃತಿ ಸಹಜವಾದ ಸೌಂದರ್ಯವನ್ನು ನಾಶ ಮಾಡೋದ್ರ ಜೊತೆಗೆ ಅಲ್ಲಿ ನೂರಾರು ವರ್ಷಗಳಿಂದ ನೆಲೆಯಂತಹ ನಾಗದೇವತೆಯ ಮೂಲಸ್ಥಾನವನ್ನೇ ಹಾಳು ಮಾಡಿ ಹಾಕಿದ್ದಾರೆ. ಈ ನಾಗಾರಾಧನೆ ಭಾರತೀಯ ಪರಂಪರೆಯಲ್ಲಿ ಬಹಳ ಮಹತ್ವವನ್ನು ಪಡೆದಂತಹದ್ದು. ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶ ಜೊತೆಗೆ ಕೇರಳದ ಬಹುಭಾಗದಲ್ಲಿ ನಾಗಾರಾಧನೆಗೆ ವಿಶೇಷವಾದ ಮಹತ್ವ ಕೊಟ್ಟಿದ್ದು. ಕೇವಲ ಇಷ್ಟು ಮಾತ್ರ ಅಲ್ಲ, ಭಾರತದ ಬೇರೆ ಬೇರೆ ಭಾಗಗಳಿಗೆ ಹೋದಾಗ ಒರಿಸ್ಸಾದಲ್ಲಿ ನಾಗಾರಾಧನೆಗೆ ಮಹತ್ವ, ವೆಸ್ಟ್ ಬೆಂಗಾಲ್ನಲ್ಲಿ ನಾಗಾರಾಧನೆಗೆ ಮಹತ್ವ, ಅಸ್ಸಾಂನಲ್ಲಿ ನಾಗಾರಾಧನೆಗೆ ಮಹತ್ವ, ಇದೆಲ್ಲವೂ ನಾವು ಕಾಣಬಹುದು. ನಾಗರ ಪಂಚಮಿ ಅಂತಕ್ಕಂತಹ ಒಂದು ದೊಡ್ಡ ರೀತಿಯ ನಾಗಾರಾಧನೆ ಭಾರತದಾದ್ಯಂತ ನಾವು ಕಾಣಬಹುದು. ಅದಲ್ಲದೆ ಈ ಸುಬ್ರಹ್ಮಣ್ಯ ಷಷ್ಠಿ ನಾಗದೇವತೆಗೆ ಸಂಬಂಧಪಟ್ಟಂತಹ ಇನ್ನೊಂದು. ಇನ್ನು ಭಾರತೀಯ ವೈದಿಕ ಜ್ಯೋತಿಷ್ಯದ ಪರಂಪರೆಯಲ್ಲೋ ನಾಗದೋಷ, ಕಾಳಸರ್ಪದೋಷ, ಕುಜದೋಷ ಇತ್ಯಾದಿಗಳಿಗೆ ಒಂದು ಮಾನಸಿಕ ಪರಿಹಾರಾರ್ಥವಾಗಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೆಲವಷ್ಟು ಸಂಪ್ರದಾಯಬದ್ಧವಾದಂತಹ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಇತ್ಯಾದಿಗಳನ್ನು ಮಾಡಿಸ್ಕೊಂಡು ಬರಬೇಕು ಅಂತಕ್ಕಂಥದ್ದು ಪರಂಪರೆಯಿಂದ ನಾವು ನಂಬಿಕೊಂಡು ಒಪ್ಪುಕೊಂಡು ಬಂದಂತಹ ಒಂದು ಸಿದ್ಧಾಂತ. ಇದು ಲಕ್ಷಾಂತರ ಭಕ್ತರ ನಂಬಿಕೆಯ ಕೇಂದ್ರ ಸ್ಥಾನವಾದಂತಹ ಆ ಪವಿತ್ರ ಕ್ಷೇತ್ರ ಇವತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಅಲ್ಲಿಯ ಪಾವಿತ್ರತೆಗೆ ಭಂಗ ಬಂದಿದೆ, ತೊಂದರೆಯಾಗಿದೆ ಅಂತಕ್ಕಂಥದ್ದು ನೋವಿನ ಸಂಗತಿ. ಖಂಡಿತ ಸೋಮೇಶ್ ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಹಾಗೆ ಈ ಚರ್ಚೆ ನಾವು ಮತ್ತೆ ಮುಂದುವರಿಸೋಣ. ಸಣ್ಣ ಬ್ರೇಕ್. ಕುಕ್ಕೆಗೆ ನಾಗದೋಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಶಿವರಾಮ್ ರೈ ಅವರೇ, ಈಗ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತಹ ಸಂದರ್ಭಗಳಲ್ಲಿ ಅದರ ಆರಂಭಿಸೋದಕ್ಕೆ ಯೋಜನೆಗಳ ಆರಂಭಿಸೋದಕ್ಕೆ ಮೊದಲಿಗೆ ಯಾವುದೇ ರೀತಿಯಂತಹ ಒಂದು ಇಂಥದ್ದೊಂದು ಕೆಲಸವನ್ನು ಮಾಡ್ತೀವಿ ಅನ್ನೋದಕ್ಕೆ ಈ ಒಂದು ಪರಿಹಾರಾರ್ಥವಾಗಿ ಮಾಡಬೇಕಾಗಿರುವಂತದ್ದು ಕ್ರಮಗಳು, ಪೂಜೆಗಳು ಇವುಗಳನ್ನು ಮಾಡಿಸಿರ್ಲಿಲ್ವಾ ಅಲ್ಲಿ? ಅದೀಗ ಒಂದು ಯೋಜನೆ ಜಾರಿಯಾಗುವ ಸಂದರ್ಭದಲ್ಲಿ ನಮ್ಮ ಸುಬ್ರಹ್ಮಣ್ಯದ ಪರಿಸರದವರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಕನಿಷ್ಠ ಪಕ್ಷ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತಿಗೂ ಕೂಡ ಆ ಕಟ್ಟಡಗಳನ್ನು ಕಟ್ಟುವಂಥ ಮಾಹಿತಿ ಕೊಡುವಂಥ ವ್ಯವಸ್ಥೆ ಇಲ್ಲ. ಅಲ್ಲೇನು ಆಡಳಿತ ಮಂಡಳಿ ಮತ್ತೆ ಪ್ರಧಾನ ಅರ್ಚಕರು ಬಿಟ್ಟರೆ ಬೇರೆ ಯಾರಿಗೂ ಒಂದು ಮಾತನಾಡುವಂಥ ಒಂದು ಅವಕಾಶ ಇಲ್ಲ. ಮಾತನಾಡಿದರೂ ಅವರು ಕೇಳುವಂಥ ಪರಿಸ್ಥಿತಿಯಲ್ಲಿ ಆಗಿನವರು ಇರಲಿಲ್ಲ. ಈ ರೀತಿಯಿಂದಾಗಿ ಆ ಸಮಸ್ಯೆ ಆಯ್ತು. ಯಾಕಂತ ಹೇಳಿದ್ರೆ ಊರಿನ ಹಿರಿಯರು ಏನು ಮಲೆಕುಡಿಯ ಜನಾಂಗದವರಿದ್ದಾರೆ ಅಥವಾ ಏನು ಅರ್ಚಕ ಸಮುದಾಯ ಹಿರಿಯರಿದ್ದಾರೆ ಅವರನ್ನೆಲ್ಲ ಕೂತ್ಗೊಳಿಸಿ ಇದನ್ನೊಂದು ಮಾಡ್ತಿದ್ರೆ ಅದೊಂದು ಒಳ್ಳೆಯ ಪ್ರಯೋಜನ ಆಗ್ತದೆ. ಇದೇನು ಮಾಡಿದ್ರು ಅಂತ ಹೇಳಿದರೆ ಇವರು ಏನು ಯಡಿಯೂರಪ್ಪನವರು ಒಳ್ಳೆ ಕನಸನ್ನು ಕಂಡ್ರು. ಆದರೆ ಇವರು ಏನು ಮಾಡಿದ್ರು ಅಂತ ಹೇಳಿದರೆ ಅದು ಅಧಿಕಾರಿಗಳನ್ನು ಕರೆಸಿ ಅವರಿಗೆ ಬೇಕಾದ ರೀತಿಯಲ್ಲಿ, ಅಂದರೆ ಏನು ಇಂಜಿನಿಯರ್ಸ್ ಬಂದಿದ್ದಾರೆ, ವಾಸ್ತು ತಜ್ಞರು ಕೂಡ ಬಂದಿದ್ದಾರೆ, ಅದಕ್ಕೆ ಅವರದೇನು ಅವರ ಡಿಪಾರ್ಟ್ಮೆಂಟಿನ ಅವರು ತಜ್ಞರು ಅಂತ ಹೇಳ್ತಾ ಇದ್ದಾರೆ. ಅವರು ಬಂದು ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಂಡು ಹೋದರು ಅವರು. ಆದರೆ ಅದು ಯಾವುದು ಕೂಡ ಪೂರ್ಣ ಮಂಜೂರಾತಿ ಆದ ನಂತರ ನಮಗೆ ಅದು ಅನುಷ್ಠಾನ ಆಗ್ತದೆ ಅಂತ ಹೇಳುವ ಮಾಹಿತಿ ಬಂತು. ಪ್ರಪ್ರಥಮವಾಗಿ ನಮಗೆ ಏನಂತ ಹೇಳಿದ್ರೆ, ಈಗ ನೋಡಿ ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಸಮಿತಿ ಅಂತ ಇದೆ ಆಗ್ಲಿತ್ತು. ಆದ್ರೆ ಅದರಲ್ಲಿ ಪ್ರಥಮವಾಗಿ ಗ್ರಾಮ ಪಂಚಾಯತಿನ ಒಬ್ಬನೇ ಸದಸ್ಯನಿಗೆ ಅದರಲ್ಲಿ ಅವಕಾಶ ಇರಲಿಲ್ಲ. ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಕೃಷ್ಣ ರುದ್ರಪಾದ್ ಅಂತ ಇದ್ರು. ಅವರು ಬಹುಶಃ ಅವರು ಬಿಜೆಪಿಯಲ್ಲಿ ಇದ್ರು. ಬಿಜೆಪಿಯ MLA ಅವರೊಟ್ಟಿಗೆ ಒಂದು ಒತ್ತಡವನ್ನು ಹಾಕಿ ಗ್ರಾಮ ಪಂಚಾಯತಿಗೂ ಕೂಡ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ ಹೇಳಿ ಅವರು ಅದರಲ್ಲಿ ಒಂದು ಪ್ರಾತಿನಿಧ್ಯವನ್ನು ಕೊಡಿಸಿದ್ರು. ಅದು ಅರ್ಧ ಆದ ನಂತರ, ಸುಮಾರು 3/4 ಅಂಶ ಕಟ್ಟಡಗಳಾದ ನಂತರ ಗ್ರಾಮ ಪಂಚಾಯತಿಗೆ ಒಂದು ಪ್ರಾತಿನಿಧ್ಯ ಬಂತು. ಅಷ್ಟರವರೆಗೆ ಗ್ರಾಮ ಪಂಚಾಯತಿಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ತಾವು ತಿಳಿದವರಿದ್ದೀರಿ. ಯಾಕಂದ್ರೆ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಕಟ್ಟಡಗಳನ್ನು ಕಟ್ಟುವಾಗ ಸರ್ಕಾರ, ನೇರ ಸರ್ಕಾರ ಆದ್ರೆ ಅದಕ್ಕೆ ಅನುಮತಿ ಅವಶ್ಯಕತೆ ಇಲ್ಲ. ಆದರೆ ಸರ್ಕಾರದ ಕಟ್ಟಡಗಳನ್ನು ಕಟ್ಟಿದ್ರೂ ಕೂಡ ಅದರ ಮಾಹಿತಿಯನ್ನು ಗ್ರಾಮ ಪಂಚಾಯತಿಗೆ ಕೊಡ್ಲೇಬೇಕು ಅನ್ನುವಂಥ ಒಂದು ನಿಯಮ ಇದೆ. ಯಾಕಂತ ಹೇಳಿದ್ರೆ ಅದು ದಾಖಲೆಯಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ. ಆದ್ರೆ ಇದು ಯಾವುದೂ ಕೂಡ ಇಲ್ಲ. ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಆಡಳಿತ ಮಂಡಳಿ ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಏನು ಮಾತನಾಡಿದ್ರು ದೇವರಿಗೆ ಎದುರು ಮಾತನಾಡ್ತಾನೆ ಅಂತೇಳಿ ತಪ್ಪು ಮಾಹಿತಿ ಕೊಡುವಂತ ವ್ಯವಸ್ಥೆ. ಹಾಗೆ ಜನರು ಏನ್ ಮಾಡಿದ್ರು, ನಾವು ದೇವರ ಬಗ್ಗೆ ಎದುರು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಮೌನ ವಹಿಸಿದ್ರು. ಆದ್ರೆ ಈಗೀಗ ಅದೇನಾಗಿದೆ ಅಂತ ಹೇಳಿದ್ರೆ, ಇನ್ನು ಈಗ ಬಿಟ್ರೆ
ದೇವರು ಕೂಡ ಇವರನ್ನು ಸಹ ಬಿಡುವುದಿಲ್ಲ, ನಮ್ಮನ್ನು ಸಹ ನಮಗೆ ಕೂಡ ಬಹಳ ಸಮಸ್ಯೆ ಆಗ್ತದೆ ಅಂತ ಒಂದು ವ್ಯವಸ್ಥೆ ಬಂತು. ಹಾಗಾಗಿ ಈಗ ಈ ಪರಿಸ್ಥಿತಿ ಒಂದು ನಿಂತಿದೆ. ಈಗ ಅಲ್ಲಿ ಭೌಗೋಳಿಕವಾಗಿ ಈಗ ಎಲ್ಲಿ ಹುತ್ತಗಳಿದಾವೆ ಅವುಗಳನ್ನು ಕೂಡ ಏನು ಪರಿಶೀಲನೆ ಮಾಡಲೇ ಇಲ್ವಾ ಈ ಯೋಜನೆಯನ್ನ ರೂಪಿಸುವಂತಹ ಸಂದರ್ಭದಲ್ಲಿ? ಈಗ ಲೈಕ್ ಈಗ ನಾಗನ ಹಿತ್ತಲಲ್ಲೂ ಕೂಡ ಅಲ್ಲಿ ಮಾಡಿರುವಂತದ್ದು, ಕಟ್ಟಡವನ್ನ ಕಟ್ಟಿರುವಂತದ್ದು, ಅಂತ ಒಂದು ಪ್ರದೇಶಗಳ ಕಡೆಗೆ ಅಲ್ಲಿ ನಾಗರ ಹಾವುಗಳು ನಿಲ್ಲಿಸಿರ್ತಕ್ಕಂಥ ಸ್ಥಳ ಅನ್ನುವಂಥ ಕಾರಣಕ್ಕೆ ಅವುಗಳನ್ನು ಕೂಡ ಒಂದು ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಹೋಗಿಲ್ವಾ ಅಂತ? ಇಲ್ಲ, ಇಲ್ಲಿ ಏನಂತ ಹೇಳಿದ್ರೆ ಆಡಳಿತ ಮಂಡಳಿಯನ್ನು ನೇಮಕ ಮಾಡ್ತಾರೆ ಸರ್ಕಾರ, ಆದರೆ ಅದರಲ್ಲಿ ಕೆಲವೇ ಮಂದಿ ಆಸಕ್ತಿ ಇರುವವರು ಇರುವುದು, ಬಾಕಿ ಇರುವವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಒಟ್ಟಾರೆ ನಮ್ಮನ್ನು ನೇಮಕ ಮಾಡಿದ್ದಾರೆ, ಅಲ್ಲಿ ಬಂದು ಕೂತ್ಕೊಂಡು ಹೋಗುದು ಅಷ್ಟೇ, ಬೇರೆ ಏನಿಲ್ಲ. ಆದರೆ ಆಸಕ್ತಿ ಇರುವ ಆಡಳಿತ ಮಂಡಳಿ ಸದಸ್ಯರು ಏನು ಈ ಬಗ್ಗೆ ಚಿಂತನೆಯನ್ನು ಮಾಡಲಿಲ್ಲ. ಅದೇ ಅರ್ಚಕರು ಹೇಳಿದ್ರು ಕೇಳುವವರಿಲ್ಲ. ಅಲ್ಲಿ ಅರ್ಚಕರು, ಪ್ರಧಾನ ಅರ್ಚಕರು, ಬಾಕಿ ಉಳಿದ ಅರ್ಚಕರು ಎಲ್ಲ ಹೇಳಿದ್ರು ಕೂಡ, ಅಥವಾ ಮಲೆಕುಡಿಯ ಜನಾಂಗದ ನಾಗೇಶ್ವರ ಇರಬಹುದು, ಅದಕ್ಕಿಂತ ಮೊದಲನೇ ಅವರು ಇರಬಹುದು, ಅವರು ಹೇಳಿದ್ದನ್ನು ಯಾರು ಕೂಡ ಒಂದು ಅಲ್ಲಿ ಗಣನೆಗೆ ತಗೊಳ್ಳುವಂತ ಒಂದು ಪ್ರಶ್ನೆ ಇರುವುದಿಲ್ಲ, ಪ್ರಶ್ನೆ ಬರಲಿಲ್ಲ ಅಲ್ಲಿ. ಅಂದ್ರೆ ಆ ರೀತಿಯ ಒಂದು ವರ್ತನೆ, ಅಂದ್ರೆ ಅಲ್ಲಿ ಒಂದು ಯಾವ ರೀತಿ ಭಾವನೆ ಇದೆ ಅಂತ ಹೇಳಿದ್ರೆ, ಅಲ್ಲಿ ಬರುವಂತ ಏನು ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರಲ್ಲ, ಅವರು ಮೊದಲು AC ಗ್ರೇಡ್ ಇದ್ರು, ಆಮೇಲೆ ಆಮೇಲೆ ಸ್ಪೆಷಲ್ DC ಗ್ರೇಡ್ ಆದ್ರು. ಇಲ್ಲಿ ನಾವೇ ಇಲ್ಲಿ ನಾವು ಹೇಳ್ತೇವಲ್ಲ ಅಧಿಕಾರದ ಒಂದು ಮಟ್ಟ, ಅದನ್ನು ನೋಡಿದ್ರೆ ಇವರು ನಮ್ದು ಸ್ಪೆಷಲ್ ಗ್ರೇಡ್ DC ಗ್ರೇಡ್ ಇದ್ದು, ಆಗಿರುವಾಗ ನಮ್ಮನ್ನು ಕೇಳುವವರಿಲ್ಲ. ನಾವು ಹೇಳಿದ್ದೇ ಇಲ್ಲಿ ಸಾಮ್ರಾಜ್ಯ ಅನ್ನುವಂತ ಒಂದು ಮಾತು. ಈ ಹಿಂದಿನ ಒಬ್ಬರು ಮ್ಯಾನೇಜರ್ ಇದ್ರು, ಏನಂತ ಹೇಳಿದ್ರೆ ಆಶ್ಲೇಷ ಅನ್ನೋ ಒಂದು ವಸತಿ ಗೃಹ ಅಲ್ಲಿ ನಿರ್ಮಾಣ ಆಯ್ತು. ಆ ಸಂದರ್ಭದಲ್ಲಿ ಅಲ್ಲೆಲ್ಲಿ ಉತ್ತರ ಇರಲಿಲ್ಲ, ಆ ಆಶ್ಲೇಷ ವಸತಿ ಗೃಹ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕರಿಗೆ ಬೇಕಾದ ಸೌಲಭ್ಯವನ್ನು ಕೊಡಬೇಕು ಎಂದು ನಾವು ಕೇಳಿದಾಗ, ಆಗಿನ ಏನು ಸಂಜೀವ್ ಮಡಿವಾಳ ಅಂತ ಹೇಳಿ ಒಬ್ಬರು ಇದ್ರು ಮ್ಯಾನೇಜರು, ಅವರಾಗ ಉದ್ದಟತನದ ಒಂದು ಮಾತು ಏನಂತ ಹೇಳಿದ್ರೆ, ನಾವು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿಕೊಂಡು ಬರಬೇಕು, ಬಾಕಿದ್ದೆಲ್ಲ ಅವರೇ ಮಾಡಿಕೊಂಡು ಬರಬೇಕು, ಇಲ್ಲಿ ಹೋಟೆಲ್ಗಳ ಅವಶ್ಯಕತೆ ಇಲ್ಲ, ಅದರ ಅಡಿಯಲ್ಲಿ ಬೇಕಾದ ಬೇರೆ ವ್ಯವಸ್ಥೆ ಬೇಡ, ರೂಮ್ಸ್ ಒಂದಾದರೆ ಆಯ್ತು ಅಂತ ಮಾಡಿದ್ರು. പക്ഷെ ಈಗ ಅದರ ಪರಿಣಾಮವನ್ನು ಎಲ್ಲ ಎದುರಿಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಹೋದವರೆಲ್ಲ ಯಾಕೆ ಇದನ್ನು ಯಾರು ಮಾಡಿದ್ರು, ಇದಕ್ಕೆ ಮೂಲಕರ್ತರ ಯಾರು, ಇವ್ರಿಗೇನು ಆಗ ಜ್ಞಾನವೇ ಇಲ್ವಾ ಅಂತ ಅನ್ನುವಂಥ ಮಾತು ಬಂತು. ಬಹುಶಃ ಆಗ ಯಾರ್ದು ಒಂದು ಸಣ್ಣ ಸಲಹೆ, ಒಂದು ಏನೋ ಅದು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಯಾರಾದ್ರೂ ಕೊಟ್ಟದನ್ನು ತಗೊಳ್ತಿದ್ರೆ ಈ ರೀತಿ ಆಗ್ತಾ ಇರ್ಲಿಲ್ಲ. ಈಗ ನೋಡಿ VVIP ಕಟ್ಟಡ, ಇದು ದೇವಸ್ಥಾನದ ಗರ್ಭಗುಡಿಯಿಂದ 2 ಪಟ್ಟು ಎತ್ತರದಲ್ಲಿದೆ, ಅತ್ಯಂತ ಎತ್ತರದ ಪ್ರದೇಶ. ಇದರ ಸುತ್ತಮುತ್ತ ನಾಗರ ಹಾವಿನ ಒಂದು ಪ್ರದೇಶ. ಈಗ ಏನು ಸ್ವಲ್ಪ ಹಿಂದೆ ದೋಷ ಎಲ್ಲ ಕಂಡು ಬಂತು, ಅದಕ್ಕೆ ಈಗ ಇವರು ಸ್ವಲ್ಪ ನಾಗೈತಿಲ್ನಲ್ಲಿ ಗಿಡ ಎಲ್ಲ ನೆಟ್ಟು ಈಗ ಅದನ್ನು ಮುಟ್ಲಿಕ್ಕೆ ಹೋಗ್ತಾ ಇಲ್ಲ. ಇವರು ಸ್ವಲ್ಪ ಒಂದೆರಡು ಯೂಸ್ ಮಾಡ್ತಿದ್ದಾರೆ ಅಲ್ಲ, ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಅದು ಈಗ ನಾನು ಕೂಡ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮಾಸ್ಟರ್ ಪ್ಲಾನ್ ಯೋಜನೆಯಲ್ಲಿ ಈಗ ಹೋಗ್ಲಿಕ್ಕೆ ಒಂದು ಅವಕಾಶ ಇದೆ. ನಾನೊಂದು 6 ಮೀಟಿಂಗ್ಗೆ ಬ್ಯಾಂಗ್ಳೂರಿಗೆ ನಾನು ಬರ್ತಾ ಇದ್ದೇನೆ. ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಒಂದು ಆಯ್ತು, ನಮ್ಮ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರಿದ್ದಾರೆ, ಅವರಿಗೆ ಇಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರ ಪರವಾಗಿ ನಾನು ಇಲ್ಲಿ ಬರ್ತಾ ಇದ್ದೇನೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಕಟ್ಟಡವನ್ನು ಇವರು ತರಾತುರಿಯಲ್ಲಿ, ಸರ್ಕಾರ ಕೊನೆಯ ಅವಧಿಯಲ್ಲಿ ತರಾತುರಿಯಲ್ಲಿ ಆಗಿನ ಸಚಿವರು ಉದ್ಘಾಟನೆ ಮಾಡಿಸಿದ್ರು. ಆದರೆ ಅದಕ್ಕೆ ಉದ್ಘಾಟನೆ ಆಗುವ ಮುಂಚಿತವಾಗಿ ಅದಕ್ಕೆ ಬೇಕಾದಂತ ಸಲಕರಣೆಗಳನ್ನ ಜೋಡಣೆ ಮಾಡಲಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ. ಈ ದಿವಸದವರೆಗೆ ಅದು ಪೂರ್ತಿ ಆಗಲಿಲ್ಲ. ಯಾಕಂತ ಹೇಳಿದ್ರೆ, ಈಗ ನಾನು ಮೊನ್ನೆ ಕೇಳಿದೆ, ಅದು ಮಾಸ್ಟರ್ ಪ್ಲಾನ್ ಮೀಟಿಂಗ್ ನಲ್ಲಿ ಮಾತನಾಡೋದು ಕೇಳಿದೆ, ವಾಸ್ತು ಸರಿ ಇಲ್ಲ, ವಾಸ್ತು ಸರಿ ಇಲ್ಲದೆ ಇರುವುದರಿಂದ ಅದಕ್ಕೆ ಬದಲಾವಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಬಹುಶಃ ಈಗ ಆದ್ಮೇಲೆ ಈಗ ಅವ್ರಿಗೆ ಅಲ್ಲ ಕಟ್ಟಿ ಎಲ್ಲ ಆದ ಮೇಲೆ ಅದು ಉದ್ಘಾಟನೆ ಕೂಡ ಆಯ್ತು. ಉದ್ಘಾಟನೆ ಆದ ಮೇಲೆ ಈಗ ವಾಸ್ತು ಸರಿ ಇಲ್ಲ ಅಂತ ಹೇಳುವಂತದನ್ನು ತೋರಿಸಿ ಈಗ ಅದರ ಬದಲಾವಣೆ ಮಾಡ್ತಾ ಇದ್ದಾರೆ. ಬದಲಾವಣೆ ಸ್ವಲ್ಪ ಮಾಡಿದ್ದಾರೆ. ಈಗ ಫರ್ನಿಚರಿಗೆ ಟೆಂಡರ್ ಆಗಿದೆ, ಆದ್ರೆ ಫರ್ನಿಚರ್ ಟೆಂಡರ್ ಫೈನಲ್ಲೇ ಮಾಡಲಿಲ್ಲ. ಫೈನಲ್ ಮಾಡುವಂತ ವ್ಯವಸ್ಥೆಗೆ ಇವರು ಹೋಗ್ಲಿಲ್ಲ. ಅಧಿಕಾರಿಗಳು ಒಂದು ಟಾರ್ಗೆಟ್ ಕೊಡ್ತಾರೆ, ನಾವು ಕೂಡ ಮೀಟಿಂಗ್ ಹೋಗಿ ಹೇಳ್ತೇವೆ, 3 ತಿಂಗಳಲ್ಲಿ ಕಂಪ್ಲೀಟ್ ಆಗಬೇಕು, ಇಲ್ಲಾದ್ರೆ ಕಾಂಟ್ರಾಕ್ಟರ್ಗೆ ಅಥವಾ ಏನು ಕಂಪನಿಯವರಿದ್ದಾರೆ ತಗೊಂಡವರಿಗೆ ಅವರಿಗೆ ದಂಡನೆಯನ್ನು ಹಾಕ್ತೇವೆ ಅಂತೇಳಿ. പക്ഷെ ಇದೇ ರಿಪೀಟ್ ಆಗ್ತಾ ಬರುದು. ಅವ್ರು ಮಾಡ್ಲಿಕ್ಕಿಲ್ಲ, ಇವ್ರು ದಂಡನೆ ಹಾಕ್ಲಿಕ್ಕಿಲ್ಲ. ಒಂದು 80 ಲಕ್ಷ ಹಾಕಿದ್ದಾರೆ, ಅದೇನು ಲೆಕ್ಕಕ್ಕೆ ಇಲ್ಲದಂತ ಒಂದು ವ್ಯವಸ್ಥೆ. ಇನ್ನೊಂದು ಏನಂತ ಹೇಳಿದ್ರೆ, ಇದೇ ಕಟ್ಟಡವನ್ನು ತಾವುಗಳು ಏನಂದ್ರೆ 5 ವರ್ಷದಲ್ಲಿ ಇದು ಮುಗಿಬೇಕಿತ್ತು, ಆದ್ರೆ ಇದು 5 ವರ್ಷಕ್ಕಿಂತ ಈಗ ಹೆಚ್ಚಿಗೆ ಆಗ್ತಾ ಇದೆ. ಅದರಲ್ಲಿ ಕೂಡ ನೋಡಿ, ನಾವು ಮಾಸ್ಟರ್ ಪ್ಲಾನ್ ಯೋಜನೆಯಲ್ಲಿ ಅಪಾರ ನಷ್ಟ. ಯಾಕಂತ ಹೇಳಿದ್ರೆ ದೇವಸ್ಥಾನಕ್ಕೆ ನಷ್ಟ. ಇದು ಸರ್ಕಾರ ಹಿಂದೆ ಮಾಡಿದ್ದು ಇರಬಹುದು, ಈಗಿನ ಆಡಳಿತ ಮಂಡಳಿಯವರು ನಾವು ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ 1 ಕೋಟಿಯಲ್ಲಿ ಆಗುವಂತ ಒಂದು ಬಿಲ್ಡಿಂಗ್ ಅನ್ನ 1,30,30,00,000ಕ್ಕೆ ಇವರು ಏನು ಕಂಪನಿ ನಿಯಮಗಳ ಪ್ರಕಾರ ಅದು ಟೆಂಡರ್ ಪ್ರಕ್ರಿಯೆ ಆಗಿದೆ. ಅಂದ್ರೆ ಈಗ ಸಾಮಾನ್ಯವಾಗಿ ಈ ಹಿಂದಿನ ಕಟ್ಟಡಗಳು 1 ಕೋಟಿಗೆ ಆಗ್ತಾ ಇದ್ರೆ ಇವರಿಗೆ 1,30,30,00,000ಕ್ಕೆ ಕಂಪನಿ ಅಧಿನಿಯಮಗಳ ಪ್ರಕಾರ ಅಂತ ಹೇಳುವಂತ ಒಂದು ವ್ಯವಸ್ಥೆ. ಅಂದ್ರೆ ಅಲ್ಲೇ ನಮಗೆ 30 ಲಕ್ಷ ಹೋಯ್ತು. ಅಂತದೊಂದು ಕಟ್ಟಡವೇ ನಮಗೆ ಅಥವಾ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ಮಾಡಬಹುದಿತ್ತು. ಇಲ್ಲಿ ಅದಕ್ಕೆ ನೋಡಿ, ಪ್ರಪ್ರಥಮವಾಗಿ VVIP ಕಟ್ಟಡಗಳಿಗೆ ಇವರು ಆದ್ಯತೆಯನ್ನು ಕೊಟ್ಟರು.
ಸಾಮಾನ್ಯದವನಿಗೆ ರೂಮಿನ ವ್ಯವಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ. 2,000 ರೂಮ್ಗಳನ್ನು ಮಾಡಬೇಕು ಅಂತ ಆ ಪ್ರಾಜೆಕ್ಟ್ ನಲ್ಲಿದೆ. ಆದರೆ ಈವರೆಗೆ ಆ ಪ್ರಾಜೆಕ್ಟ್ ನಲ್ಲಿ 2 ಕಟ್ಟಡಗಳು ಆಗಿವೆ, ಇನ್ನದಕ್ಕೆ ಆಗಲಿಲ್ಲ. ಇನ್ನು ಕೂಡ ಹಾಗೆ ಬಾಕಿ ಇದೆ, ಅದು ಇನ್ನು ಮಾಡ್ತೇವೆ, ಇನ್ನು 3ನೇ ಅಂತ ಅನ್ನುವಂತ ಒಂದು ಎಸ್ಟಿಮೇಟ್ ಇದರಲ್ಲಿ ಎಲ್ಲ ಇದೆ. ಟೆಂಡರ್ ಪ್ರಕ್ರಿಯೆಗೆ ಚಾಲನೆಯಲ್ಲಿ ಇದೆ ಅಷ್ಟೇ. ಈಗ ಸೋಮೇಶ್ ಅವರೇ, ಈಗ ಪ್ರಮುಖವಾಗಿ ಗಮನಿಸಬೇಕಾಗಿರುತ್ತೆ, ನೀವು ಆಗ್ಲೇ ಹೇಳಿದ್ರಿ ಈ ಇಂಥದ್ದನ್ನ ಮಾಡುವಂತ ಸಂದರ್ಭಗಳು, ಅಂದ್ರೆ ಅಲ್ಲಿ ಒಂದು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತ ಸಂದರ್ಭಗಳಲ್ಲಿ ಏನೇನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾಗಿ ಹೇಳಿದ್ರೆ, ಈಗ ಪ್ರಮುಖವಾಗಿ ಒಂದು ಯೋಜನೆಯನ್ನು ಆರಂಭಿಸ, ಯಾಕಂದ್ರೆ ದೇವಸ್ಥಾನದ ಆವರಣ, ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬೇರೆಲ್ಲೋ ಯಾರೋ ಇಂಡಿವಿಜುವಲ್ ಆಗಿ ಮಾಡ್ತಾ ಇರುತ್ತಲ್ಲ, ಅಂತ ಸಂದರ್ಭಗಳಲ್ಲಿ ಒಂದು ಪೂರ್ವಭಾವಿಯಾಗಿ ಆ ಸ್ಥಳದ ಮಹತ್ವದ ಅರಿವನ್ನ ಇಟ್ಟುಕೊಂಡು ಯೋಜನೆಗಳನ್ನು ರೂಪಿಸಬೇಕಾದ ಅವಶ್ಯಕತೆ ಇಲ್ವಾ? ಹಾಗೇನೆ ಏನಾದ್ರೂ ಈಗ ಇನ್ ಕೇಸ್ ಅಲ್ಲಿ ಮಾಡಲೇಬೇಕು ಅಂತ ಹೇಳೋ ಸಂದರ್ಭ ಕೂಡ ಅದಕ್ಕೊಂದು ಪರಿಹಾರ ಅಥವಾ ಪರಿಹಾರ ರೂಪಕವಾದಂತಹ ಪೂಜೆಗಳು ಅಥವಾ ಬೇರೆ ದೇವರಲ್ಲಿ ನಿವೇದನವನ್ನು ಮಾಡ್ಕೊಳ್ಳುವಂಥದ್ದು, ಇವುಗಳಿಗೆ ಅವಕಾಶಗಳಿಲ್ವಾ? ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಆ ಕ್ಷೇತ್ರದ ಒಂದು ಸಂಪ್ರದಾಯ, ಮಹಿಮೆ, ಆ ಒಂದು ದೇವತಾ ಸಾನ್ನಿಧ್ಯದಲ್ಲಿ ನಡ್ಕೊಳ್ಬೇಕಾದ ರೀತಿ ನೀತಿಗಳ ಬಗ್ಗೆ ಒಂದು ಸ್ಪಷ್ಟವಾದಂತಹ ಉಲ್ಲೇಖ ಇರುತ್ತೆ. ಹೌದು, ಇದು ಕೇವಲ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟಿಲ್ಲ. ಹಾಗಿದ್ದಾಗ ಅಲ್ಲಿ ನೀವು ಏನು ಅಭಿವೃದ್ಧಿ ಮಾಡಬೇಕಾದ್ರೂ ಕೂಡ ಆ ಒಂದು ನಿಯಮದ ಚೌಕಟ್ಟಿನಲ್ಲಿ ಮಾಡಬೇಕೇ ಹೊರತಾಗಿ ಮನಸೋ ಇಚ್ಛೆ ಮಾಡ್ತಕ್ಕಂಥದ್ದಲ್ಲ. ಸುಬ್ರಹ್ಮಣ್ಯನಂತಹ ಪವಿತ್ರ ಕ್ಷೇತ್ರದಲ್ಲಿ ಸರ್ಪಗಳ ಒಂದು ದೊಡ್ಡ ಸಂತತಿಯಲ್ಲಿದ್ದಾವೆ, ಸಾವಿರಾರು ಸರ್ಪಗಳು. ಹೌದು, ನಾನು ಕಣ್ಣಾರೆ ನೋಡಿದಾಗೆ ಅಲ್ಲಿ ನಾವು ನಡ್ಕೊಂಡು ಓಡಾಡ್ತಾ ಇದ್ರೆ ಪಕ್ಕದಲ್ಲಿ ಹಾವಿನ ಮರಿಗಳು ಓಡಾಡ್ತಾ ಇದ್ವು. ಆದ್ರೆ ಯಾರಿಗೂ ತೊಂದರೆ ಕೊಟ್ಟಂಥದ್ದಿಲ್ಲ. ಅಲ್ಲಿ ನಾವು ಕುಮಾರಧಾರ ನದಿಗೆ ಹೋಗ್ಬೇಕಾಗ್ಲಿ ಅಥವಾ ದೇವಸ್ಥಾನದ ಹತ್ರ ಬರಬೇಕಾದ್ರೆ ಇಂಥ ಸಂದರ್ಭಗಳಲ್ಲಿ, ಅದು ಯಾವಾಗ ಸುಮಾರು 20-25 ವರ್ಷದ ಕೆಳಗಡೆ, ಆಗ ಈ ಕ್ಷೇತ್ರ ಇಷ್ಟು ಪ್ರಸಿದ್ಧಿಗೆ ಬಂದಿರಲಿಲ್ಲ ಅಥವಾ ಇಷ್ಟೊಂದು ಕಮರ್ಷಿಯಲ್ ಆಗಿರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಬೇಕಾಬಿಟ್ಟಿ ಕಟ್ಟಡಗಳು ಬಂದ್ಬಿಟ್ಟು ಬೇಕಾದ ರೀತಿಯಲ್ಲಿ ಅವರು ಅಲ್ಲಿಯ ಒಂದು ಪದ್ಧತಿ, ಸ್ಥಳೀಯ ಒಂದು ಪರಂಪರೆ, ಅಲ್ಲಿಯ ಒಂದು ದೇವಾಲಯದ ಸುತ್ತಮುತ್ತಲು ಇರಬೇಕಾದಂತಹ ಆಗಮಗಳ ರೀತಿಯ ಇರಬೇಕಾದಂತಹ ವ್ಯವಸ್ಥೆ, ಇದೆಲ್ಲದನ್ನೂ ತೆಗೆದಿಟ್ಬಿಟ್ಟು ಅವರೇನ್ ಮಾಡಿದ್ರು, ಯಾವುದೋ ಒಂದು ಟೌನ್ಶಿಪ್ ಅನ್ನ ಡೆವಲಪ್ಮೆಂಟ್ ಮಾಡೋ ತರ ಸರ್ಕಾರದವರು ದುಡ್ಡು ಸ್ಯಾಂಕ್ಷನ್ ಮಾಡಿದ್ರು. ಅಲ್ಲಿರ್ತಕ್ಕಂಥ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಹೇಳತಕ್ಕಂಥ ಪದ ನಾನು ಉಪಯೋಗಿಸಲೇಬೇಕಾದ ಅನಿವಾರ್ಯತೆ ಇದೆ ಇಲ್ಲಿ. ಅವರೇನು ಮಾಡಿದ್ರು, ಅವರಿಗೆ ಬೇಕಾದ ರೀತಿಯಲ್ಲಿ ಒಂದು ಯೋಜನೆಯನ್ನು ಹಾಕೊಂಡ್ರು. ಅಲ್ಲಿ ಇರತಕ್ಕಂತಹ ಸ್ಪೆಷಲ್ ಡಿಸಿ ಆಗಲಿ ಯಾವ ಡಿಸಿ ಆಗಲಿ, ಅಲ್ಲಿ ದೇವಸ್ಥಾನದ ಸೇವೆಗೆ ಅಂತ ಅವರಲ್ಲಿ ಹೋದಾಗ ನಾನೊಬ್ಬ ಸೇವಕ ಅಂತಕ್ಕಂಥ ಮನೋಭಾವನೆಯಿಂದ ಅಲ್ಲಿರ್ತಕ್ಕಂತಹ ಒಂದು ಪದ್ಧತಿ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಂಡು, ನಂತರದಲ್ಲಿ ಅಲ್ಲಿಯ ಪರಂಪರೆ ಪದ್ಧತಿ ಜೊತೆಗೆ ಅಲ್ಲಿ ಮೂಲ ನಿವಾಸಿಗಳ ಒಂದು ಅನುಭವ ಏನಿತ್ತು, ಅಲ್ಲಿಯ ಒಂದು ಚರಿತ್ರೆ ಏನಿತ್ತು, ಅದನ್ನೆಲ್ಲ ಗಮನಕ್ಕೆ ತಗೊಳ್ಬೇಕು. ತಗೊಳ್ಳದೇನೆ ಮಾಡಿದಾಗ ಇಂಥ ವ್ಯವಸ್ಥೆ ಆಗುತ್ತೆ. ಮತ್ತೆ ಯಾವುದೇ ಕ್ಷೇತ್ರ ನೀವು ಅಭಿವೃದ್ಧಿ ಮಾಡ್ಲಿಕ್ಕೆ ಹೋದ್ರೂ ಕೂಡ ಅಲ್ಲಿಯ ಒಂದು ಶಿಖರದಕ್ಕಿಂತಲೂ ಎತ್ತರಕ್ಕೆ ನೀವೇನೋ ಮಾಡ್ಲಿಕ್ಕೆ ಹೋದಾಗ ಮೂಲಭೂತವಾಗಿ ವಾಸ್ತು ದೋಷ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಆ ಕ್ಷೇತ್ರ ಈಗ ಸಾಕಷ್ಟು ದೋಷಗಳಿಗೆ ಗುರಿಯಾಗಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಖಂಡಿತ ನಿಮ್ ಜೊತೆ ಅದ್ರ ಬಗ್ಗೆ ನಾನು ಮತ್ತಷ್ಟು ಮಾತಾಡ್ತೀನಿ. ಹಾಗೆ ಈ ಚರ್ಚೆ ನಾವು ಮತ್ತೆ ಮುಂದುವರಿಸೋಣ. ಕೆಲವು ಮುಂದೆ ಸಣ್ಣ ಬ್ರೇಕ್. ಕುಕ್ಕೆಗೆ ನಾಗದೋಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೋಮೇಶ್ ಅವರು, ಈಗ ಪ್ರಮುಖವಾಗಿ ಗರ್ಭಗುಡಿಗಿಂತಲೂ ಕೂಡ ಎತ್ತರದಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ, ಸಾಮಾನ್ಯವಾಗಿ ಒಂದು ದೇವಸ್ಥಾನವನ್ನು ಕಟ್ಟುವ ಸಂದರ್ಭ, ದೇವಸ್ಥಾನದ ಸುತ್ತಮುತ್ತಲ ಕೆಲಸಗಳ ಒಂದು ಕಟ್ಟಡವನ್ನು ಕಟ್ಟುವ ಸಂದರ್ಭದಲ್ಲಿ ಯಾವುದೇ ಒಂದು ಕಟ್ಟಡ ಅದಕ್ಕಿಂತ ಹೆಚ್ಚು ಎತ್ತರ ಇರಬಾರ್ದು ಅನ್ನುವಂಥದ್ದು ಇಲ್ವಾ? ಇಲ್ಲ, ಆ ತರ ನಿಯಮ ಅಲ್ಲ. ಕೆಲವು ಕ್ಷೇತ್ರಗಳಲ್ಲಿ ಕೆಲವಷ್ಟು ನಿಯಮಗಳಿದಾವೆ. ಗರ್ಭಗುಡಿಗಿಂತ ಎತ್ತರ ಕಟ್ಟಡ ಕಟ್ಟಬಾರದು ಅಂತಕ್ಕಂಥದ್ದರಲ್ಲಿ ಅರ್ಥ ಇಲ್ಲ. ಆದ್ರೆ ಕೆಲವು ಕ್ಷೇತ್ರದಲ್ಲಿ ಕೆಲವು ಗರ್ಭಗುಡಿಯಿಂದ ಇಷ್ಟು ದೂರದಲ್ಲಿ ಕಟ್ಟಡ ಇರಬೇಕು, ಇಷ್ಟು ದೂರದಲ್ಲೇ ಇಂಥ ಬಿಲ್ಡಿಂಗ್ಗಳು ಬರಬೇಕು ಅಂತಕ್ಕಂಥದ್ದಕ್ಕೆ ಸ್ಪಷ್ಟವಾದ ನಿಯಮ ಇದಾವೆ. ಈ ಉತ್ತರ ಕರ್ನಾಟಕದ ಯಾವುದೋ ಒಂದು ಹಳ್ಳಿನಲ್ಲಿ ಆ ಊರಿನಲ್ಲಿ ಯಾವುದೋ ಮಹಡಿ ಮನೆನೇ ಇಲ್ಲ. ಹೌದು, ಮಹಡಿ ಮನೆ ಇಲ್ಲ, ಅಲ್ಲಿ ಎಲ್ಲದೂ ಬರೀ ಗ್ರೌಂಡ್ ಫ್ಲೋರ್ ಮಾತ್ರ. ಅಲ್ಲಿಯ ಒಂದು ಸ್ಥಳದ ಒಂದು ಮಹಿಮೆ ಮತ್ತು ನಂಬಿಕೆ. ಹೌದು, ಅಲ್ಲಿ ಆ ಮಹಡಿ ಮನೆ ದೇವಸ್ಥಾನ ಗೋಪುರಕ್ಕಿಂತ ಎತ್ತರ ಹೋದ್ರೆ ಮನೆಯವರಿಗೆ ತೊಂದರೆ ಆಗತ್ತೆ ಅಂತ. ಇನ್ನೊಂದು ಯಾವುದೋ ಉತ್ತರ ಕರ್ನಾಟಕದ ಹಳ್ಳಿನಲ್ಲಿ ಪೂರ್ಣ ಅಲ್ಲಿ ತಾರಸಿ ಮನೆನೇ ಇಲ್ಲ, ಎಲ್ಲ ಹಂಚಿನ ಮನೆ ಅಥವಾ ಹುಲ್ಲಿನ ಮನೆ. ಅದು ಆಯಾ ಸ್ಥಳದ ನಿಯಮ. ಅದನ್ನು ನೀವು ಯಾವುದೇ ವೈಜ್ಞಾನಿಕ ಕಾರಣ ಹುಡುಕ್ಲಿಕ್ಕೆ ಆಗೋದಿಲ್ಲ ಅಥವಾ ಇನ್ನೇನಿಲ್ಲ. ಅಲ್ಲಿಯ ಒಂದು ನಂಬಿಕೆ, ಪದ್ಧತಿ, ಪರಂಪರೆ ಅಂತ ನಾವು ಅಷ್ಟಕ್ಕೆ ಒಪ್ಕೊಳ್ಬೇಕು. ಒಪ್ಕೊಂಡಂತಹ ಒಂದು ಸಂಸ್ಕಾರ ನಮ್ಮದು. ಅದರಿಂದ
ಈ ಸುಬ್ರಹ್ಮಣ್ಯ ಕ್ಷೇತ್ರದ ಪಾವಿತ್ರ್ಯತೆಗೆ ಭಂಗ ಬಂದಿರತಕ್ಕಂಥದ್ದು ಕೇವಲ ಎತ್ತರ ಕಟ್ಟಡ ಕಟ್ಟಿದ್ರಿಂದ ಮಾತ್ರ ಅಲ್ಲ, ಅಲ್ಲಿ ಸಾಕಷ್ಟು ಅವ್ಯವಸ್ಥೆ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ನಮ್ಮ ಸ್ನೇಹಿತರಾಗಲೇ ಹೇಳ್ತಾ ಇದ್ರು, ಅಲ್ಲಿ ಆ ಒಂದು ಮೂಲ ನಿವಾಸಿಗಳಾದಂತಹ ಸರ್ಪರಾಜ ಸರ್ಪಕ್ಕೆ ಶುದ್ಧವಾದಂಥ ಕುಡಿಯೋ ನೀರು ಅಲ್ಲಿ ಸಿಗ್ತಾ ಇಲ್ಲ. ಹೌದು, ಶುದ್ಧವಾದಂಥ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇನ್ನೊಂದು ಆಘಾತಕರವಾದಂತಹ ಸುದ್ದಿ ನಾನು ಹೇಳಬೇಕು ಅಂತಂದ್ರೆ, 2010 ಮಾರ್ಚ್ ತಿಂಗಳಿನಲ್ಲಿ ಒಬ್ಬ, ನಾನು ಆ ವ್ಯಕ್ತಿ ಹೆಸರು ಹೇಳೋದಿಲ್ಲ, ಬಹಳ ದೊಡ್ಡ ಒಬ್ಬ ಗಣ್ಯ ವ್ಯಕ್ತಿ, VVIP, ಅವ್ರ ಜೊತೆಗೆ ಬೆಂಗಳೂರಿಂದ ಹೆಲಿಕಾಪ್ಟರ್ಲ್ಲಿ ನಾನು ಸುಬ್ರಹ್ಮಣ್ಯಕ್ಕೆ ಹೋದೆ. ಸುಮಾರು ನಾವು ಇಲ್ಲಿಂದ 8:15 ಹೊರಟಿವಿ. 9:15 ಹೊತ್ತಿಗೆ ಸುಬ್ರಹ್ಮಣ್ಯದಲ್ಲಿ ಇಳಿದ್ವಿ. ಅಲ್ಲಿ ಇಳಿದು ದೇವಸ್ಥಾನದಿಂದ ಕಾರ್ ಕಳಿಸಿದ್ರು ಹೆಲಿಪ್ಯಾಡ್ಗೆ. ನಾನು ಆ ವ್ಯಕ್ತಿ ಹತ್ರ ಹೇಳಿದೆ, ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇರೋದಾದ್ರಿಂದ ಹೆಲಿಕಾಪ್ಟರ್ ಬೇಡ, ನಾವು ಬೈ ಕಾರ್ ಹೋಗೋಣ, ಅಥವಾ ಮಂಗಳೂರವರೆಗೆ ವಿಮಾನದಲ್ಲಿ ಹೋಗಿ ಅಲ್ಲಿಂದ ಮುಂದೆ ಕಾರ್ ತಗೊಂಡು ಹೋಗೋಣ ಅಂತ. ಆತಂಗೆ ಹೆಲಿಕಾಪ್ಟರ್ನ ಒಂದು ವ್ಯಾಮೋಹ, ಜೊತೆಗೆ ತಾನು ಬಹಳ ದೊಡ್ಡ VIP ಅದನ್ನು ತೋರಿಸ್ಕೊಳ್ಬೇಕಾದ ಅವಶ್ಯಕತೆ ಇತ್ತು ಅಂತ ಕಾಣುತ್ತೆ. ಇಲ್ಲ ಗುರುಗಳೇ, ಹೆಲಿಕಾಪ್ಟರ್ ಮಾಡಿದ್ದೀನಿ, ಬನ್ನಿ. ಸರಿ, ನಾನು ಅನಿವಾರ್ಯವಾಗಿ ಹೆಲಿಕಾಪ್ಟರ್ನಲ್ಲಿ ಅಲ್ಲಿ ಹೋದೆ. ಅದಲ್ಲ, ಸುಬ್ರಹ್ಮಣ್ಯದ ಊರ ಒಳಗಡೆನೆ ಒಂದು ಕಡೆ ಹೆಲಿಪ್ಯಾಡ್ ಮಾಡಿದ್ದಾರೆ, ಕಾಲೇಜ್ ಪಕ್ಕದಲ್ಲಿ. ಅಲ್ಲಿ ಇಳಿತು. ಅಲ್ಲಿಂದ ದೇವಸ್ಥಾನದವರು, ಸುಬ್ರಹ್ಮಣ್ಯ ಮಠದವರು ಕಾರಿನ ವ್ಯವಸ್ಥೆ ಮಾಡಿದ್ರು. ನಾವು ಕಾರಲ್ಲಿ ಕೂತು ಒಂದಷ್ಟು ದೂರ ಹೋಗಿದ್ವಿ. ಅಷ್ಟೊತ್ತಿಗೆನೆ ಅವರಿಗೆ ಒಂದು ಫೋನ್ ಬಂತು, ಸೆಲ್ ಫೋನ್. ಫೋನ್ನಲ್ಲಿ ಬಂದಂಥ ಸುದ್ದಿ ಏನಪ್ಪಾ ಅಂತಂದ್ರೆ, ಅವರ ಹತ್ತಿರದ ಬಂಧುಗಳೊಬ್ಬರು ಮೃತರಾದರು, ಸತ್ತೋಗಿದ್ರು, ವಯಸ್ಸಾದವರು. ಆ ಸೂತ್ಕ ಬಂತು. ಹೀಗೆ ನಮ್ಮ ಚಿಕ್ಕಪ್ಪ ಅವರು ಹೋಗ್ಬಿಟ್ರು, ಸುದ್ದಿ ಬಂತು. ನಾನು ಹೇಳಿದೆ, ಸ್ವಾಮಿ, ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋದು ಬೇಡ, ವಾಪಸ್ ಹೋಗ್ಬಿಡೋಣ ಅಂತ. ಅವರು ಅವ್ರ ಹೆಂಡತಿ ಎಲ್ಲ ಇದ್ದವ್ರು ಹೌದಾ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ನಾನು ಹೇಳಿದೆ, ಇಲ್ಲ ಬೇಡ, ವಾಪಸ್ ಹೋಗ್ಬಿಡೋಣ. ಹೆಲಿಕಾಪ್ಟರ್ಲ್ಲಿ ಬಂದಿರತಕ್ಕಂಥದ್ದಕ್ಕೆ ದೇವರಿಗೆ ಇಚ್ಛೆ ಇಲ್ಲ ಅಂತ ಕಾಣುತ್ತೆ, ದರ್ಶನ ಕೊಡೋದಕ್ಕೆ ನಿಮಗೇನು. ಅಷ್ಟೊತ್ತಿಗೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಅವರುಗಳ ಹೆಸರುಗಳೆಲ್ಲ ನನಗೆ ಗೊತ್ತಿಲ್ಲ, ಎಲ್ಲ ಬಂದು ಇವ್ರನ್ನ ಸುತ್ತಕೊಂಡು ಹೀಗೆ ಬನ್ನಿ ಅಂತ ಪೂರ್ಣಕುಂಭ ಇತ್ಯಾದಿಗಳಿಗೆ ವ್ಯವಸ್ಥೆ ಮಾಡ್ಕೊಳಕ್ಕೆ ನೋಡಿದ್ರು. ನಾನು ಹೇಳಿದೆ, ಹೀಗೆ ಇವರಿಗೆ ಇಲ್ಲಿ ಬಂದ್ರ ಮೇಲೆ ಸುದ್ದಿ ಬಂತು, ಸೂತಕ ಇದೆ, ಆದ್ದರಿಂದ ಈಗ ಇಲ್ಲಿ ಬಂದ್ರ ಮೇಲೆ ಸುದ್ದಿ ಬಂದಿದ್ದರಿಂದ ನಾವು ವಾಪಸ್ ಹೋಗ್ತೀವಿ, ಬೆಳಗ್ಗೆಯಿಂದ ಉಪವಾಸ ಇದ್ದೀವಿ, ಸ್ವಲ್ಪ ಕಾಫಿ ವ್ಯವಸ್ಥೆ ಮಾಡಿದರೆ ಕಾಫಿ ಕುಡಿದ್ಬಿಟ್ಟು ವಾಪಸ್ ಹೋಗ್ಬಿಡ್ತೀವಿ. ವಿರುದ್ಧ, ಅಡ್ಡಿಲ್ಲ ನೀವು ಬರ್ಬೋದು. ಹೇಳಿದೆ, ಇಲ್ಲಪ್ಪ, ನಾನೊಬ್ಬ ವೈದಿಕ ಬ್ರಾಹ್ಮಣನಾಗಿ ಸಂಪ್ರದಾಯಬದ್ಧವಾಗಿ ಇರತಕ್ಕಂಥವನಾಗಿ ಸೂತಕದಲ್ಲಿ ಅವ್ರನ್ನ ದೇವಸ್ಥಾನದ ಒಳಗಡೆ ಹೋಗುವಂತ ನಾನು ಹೇಗೆ ಹೇಳಲಿ? ಶಾಸ್ತ್ರದಲ್ಲಾಗ್ಲಿ ಪದ್ಧತಿಲಾಗ್ಲಿ ಇಲ್ಲ, ಇಲ್ಲಿ ಇದು ಕ್ಷೇತ್ರ, ಇದು ನೀವು ಬರ್ಬೋದು ಅಂತ ಶುರು ಮಾಡ್ಕೊಂಡ್ರು. ನಾನು ಹೇಳಿದೆ, ನನಗಿಲ್ಲ, ನಾನು ಇವ್ರನ್ನ ಪಕ್ಕದಲ್ಲಿ ಒಂದೇ ಕಾರಲ್ಲಿ ಕೂತ್ಕೊಂಡು ಮುಟ್ಕೊಂಡಿದ್ದೀನಿ, ನನಗಂತೂ ಮೈಲಿಗೆ ಅಂತಕ್ಕಂಥದ್ದು ಇದೆ, ಆದ್ರಿಂದ ನಾನು ಈ ಒಂದು ಇದಕ್ಕೆ ಬರ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಬಟ್ ಇವರು ಹೇಗೆ ಬರ್ಲಿಕ್ಕೆ ಆಗತ್ತೆ ಅಂತ ಕೇಳಿದೆ. ಇಲ್ಲ, ನೀವು ಬರ್ಬೋದು, ತೊಂದರೆ ಇಲ್ಲ, ನೀವು ಹೇಗೂ ದೇವಸ್ಥಾನದ ಹೊರಭಾಗದಲ್ಲಿ ಇರ್ತೀರಲ್ಲ ಅಂತ ಈ ತರ ಅವರ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡದಲ್ಲಿ ಹೇಳೋದಕ್ಕೆ ಶುರು ಮಾಡಿದ್ರು. ಸರಿ, ನಾನು ಹೇಳಿದೆ, ಇಲ್ಲಪ್ಪ, ನನಗೆ ಗೊತ್ತಿಲ್ಲ, ವಿಪ್ರವಾಕ್ಯೋ ಜನಾರ್ದನ ಅಂತ ನಾನು ಹೇಳೋದಾದ್ರೆ ಹೋಗುವಷ್ಟು ಇಲ್ಲ ಅಂತ. ಅವರು ಒತ್ತಡ ತಂದರು, ಬನ್ನಿ ಅಂತ. ಯಾಕಪ್ಪ ಅಂದ್ರೆ ಇವರೊಬ್ರು ಮುಖ್ಯವಾದಂತಹ ವ್ಯಕ್ತಿ, VIP ಅಂಡ್ CIP ಅಂದ್ರೆ ಬಹಳ ಮುಖ್ಯವಾದಂಥ ವ್ಯಕ್ತಿ, ಜೊತೆಗೆ CIP ಕಮರ್ಷಿಯಲಿ ಇಂಪಾರ್ಟೆಂಟ್ ಪರ್ಸನ್. ಅವರಿಂದ ಸಾಕಷ್ಟು ದೇವಸ್ಥಾನಕ್ಕೆ ಅವ್ರು ಹೋದ್ರೆ ಹುಂಡಿಗೆ ಹಾಕೋದೇನೆ ₹1,00,000 ಒಂದು ಕಟ್ಟು, ಅವ್ರು ಇಟ್ಕೊಂಡಿರೋದೇ ₹1,000 ನೋಟಿನ ಕಟ್ಟುಗಳು. ಬೇಕಾದಷ್ಟು ಅಲ್ಲಿ ಅರ್ಚಕರಿಗೆ, ವ್ಯವಸ್ಥಾಪಕರಿಗೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆಲ್ಲ ಒಂದು 5-6-10 ಲಕ್ಷ ರೂಪಾಯಿ ಆ ಒಂದು ಗಂಟೆಯಲ್ಲಿ ಖರ್ಚು ಮಾಡಿ ಬರುವಂತಹ ಸಾಮರ್ಥ್ಯ ಇದ್ದವರು, ಖರ್ಚು ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು. ಅಂಥವ್ರನ್ನ ಬಿಡೋದಕ್ಕೆ ಇವ್ರು ಯಾರಿಗೂ ಇಷ್ಟ ಇಲ್ಲ. ನಾನು ಹೇಳಿದೆ, ಸರಿನಪ್ಪ, ನಾನು ಇಲ್ಲಿಂದಲೇ ಆ ಭಗವಂತನಿಗೆ ನಮಸ್ಕಾರ ಸಮರ್ಪಣೆ ಮಾಡ್ತೀನಿ, ಇದ್ರ ಮುಂದೆ ನಾನು ಬರೋಲ್ಲ. ಯಾಕೆಂದ್ರೆ ನಾನು ರಾಜ ರಾಷ್ಟ್ರಕೃತಂ ಪಾಪಂ ರಾಜಪಾಪಂ ಪುರೋಹಿತ ಭರ್ತಾತ್ ಸ್ತ್ರೀಕೃತಂ ಪಾಪಂ ಶಿಷ್ಯ ಪಾಪಂ ಗುರು ಭವೇತ್ ಅಂತ ಹೇಳಿ ಇದರಲ್ಲಿ ನಾನು ಭಾಗಿಯಾಗಬೇಕಾಗತ್ತೆ. ಆದ್ದರಿಂದ ನನಗೆ ಮೈಲಿಗೆ ಆಯ್ತು, ಈಗ ನಿಮ್ಮ ಜೊತೆಗೆ ಇರೋದ್ರಿಂದ ನಾನು ಆ ದೇವಸ್ಥಾನದೊಳಗಡೆ ಬರೋದಿಲ್ಲ ಅಂತಂದೆ. ಅವರವರನ್ನು ಕರ್ಕೊಂಡು ಹೋಗಿ ಶಾಲ್ ಹೊಚ್ಚಿ ಹಾರ ಹಾಕಿ ಏನೇನು ಸುಬ್ರಹ್ಮಣ್ಯನಿಗೆ ಏನೇನು ಸೇವೆ ಮಾಡಿಸಿದ್ರೋ ಏನೋ ಗೊತ್ತಿಲ್ಲ. ಸುಮಾರು 1.5 ಗಂಟೆ 2 ಗಂಟೆಗಳ ಕಾಲ ಒಂದು 10-20 ಜನ ದೇವಸ್ಥಾನದ ಸಿಬ್ಬಂದಿ ಜೊತೆಗೆ ವೈದಿಕರು ಇವರುಗಳೆಲ್ಲ ಮುತ್ಕೊಂಡು ಅವರನ್ನ ಮೆರವಣಿಗೆನಲ್ಲೇ ಕರ್ಕೊಂಡು ಹೋಗಿ, ಮೆರವಣಿಗೆ ಅಂತಂದ್ರೆ ಒಂದು ಇದು ಕುಚೋದ್ಯದ ಭಾಷೆ ಆದ್ರೂ ಆಗ್ಬೋದು, ಬಹಳ ವಿಜೃಂಭಣೆಯಿಂದ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದರು. ಬಂದ ನಂತರದಲ್ಲಿ
ಆ ಪಕ್ಕದಲ್ಲಿ ಒಂದು ಮಠ ಇದೆಯಲ್ಲ, ಅವರು ಕೂಡ ಕರೆದ್ರು. ಆಮೇಲೆ ಅಲ್ಲಿ ಹೇಳಿ ಕಳಿಸಿದ್ರು, ಈಗ ಸ್ವಾಮಿಯಾದಿಗಳು ಬಂದಿಯಾರಲ್ಲ ಬರಲಿ. ನಾನು ಹೇಳಿದೆ, ನನಗೆ ಆಶೌಚ ಇದೆ, ಇವ್ರ ಜೊತೆಗೆ ನಾನು ಬಂದಿದ್ದರಿಂದ ಇವ್ರಿಗೆ ಹೀಗಿದೆ, ಬರೋಕ್ಕಾಗೋದಿಲ್ಲ ಅಂತ. ಆಮೇಲೆ ಊಟದ ವ್ಯವಸ್ಥೆ ಮಾಡೋದಕ್ಕೆ ಆವಾಗಲೂ ಹೇಳಿದೆ, ನಾನು ಇನ್ನು ಮನೆಗೆ ಹೋಗಿ ಸ್ನಾನ ಮಾಡಿ ನನ್ನ ಯಜ್ಞೋಪವೀತ ಬದಲಾಯಿಸಿಕೊಂಡು ಸರಿಯಾದ ರೀತಿಯಲ್ಲಿ ನನಗೆ ಮಾನಸಿಕ ಶಾರೀರಿಕ ಶುದ್ಧಿ ಆಗದೆ ನಾನು ಇಲ್ಲಿನ್ನೇನು ತಗೊಳ್ಳೋ ಹಾಗಿಲ್ಲ, ಅದರಿಂದ ಏನು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡೆ. ಅವರಿಗೆ ಅಲ್ಲಿ ಒಳಗಡೆ ಕರ್ಕೊಂಡು ಹೋಗಿ ಊಟ ಇದರ ವ್ಯವಸ್ಥೆಗಳೆಲ್ಲ ಮಾಡಿಬಿಟ್ಟು ಸುಮಾರಾಗಿ ಎರಡು ಗಂಟೆ ಹೊತ್ತಿಗೆ ನಮ್ಮನ್ನು ಅಲ್ಲಿಂದ ಕಳಿಸ್ಕೊಟ್ರು. ಅದು ಬಹಳ ಬೇಸರದ ಸಂಗತಿ ನನಗೆ. ಯಾಕೆಂದ್ರೆ ಈ ಹೋದವರಾಗೆ ನನ್ನ ಜೊತೆ ಹೋದವರಿಗೆ ಕೂಡ ಸೂತಕದ ಕಲ್ಪನೆ, ಅದರ ವ್ಯಾಪ್ತಿ ಗೊತ್ತಿಲ್ಲ. ಅದನ್ನ ನಾನು ಸ್ಪಷ್ಟವಾಗಿ ಅಲ್ಲಿ ಹೇಳಿದಾಗ್ಲೂ ಕೂಡ ಅದನ್ನು ಅವ್ರ ಗಮನಕ್ಕೆ ತಗೊಂಡಿರಲಿಲ್ಲ. ಸ್ಪಷ್ಟವಾಗಿ ಅಲ್ಲಿಂದ ನಾವು ಹೆಲಿಕಾಪ್ಟರ್ನಲ್ಲಿ ವಾಪಸ್ ಹೊರಟ್ವಿ. ವಾಪಸ್ ಹೊರಡ್ಬೇಕಾದ್ರೆ ನನಗೆಲ್ಲೋ ಒಂದು ಕಡೆ ಭಯ ಇತ್ತು. ನಾನು ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಬೇಡ್ಕೊಳ್ತಾ ಇದ್ದೆ, ಸ್ವಾಮಿ ನನ್ನಿಂದ ಅಪರಾಧ ಒಂದಿಷ್ಟು ಆಗಿರ್ಬೋದು, ಆದರೆ ನಾನೊಬ್ಬನೇ ಕಾರಣ ಅಲ್ಲ, ನನ್ನನ್ನು ಕ್ಷಮಿಸಪ್ಪ, ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾ ಇದ್ದೆ. ಆ ನನ್ನ ಪ್ರಾರ್ಥನೆ ಫಲವೋ ಏನೋ ಅವತ್ತು ಹೆಲಿಕಾಪ್ಟರ್ ನಮಗೆ ಸೇಫಾಗಿ ಬೆಂಗಳೂರು ಜಕ್ಕೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಯಿತು. ಅದಿಲ್ಲದೆ ತೊಂದರೆ ಸಿಕ್ಕಾಕೊಳ್ಳೋದು ಸುಮಾರು ಒಂದು 35 ನಿಮಿಷ ಹಾರಾಟ ಆದ್ರ ಮೇಲೆ ಅನಿರೀಕ್ಷಿತವಾಗಿ ಮೋಡ ಮತ್ತೆ ತೀವ್ರವಾದಂತಹ ಗಾಳಿ. ಆತ ಪೈಲಟ್ ನಮಗೆ ಇದರಲ್ಲಿ ಮೈಕ್ರೋಫೋನ್ನಲ್ಲಿ ನಮ್ಗೆ ಹೇಳ್ತಾ ಇದ್ದಾನೆ, ಎಲ್ಲ ಬೆಲ್ಟ್ ಹಾಕ್ಕೊಂಡಿದ್ದೀರಾ, ನನಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಲ್ಯಾಂಡ್ ಮಾಡೋಕ್ಕಾಗತ್ತೋ ಅಥವಾ ಮಧ್ಯದಲ್ಲಿ ಎಲ್ಲಾರು ಲ್ಯಾಂಡ್ ಮಾಡಬೇಕೋ, ಹೇಗೆ ಏನು ಗೊತ್ತಾಗ್ತಿಲ್ಲ, ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅಂತ. ನಾನು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಆ ನಾಗದೇವತೆ ಹತ್ರ, ಸುಬ್ರಹ್ಮಣ್ಯ ಸ್ವಾಮಿ ಹತ್ರ, ಇದು ಇವತ್ತು ಇವ್ರು ಮಾಡಿರತಕ್ಕಂಥ ಅನ್ಯಾಯದ ಫಲ. ಆದರೆ ನಾನು ಅವರಿಗೆ ಒಬ್ಬ ಬ್ರಾಹ್ಮಣನಾಗಿ, ಒಬ್ಬ ವೈದಿಕ ಬ್ರಾಹ್ಮಣನಾಗಿ ಏನು ತಿಳುವಳಿಕೆ ಕೊಡ್ಲಿಕ್ಕಾಗುತ್ತೋ ನನ್ನ ವ್ಯಾಪ್ತಿಯಲ್ಲಿ ಅಂಥ ತಿಳುವಳಿಕೆಯನ್ನು ಅವ್ರಿಗೆ ಕೊಟ್ಟಿರೋದ್ರಿಂದ ನೀನು ನನ್ನ ಜೀವ ಉಳಿಸ್ಬೇಕಪ್ಪ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡೇ ಕೂತ್ಕೊಂಡೆ ಸುಮಾರು ಹೊತ್ತು. ಅದು ಹೇಗೆ ಬಂದು ನಾವು ಜಕ್ಕೂರು ಇದರಲ್ಲಿ ಲ್ಯಾಂಡ್ ಆದ್ರ ಮೇಲೆ ಆ ಪೈಲಟ್ ಹೇಳ್ತಾರೆ, ಇದು ನಾವು ಡೆಕ್ಕನ್ ಏವಿಯೇಷನ್ ಇಂದ ಹೆಲಿಕಾಪ್ಟರ್ ಹೈರ್ ಮಾಡ್ಕೊಂಡಿದ್ದು ಅಂತ ಕಾಣುತ್ತೆ, ಅಥವಾ ಬಳ್ಳಾರಿ ಕಡೆದು ಯಾವುದೋ, ಅದು ಸರಿಯಾಗಿ ಜ್ಞಾಪಕ ಬರ್ತಾ ಇಲ್ಲ. ಆ ಹೆಲಿಕಾಪ್ಟರ್ ಹೇಳ್ತಾರೆ, ಇವತ್ತು ನಿಜವಾಗ್ಲೂ ಆ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಇದ್ದಿದ್ದು ಹೌದು, ಆತನ ಅನುಗ್ರಹ ಇಲ್ಲದೆ ಇದ್ರೆ ನಾನು ಇಲ್ಲಿ ಲ್ಯಾಂಡ್ ಆಗ್ತಾ ಇರಲಿಲ್ಲ, ನನಗೇನೆ ಆಸೆ ಹೋಗ್ಬಿಟ್ಟಿತ್ತು, ನನಗೇನೆ ಇವತ್ತು ನಾವು ಬದುಕ್ತೇವೆ ಅಂತಕ್ಕಂಥ ಆಸೆ ಹೋಗ್ಬಿಟ್ಟಿತ್ತು. ಅಷ್ಟು ನನಗೆ ಟೆಕ್ನಿಕಲ್ ಪ್ರಾಬ್ಲಮ್ ಬೇರೆ ಬಂತು, ಏನೋ ಒಂದು ರೀತಿಯಲ್ಲಿ ನನಗೆ ತಲೆನೇ ಓಡ್ತಾ ಇರಲಿಲ್ಲ, ಮುಂದೆ ಕಾಣಿಸ್ತಾ ಇರಲಿಲ್ಲ, ಜೊತೆಗೆ ತೀವ್ರವಾದಂತಹ ಗಾಳಿ, ತೀವ್ರವಾದಂತಹ ಮೋಡ, ಇದರ ಮಧ್ಯೆ ನಾನು ಸಿಕ್ಕಾಕೊಂಡೆ. ನಾನು ಇವತ್ತು ಇಲ್ಲಿ ಬಂದು ಇಳಿದಿರ್ತಕ್ಕಂಥದ್ದು ಇವತ್ತು ಆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಅನುಗ್ರಹ ಇದೆ ನನ್ನ ಮೇಲೆ ಅಂತಕ್ಕಂಥದ್ದಕ್ಕೆ ಪೂರ್ಣ ಸಾಕ್ಷಿ ಅಂತ ಹೇಳಿ ಆ ಮನುಷ್ಯ ಅಲ್ಲಿ ನನಗೆ ನಮಸ್ಕಾರ ಮಾಡಿದ. ಇಂಥದ್ದು ಎಲ್ಲ ಅಲ್ಲಿ ನಡೆದಂಥದ್ದು 4-6 ಉದಾಹರಣೆಗಳನ್ನು ಕೊಡಬಲ್ಲೆ. ಆದ್ದರಿಂದ ಇಲ್ಲಿ ದೋಷ ಅಂತಕ್ಕಂಥದ್ದು ಒಂದು, ಆ ಕ್ಷೇತ್ರ ಒಂದಿಷ್ಟು ವ್ಯಾಪಕವಾಗಿ ವಾಣಿಜ್ಯೀಕರಣಗೊಳ್ತಾ ಇದೆ, ಕಮರ್ಷಿಯಲೈಸ್ ಆಗ್ತಾ ಇದೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ವಾಣಿಜ್ಯೀಕರಣ ಅಂತಕ್ಕಂಥದ್ದು ಅತ್ಯವಶ್ಯಕ, ಅದನ್ನ ತಪ್ಪು ಅಂತ ನಾನು ಹೇಳಲ್ಲ. ಅದು ಕೂಡ ಒಂದು ಧರ್ಮದ ವ್ಯಾಪ್ತಿಯಲ್ಲಿ, ಒಂದು ಪದ್ಧತಿಯ, ಪರಂಪರೆಯ, ಇತಿಹಾಸದ ಒಂದು ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಆ ವಾಣಿಜ್ಯೀಕರಣ ಮಾಡಬೇಕೇ ಹೊರತಾಗಿ ಏನೋ ಮಾಡ್ತಾ ಇದ್ದೀವಿ, ನಮ್ಗೇನಂತೆ, ನಮ್ಮ ಕೆಲಸ ದುಡ್ಡು ಬಂದ್ರಾಯ್ತು, ಅಥವಾ ಅಭಿವೃದ್ಧಿ ಇಷ್ಟು ಬಿಲ್ಡಿಂಗ್ ಆದ್ರಾಯ್ತು, ಇಷ್ಟು ಸೇತುವೆ ಆದ್ರಾಯ್ತು, ಸೇತುವೆ, ಬಿಲ್ಡಿಂಗು, ಕಟ್ಟಡ ಇದಿಷ್ಟನ್ನೇ ನೀವು ಅಭಿವೃದ್ಧಿ ಅಂತ ನೀವು ತಗೊಳ್ಳೋದಾದ್ರೆ ಅಂತಹ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ. ಅದಷ್ಟೇ ಅಭಿವೃದ್ಧಿಯ ಅಲ್ಲ. ಖಂಡಿತ ಸೋಮೇಶ್ ಅವರೇ, ಈ ವಿಚಾರದ ಬಗ್ಗೆ ನಾವು ಮತ್ತಷ್ಟು ಚರ್ಚೆ ನಡೆಸೋಣ. ಕೆಲವೊಂದು ಸಣ್ಣ ಬ್ರೇಕ್. ಕುಕ್ಕೆಗೆ ನಾಗದೋಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಸೋಮೇಶ್ ಅವರೇ, ಈಗ ವಾಯುವ್ಯ ಭಾಗದಲ್ಲಿ ಗಗನಚುಂಬಿ ಕಟ್ಟಡವನ್ನು ಕಟ್ಟಿದ್ದಾರೆ ಅನ್ನುವಂಥದ್ದು, ಹಾಗೆಯೇ ನೈಋತ್ಯ ಭಾಗದಲ್ಲಿ ಶೌಚಾಲಯಗಳನ್ನ ಕಟ್ಟಿರುವಂಥದ್ದು, ಇವೆಲ್ಲವೂ ಕೂಡ ವಾಸ್ತು ಪ್ರಕಾರ ಸರಿನಾ? ಈಗ ವಾಸ್ತು ಅಂತಂದಾಗ ವಾಸ್ತು ಡಿಫರ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಪರ್ಪಸ್ ಟು ಪರ್ಪಸ್, ರೀಜನ್ ಟು ರೀಜನ್. ಕೆಲವಷ್ಟು ಸಂದರ್ಭಗಳಲ್ಲಿ, ಕೆಲವಷ್ಟು ಕ್ಷೇತ್ರಗಳಲ್ಲಿ ಅಥವಾ ಕೆಲವಷ್ಟು ಸ್ಥಳಗಳಲ್ಲಿ ಶೌಚಾಲಯ ನಿರ್ಮಾಣವಾಗಲಿ, ಗಗನಚುಂಬಿ ಕಟ್ಟಡ ಇದೆ. ಯಾಕೆಂದ್ರೆ ಆಯಾಯ ಪ್ರದೇಶಕ್ಕೆ ಹೊಂದತಕ್ಕಂತಹ ವಾಸ್ತು ನಾವು ಹೇಳಬೇಕೆ ಹೊರತಾಗಿ ಯಾವುದೋ ಒಂದು ಗ್ರಂಥದ ಆಧಾರ ಇಟ್ಕೊಂಡ್ಬಿಟ್ಟು ನೈಋತ್ಯ ಭಾಗದಲ್ಲಿ ಇಷ್ಟೇ ಬರಬಾರದು, ಇದು ಹಿಂಗೆ ಬರಬಾರದು ಅಂತಕ್ಕಂಥದ್ದಕ್ಕೆ ಅರ್ಥವಿಲ್ಲ. ಟ್ರೇಡ್, ಟ್ರೆಡಿಷನ್, ಟೆಕ್ನಾಲಜಿ ನೀಡ್ ಟು ಬಿ ರಿವೈಸ್ಡ್ ಅಂಡ್ ಅಪ್ಡೇಟೆಡ್. ಈ ಎಲ್ಲ ಪದ್ಧತಿಗಳು, ಪರಂಪರೆಗಳಲ್ಲೂ ಕೆಲವಷ್ಟು ಬದಲಾವಣೆಗಳೇ ಅನಿವಾರ್ಯ. ಆದರೆ ಆ ಬದಲಾವಣೆಯ ಹೆಸರಿನಲ್ಲಿ ಮೂಲಭೂತವಾದಂತಹ ಆ ಒಂದು ಹಿನ್ನೆಲೆ ಏನಿದೆ ಅದನ್ನ ಪೂರ್ಣ ಅಳಿಸ್ತಕ್ಕಂಥದ್ದು, ಅದು ವಾಸ್ತು ದೋಷಕ್ಕೋ ಅಥವಾ ಅಲ್ಲಿಯ ಸ್ಥಳ ದೋಷಕ್ಕೋ ಕಾರಣೀಭೂತವಾಗುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದ್ರಿಂದ ನೈಋತ್ಯ ಭಾಗದಲ್ಲಿ ಶೌಚಾಲಯ ಬಂದಾಗ
ನಮ್ಮ ಧರ್ಮದಲ್ಲಿ, ಪದ್ಧತಿಯಲ್ಲಿ, ಪರಂಪರೆಯಲ್ಲಿ ಟೆಂಪಲ್ ಅಂಡ್ ಟಾಯ್ಲೆಟ್ ಎರಡಕ್ಕೂ ಕೂಡ ಬಹಳ ಮಹತ್ವ ಕೊಟ್ಟಂತಹ ಭಾರತೀಯ ಸಂಸ್ಕೃತಿ ಸಂಸ್ಕಾರ. ಟೆಂಪಲ್ ಫಾರ್ ಮೆಂಟಲ್ ಕ್ಲೀನಿಂಗ್, ಟಾಯ್ಲೆಟ್ ಫಾರ್ ಫಿಸಿಕಲ್ ಕ್ಲೀನಿಂಗ್. ಶೌಚಾಲಯದ ವ್ಯವಸ್ಥೆ ಸರಿಯಾಗಿದ್ದು ನಂತರ ದೇವಸ್ಥಾನ ವ್ಯವಸ್ಥೆಯು ಸರಿಯಾಗಿದ್ದಾಗಲೇ ದೈಹಿಕವಾಗಿ, ಮಾನಸಿಕವಾಗಿ ನಾವು ಶುದ್ಧಿ ತಗೊಂಡು ಆ ಕ್ಷೇತ್ರದಲ್ಲಿ ನಾವು ಆ ಕ್ಷೇತ್ರಕ್ಕೆ ಯಾವ ಉದ್ದೇಶಕ್ಕಾಗಿ ಹೋಗ್ತೇವೋ ಆ ಉದ್ದೇಶ ಒಂದಿಷ್ಟು ಪೂರ್ಣವಾಗೋದಕ್ಕೆ ಸಹಕಾರ ಆಗುತ್ತೆ. ಅದು ಬಿಟ್ಟು ಇಲ್ಲಿ ನೈಋತ್ಯ ಇದೆ ಅಂತ ನಾವು ಶೌಚಾಲಯ ಕಟ್ಟೋದೇ ಇಲ್ಲ ಅಂತಂದ್ರೆ, ಶೌಚಾಲಯ ಕೆಟ್ಟದ್ದು ಅಂತ ಯಾರು ಹೇಳಿದ್ರು ನಿಮಗೆ? ಶೌಚ ಕಾರ್ಯಕ್ರಮ ಕೆಟ್ಟದ್ದು ಅಂತ ಯಾರು ಹೇಳಿದ್ರು? ಅದು ಕೆಟ್ಟದ್ದಲ್ಲೂ ಅಲ್ಲ, ಅಥವಾ ಶೌಚಾಲಯ ಕೆಟ್ಟದ್ದಲ್ಲೂ ಅಲ್ಲ. ಶೌಚಾಲಯದ ನಿರ್ವಹಣೆ ನಿಮಗೆ ಗೊತ್ತಿದ್ರೇನೆ ನೀವು ಇನ್ನುಳಿದ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಶೌಚಾಲಯ ನಿರ್ವಹಣೆ ನಿಮಗೆ ಗೊತ್ತಿಲ್ಲದೆ ಇದ್ರೆ ನೀವು ವಾಸ್ತು ಕಟ್ಕೊಂಡೇನು ಮಾಡ್ತೀರಾ, ಯಾವ ಅಭಿವೃದ್ಧಿ ಕಟ್ಕೊಂಡೇನು ಮಾಡ್ತೀರಾ? ಆದ್ರಿಂದ ಮೂಲಭೂತ ಸೌಕರ್ಯಗಳು ಅಂತ ಅಲ್ಲಿ, ಆ ಮೂಲಭೂತ ಸೌಕರ್ಯದಲ್ಲಿ ಶೌಚಾಲಯವೂ ಬಂತು, ಬೆಡ್ರೂಮು ಬಂತು, ಬಾತ್ರೂಮು, ಇದೆಲ್ಲವೂ ಸೇರ್ತಕ್ಕಂಥದ್ದು, ಅದೆಲ್ಲ ಮೂಲಭೂತ. ಆದರೆ ಅವರಲ್ಲಿ ಮಾಡಿರ್ತಕ್ಕಂಥದ್ದು ಆ ಕಟ್ಟಡ ಕಟ್ಟೋದು ಮಾತ್ರವೇ ಅಲ್ಲದೇನೆ ಬೇರೆ ಬೇರೆ ಬೇಕಾದಷ್ಟು ಅಲ್ಲಿಯ ಒಂದು ಅವ್ಯವಸ್ಥೆ ಆಗಿದೆ. ಕಟ್ಟಡ ಕಟ್ಟಬೇಕು. ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು ಅಂತಹ ಕೆಲವು ಕ್ಷೇತ್ರಗಳ ಒಂದು ಮಹಾತ್ಮೆ ಏನಿದೆ ಅಂದರೆ, ಅದರಲ್ಲೂ ಮುಖ್ಯವಾಗಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭಾರೀ ವಾಹನದ ಜೊತೆಗೆ ಹೋಗಬಾರದು, ಹೆಲಿಕಾಪ್ಟರ್ ಜೊತೆಲಿ ಹೋಗಬಾರದು ಅಂತಕ್ಕಂಥ ಒಂದು ಸ್ಪಷ್ಟವಾದ ನಿಯಮ ಇದೆ ಅಲ್ಲಿ. ಯಾಕಪ್ಪ ಅಂದರೆ ಆ ಹೆಲಿಕಾಪ್ಟರ್ನ ಶಬ್ದದಿಂದ ಮತ್ತು ಅದರ ಆ ಇಂಜಿನಿನ ಒಂದು ತರಂಗದಿಂದ ಅಲ್ಲಿಯ ಒಂದು ಮೂಲ ನಿವಾಸಿ ದೇವತೆಗಳೇನಿದ್ದಾವೆ, ನಾಗದೇವತೆಗಳು, ಅವುಗಳಿಗೆ ತೊಂದರೆ ಆಗತ್ತೆ, ಭಯಭೀತರಾಗ್ತವೆ, ಅವುಗಳ ಒಂದು ನೆಮ್ಮದಿಗೆ ಭಂಗ ಬರುತ್ತೆ ಅಂತ ಹೇಳಿ ಅಲ್ಲೊಂದು ಪದ್ಧತಿ ಮಾಡಿಟ್ರು. ಭಾರೀ ಸದ್ದು ಮಾಡತಕ್ಕಂತಹ ಪ್ರತಿಯೊಂದಕ್ಕೂ ಕೂಡ ಅಲ್ಲೊಂದು ವಿರೋಧ ಉಂಟು. ಭಾರಿ ಸದ್ದು ಮಾಡತಕ್ಕಂತಹ JCB ಯಂತ್ರಗಳಾಗ್ಬೋದು, ಅಥವಾ ಬೇರೆ ಬೇರೆ ಕಟ್ಟಡ ಕಾಮಗಾರಿಗಳಿಗೆ ಉಪಯೋಗಿಸ್ತಕ್ಕಂಥ ಯಂತ್ರಗಳನ್ನಾಗ್ಬೋದು, ಹೆಲಿಕಾಪ್ಟರ್ ಅಂತದ್ದಾಗ್ಬೋದು, ಅಥವಾ ಭಾರಿ ಪ್ರಮಾಣದಲ್ಲಿ ಬೆಂಕಿ ಹಾಕ್ತಕ್ಕಂಥದ್ದು, ಇದೆಲ್ಲದಕ್ಕೂ ಅಲ್ಲಿ ಏನೇ ನೀವು ಕಟ್ಟಡ ಇತ್ಯಾದಿ ಮಾಡಬೇಕಾದ್ರೂ ಕೂಡ ಮಾನವ ನಿರ್ಮಿತವಾದಂತಹ ಒಂದು ಹಾರೆ, ಗುದ್ಲಿ, ಪಿಕಾಸಿಯಿಂದ ನೀವು ಮಾಡಬಹುದೇ ಹೊರತಾಗಿ JCBನೋ ಇನ್ನೊಂದು ಮಿಷನ್ ತಗೊಂಡು ಹೋಗ್ಬಿಟ್ಟು ಸಾಮೂಹಿಕವಾಗಿ ಯಾವುದೋ ಒಂದು ಬೆಟ್ಟ ಆಗದಂಗೆ ಆಗಿರ್ತಕ್ಕಂಥದ್ದು ನಿಷಿದ್ಧ. ಹೆಲಿಕಾಪ್ಟರ್ ನಂತಹ ಭಾರಿ ಸದ್ದು ಮಾಡತಕ್ಕಂತಹ ಯಂತ್ರಗಳನ್ನ ಅಲ್ಲಿ ತರ್ತಕ್ಕಂಥದ್ದು ನಿಷಿದ್ಧ. ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆ ಮಾಡತಕ್ಕಂಥದ್ದು ನಿಷಿದ್ಧ. ಈ ತರದ್ದೆಲ್ಲ ಅಲ್ಲಿಯ ಒಂದು ಸ್ಥಳಕ್ಕೆ. ಯಾಕಪ್ಪ ಅಂದ್ರೆ ಅಲ್ಲಿಯ ಒಂದು ಬೇರೆ ದೇವತೆಗಳ ಕ್ಷೇತ್ರಗಳನ್ನು ತಗೊಂಡಾಗ ವಿಗ್ರಹ ರೂಪದಲ್ಲಿ ನಾವಲ್ಲಿ ದೇವತೆಯನ್ನು ಕಾಣಬಹುದು. ಇನ್ನು ಯಾವುದೇ ಒಂದು ಕ್ಷೇತ್ರ ಹೋದಾಗ ವಿಗ್ರಹ ರೂಪದಲ್ಲಿ ಅಲ್ಲಿ ನಾವು ದೇವತೆಯನ್ನು ಕಾಣಬಹುದು. ಆದರೆ ಇಲ್ಲಿ ಈ ಒಂದು ಕ್ಷೇತ್ರದ ಮಹಿಮೆ ಎಂತದ್ದಪ್ಪ ಅಂದ್ರೆ, ದೇವತೆಯ ಒಂದು ಜೈವಿಕ ರೂಪವನ್ನು ನೀವು ಕಾಣಬಹುದು. ಆ ನಾಗದೇವತೆ ಸುಬ್ರಹ್ಮಣ್ಯ, ಅಲ್ಲಿಯ ನಾಗದೇವತೆಯ ವಿಶೇಷವಾದ ಆರಾಧನೆ. ಆ ನಾಗದೇವತೆಯ ಪ್ರತಿರೂಪವಾದಂತಹ ಸರ್ಪಂಟೈನ್ ಅಂತ ಏನಂತೀರಾ, ಆ ಸರ್ಪವನ್ನ ನೀವಲ್ಲಿ ಪ್ರತ್ಯಕ್ಷವಾಗಿ ಕಾಣಬಹುದು. ನೀವು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಹರಿದಾಡ್ತಾ ಇದ್ವು. ಮುಂಚೆ ನಾವು ಪೂಜೆ ಮಾಡ್ತಾ ಇದ್ದಾಗ ಅಲ್ಲಿ ಕೂತ್ಕೊಂಡು ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಇತ್ಯಾದಿ ಮಾಡಬೇಕಾದ್ರೆ ಒಂದು 5-10 ಅಡಿ ದೂರದಲ್ಲಿ ಸರ್ಪಗಳು ಓಡಾಡಿರ್ತಕ್ಕಂಥದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಅಲ್ಲಿಯ ಮೂಲ ನಿವಾಸಗಳಾದ ನೀವು ನೋಡಿರ್ಬೋದು. ನಾವೆಲ್ಲ ಭಯ ಬತ್ತು ಹಿಂದೆ ಬರಕ್ ಹೋದ್ರು ನಾವು ಪಾಡಿಗೆ ಅವಲ್ಲಿದ್ದು ಆವಾಗ ಅಲ್ಲಿ ಅರ್ಚಕರು ಹೇಳೋರು, ಅಲ್ಲಿ ಪುರೋಹಿತರು, ನಾಗನ ದರ್ಶನ ಆಗ್ತಾ ಇದೆ, ನಾಗನ ಅನುಗ್ರಹ ಆಗ್ತಾ ಇದೆ, ಭಯ ಬೀಳಬೇಡಿ, ನಾಗ ನಿಮಗೆ ನಿಮ್ಮ ಪೂಜೆಯಿಂದ ತೃಪ್ತನಾಗಿದ್ದು ನಿಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತ ಅವ್ರು ಹೇಳೋ ಹೊತ್ತಿಗೆ ಸರಿಯಾಗಿ ಕಾಕತಾಳಿಯೋ ಅಂತ ಹೇಳಿ ಅದು ಹೆಡೆ ಎತ್ತಿಗೆ ಆಡಿಸ್ತಾ ಇತ್ತು, ಮಂಗಳಾರತಿ ಹೊತ್ತಿಗೆ. ಇದನ್ನ ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು, ಯಾವ ಕಟ್ಟಕಥೆಯೂ ಅಲ್ಲ, ಯಾವ ಸಿನಿಮಾದ್ದು ಅಲ್ಲ, ಕಣ್ಣಾರೆ ಆ ಕ್ಷೇತ್ರದಲ್ಲಿ ನೋಡಿರ್ತಕ್ಕಂಥ ಹೇಗೆ ಅಲ್ಲಾಡಿಸ್ತಕ್ಕಂಥದ್ದನ್ನ ಗಮನಿಸಿದ್ದೀನಿ. ಅಂತಹ ಒಂದು ಪವಿತ್ರವಾದ ಕ್ಷೇತ್ರ ಅದು. ಅಲ್ಲಿಗೆ ಈ ಒಂದು ನಿಯಮಗಳು ಖಂಡಿತವಾಗಿ ಮಾಡಲೇಬೇಕಾಗಿದೆ. ಇನ್ಯಾವುದೋ ಒಂದು ಕ್ಷೇತ್ರಕ್ಕೆ ನೀವು ಹೆಲಿಕಾಪ್ಟರ್ನಲ್ಲೋ ಇದರಲ್ಲೋ ಹೋದ್ರೂ ಕೂಡ ಅಲ್ಲಿರ್ತಕ್ಕಂಥ ದೇವತಾ ಸ್ವರೂಪದ ಒಂದು ಮೂರ್ತಿ ಸ್ವರೂಪದ ದೇವತೆಯನ್ನು ನಾವು ನೋಡಬಹುದೇ ಹೊರತಾಗಿ ಜೀವಂತವಾಗಿರ್ತಕ್ಕಂಥದ್ದು ನೋಡ್ಲಿಕ್ಕೆ ಅಲ್ಲಿ ಅವಕಾಶ ಇರಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆ ದೇವತೆ ನಾವಲ್ಲಿ ಏನು ಆರಾಧನೆ ಮಾಡ್ತೇವೆ ಅದರ ಜೀವಂತ ಸ್ವರೂಪವೂ ಕೂಡ ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಪ್ರತ್ಯಕ್ಷ ದರ್ಶನ, ಪ್ರತ್ಯಕ್ಷ ದೇವತೆ ಹಾಗೆ ಅಂತ. ಅಲ್ಲಿ ಮತ್ತೆ ಕೆಲವಷ್ಟು ಪೂಜೆಗಳು ಮಾಡಿದಾಗ ತತ್ಕ್ಷಣದಲ್ಲಿ ನಮಗೆ ಕೆಲವಷ್ಟು ವಿಶೇಷವಾದಂತಹ ಅನುಭವಕ್ಕೆ ಬಂದಂತಹದ್ದು ನಾಗರ ದರ್ಶನ, ಜೊತೆಗೆ ಅವತ್ತು ರಾತ್ರಿಯೇ ಪೂಜೆ ಮಾಡಿದ ರಾತ್ರಿನೇ ನಾಗರಹಾವು ಬಂದು ನಮಗೇನೋ ಆಶೀರ್ವಾದ ಮಾಡಿದ ಹಾಗೆ ಈ ತರದ್ದೆಲ್ಲ ನಾವು ಕಂಡಿರ್ತಕ್ಕಂತಹ ಲಕ್ಷಾಂತರ ಭಕ್ತರನ್ನ ನಾವು ಇವತ್ತು ಕಾಣಬಹುದು. ಅಂತಹ ಪವಿತ್ರ ಕ್ಷೇತ್ರದಲ್ಲಿ ನಾವಲ್ಲಿ ಯಾತಕ್ಕೆ ಹೋಗ್ತಾ ಇವಿ? ಹೋಗ್ತಕ್ಕಂಥ ಮೂಲ ಉದ್ದೇಶ ಏನು? ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತಂದ್ರು. ಅಂದ್ರೆ ಬೇರೆ ಬೇರೆ ಕಡೆ ನಮಗೆ ತಿಳಿದೇನೋ ನಮ್ಮ ಜೀವನದಲ್ಲಿ ನಡೆದಂತಹ ಹಲವಾರು ಪಾಪ ಘಟನೆಗಳಿಗೆ ಪ್ರಾಯಶ್ಚಿತ್ತಾರ್ಥವಾಗಿ ಆ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ನಮ್ಮ
ಮನಸ್ಸನ್ನ ಒಂದಿಷ್ಟು ಶುದ್ಧೀಕರಿಸಿ ಆ ದೇವರಲ್ಲಿ ನಮ್ಮ ನಿವೇದನೆಯನ್ನು ಮಾಡಿಕೊಂಡು ನಮ್ಮ ಪಾಪ ಪರಿಹಾರ ಮಾಡಿ ಸನ್ಮಂಗಳವನ್ನು ಮಾಡಿ ಸದ್ಬುದ್ಧಿಯಿಂದ ಸನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವಂತ ಕೇಳ್ಕೊಳ್ಳೋದಕ್ಕೆ ನಾವು ಹೋಗ್ತಕ್ಕಂಥ ಆ ಕ್ಷೇತ್ರ, ಅಲ್ಲೇ ನಮಗೆ ನೆಮ್ಮದಿ ಸಿಗದೇ ಇದ್ರೆ, ಅಲ್ಲೇ ಇಂಥ 10 ದೋಷಗಳು, ಅಲ್ಲೇ ಇಂಥ 10 ರಾಜಕೀಯಗಳು, ಅಲ್ಲೇ ಪಂಗಡಗಳು ಬಂದಾಗ ನಾವಿನ್ನೆಲ್ಲಿ ಹೋಗಬೇಕು, ಯಾರನ್ನ ಆಶ್ರಯಿಸಬೇಕು ಅಂತಕ್ಕಂಥದ್ದು ಮೂಲಭೂತವಾದ ಪ್ರಶ್ನೆ. ಇಲ್ಲಿ ವಾಸ್ತು ದೋಷವೂ ಉಂಟು, ಆಡಳಿತಾತ್ಮಕವಾದ ದೋಷವೂ ಕಂಡು ಬರುತ್ತೆ, ವ್ಯವಸ್ಥೆಯಲ್ಲಿ ಲೋಪ ಕಂಡು ಬರುತ್ತೆ. ಇಲ್ಲ ಯಾವ ಒಂದು ವ್ಯಕ್ತಿಯನ್ನ ಅಥವಾ ಒಂದು ಸಮೂಹವನ್ನ ಕುರಿತು ನಾನು ಇಲ್ಲಿ ಹೇಳ್ತಾ ಇಲ್ಲ, ನಾನಲ್ಲಿ ಒಬ್ಬ ಭಕ್ತ ಮಾತ್ರ. ನಾನು ನನ್ನ ಹತ್ರ ಬರ್ತಕ್ಕಂತಹ 10 ಜನಗಳಿಗೆ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ದರ್ಶನ ಮಾಡ್ಕೊಂಡು ಬನ್ನಿ, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಅಲ್ಲಿ ಆಶ್ಲೇಷ ಬಲಿ ಮಾಡಿಸ್ಕೊಳ್ಳಿ, ಅಲ್ಲಿ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾನೆ ಇರ್ತೀನಿ. ವರ್ಷಕ್ಕೊಂದು 500,000 ಜನ ಅಲ್ಲಿ ಕಳಿಸ್ತೀನಿ ನಾನು. ಅಲ್ಲಿ ಹೋಗಿ ಅವ್ರ ಸೇವೆ ಮಾಡ್ಕೊಂಡು ಬಂದು ಅಲ್ಲಿ ತೃಪ್ತರಾಗಿ ಆಯ್ತು ಗುರುಗಳೇ ನೀವು ಹೇಳೋ ಹಾಗೆ ಮಾಡ್ಕೊಂಡು ಬಂದೀವಿ ಅಂತ ಹೇಳಿದ್ದಾರೆ. ಆ ಭಗವಂತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅವರೆಲ್ಲರಿಗೆ ಅನುಗ್ರಹ ಮಾಡಿದ್ದಾನೆ. ಆದರೆ ಅವರ ಅನುಭವಗಳಲ್ಲಿ ಬಹಳ ವಿಚಿತ್ರವಾದಂತಹದ್ದು. ಮುಂಚೆ ಏನು 20-25 ವರ್ಷದ ಕೆಳಗಡೆ ನಾವೆಲ್ಲ ಏನು ಗಮನಿಸ್ತಾ ಇದ್ವಿ, ಅಲ್ಲಿ ಏನು ತೃಪ್ತಿ ಸಿಗ್ತಾ ಇತ್ತು, ಇವತ್ತದು ಬಹಳ ಕಮರ್ಷಿಯಲ್ ಆಗಿದೆ, ಬಹಳ ಕಮರ್ಷಿಯಲ್ ಆಗಿದೆ. ಅಲ್ಲಿಯ ವ್ಯವಸ್ಥೆಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ಕಮರ್ಷಿಯಲ್ ಎಷ್ಟರ ಮಟ್ಟಿಗೆ ಆಗಿದೆಯಪ್ಪ ಅಂತಂದ್ರೆ, ಅಲ್ಲಿ ದೇವರತ್ರ ಕರ್ಕೊಂಡು ಹೋಗ್ತಕ್ಕಂತಹ ಏನು ಗುಂಪಿದೆ ಅವರಿಂದ ಹಿಡಿದು ನಾಗದೋಷಕ್ಕೋ ಅಥವಾ ಆಶ್ಲೇಷ ಬಲಿಗೋ ಬುಕ್ ಮಾಡ್ತಕ್ಕಂಥ ಟೀಮ್ ಅವರಿಗೆ ಎಲ್ಲರಲ್ಲೂ ಪೈಪೋಟಿ, ಎಲ್ಲರಲ್ಲೂ ಒಂದು ಇದಾಗಿದೆ. ಇದರ ಹಿಂದೆ ನಾನು ಮುಖ್ಯವಾಗಿ ದೂಷಿಸ್ತಕ್ಕಂಥದ್ದು ಮುಜರಾಯಿ ಇಲಾಖೆಯವರು ಸಾಕಷ್ಟು ಗಮನ ಕೊಡಬೇಕಿಂಥದ್ದಕ್ಕೆ. ಅಲ್ಲಿರ್ತಕ್ಕಂತಹ ಒಂದು ಸಮೂಹ ಏನಿದೆ ಮುಜರಾಯಿ ಇಲಾಖೆಯವರು, ಅವರು ಅಲ್ಲಿಯ ಆಯಾಯ ಕ್ಷೇತ್ರದ ಒಂದು ಮಹತ್ವವನ್ನು ಗಮನ ಇಟ್ಟುಕೊಂಡು ಅಲ್ಲಿ ಅವರಲ್ಲಿರ್ತಕ್ಕಂತಹ ಒಂದು ಸಂಪನ್ಮೂಲನ ಏನಿದೆ, ಆರ್ಥಿಕ ಸಂಪನ್ಮೂಲ ಹೇಳ್ತಾ ಇಲ್ಲ, ಬೇರೆ ಉಳಿದಂತಹ ಅಲ್ಲಿ ಆ ಕ್ಷೇತ್ರದ ಮಹಿಮೆ ಬಗ್ಗೆ ಏನು ಅಂತ ತಿಳ್ಕೊಂಡು ಸ್ಥಳೀಯರಿಗೆ ಒಂದು ಮಹತ್ವ ಕೊಟ್ಟು, ಪರಂಪರೆಗೆ ಒಂದು ಮಹತ್ವ ಕೊಟ್ಟು, ಅಲ್ಲಿ ಏನಿದೆ ಅಂತ ತಿಳ್ಕೊಂಡು ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಇಂತಹ ಕೆಲಸ ಮಾಡಬೇಕೇ ಹೊರತಾಗಿ ಯಾರೋ ಸರ್ಕಾರದವ್ರು ದುಡ್ಡು ಕೊಟ್ಬಿಟ್ರು ನಾವು ಅದರಲ್ಲಿ ಟೆಂಡರ್ ಕರೆದು ಇದನ್ನ ಹಾಕ್ಬಿಡ್ತೀವಿ ಅಂತ ಇಲ್ಲಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ AC ರೂಮಲ್ಲಿ ಕೂತ್ಕೊಂಡು ಮಾಡಿದ್ರೆ ಇಂಥದ್ದೇ ಆಗೋದು, ಇನ್ನೇನಾಗುತ್ತೆ. ಆದ್ರಿಂದ ಅದರಲ್ಲಿ ಬದಲಾವಣೆ ಮತ್ತೆ ಒಂದಿಷ್ಟು ವ್ಯವಸ್ಥೆ ಕೆಟ್ಟೋಗಿರ್ತಕ್ಕಂಥದನ್ನ ಸರಿ ಮಾಡ್ತಕ್ಕಂಥ ಹಂತದಲ್ಲಿ ಕೆಟ್ಟಿದೆ. ಈಗ ಸರಿ ಮಾಡ್ಲಿಕ್ಕೆ ಆಗದೆ ಇರುವಷ್ಟು ಕೆಟ್ಟ ಹೋಗಿಲ್ಲ, ಇನ್ನೂ ಅದು ಒಂದು ಹಂತದಲ್ಲಿ ಇರೋದ್ರಿಂದ ಈಗಲೇನೆ ಆಡಳಿತ ಮಂಡಳಿ ಮತ್ತು ಸರ್ಕಾರ ಮುಜರಾಯಿ ಇಲಾಖೆಯವರು ಅದ್ರ ಬಗ್ಗೆ ಒಂದಿಷ್ಟು ಗಮನ ಕೊಟ್ಟು ಏನ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಸ್ಥಳೀಯರ ಜೊತೆಗೆ, ಇಲ್ಲಿ ಎಷ್ಟೇ ದೊಡ್ಡ ಪಂಡಿತನಾಗ್ಬೋದು, ಯಾವ ವಾಸ್ತು ಪಂಡಿತನಾಗ್ಬೋದು, ಇನ್ಯಾವ ಆಗಮ ಪಂಡಿತನಾಗ್ಬೋದು, ಹೊರಗಡೆಯವರ ಹತ್ರ ಮಾತ್ರ ನೀವು ಕೇಳಿದ್ರೆ ಅಲ್ಲಿಯ ಸ್ಥಳೀಯ ಒಂದು ಮಹತ್ವ ಏನಿದೆ, ಅಲ್ಲಿಯ ಪದ್ಧತಿ ಪರಂಪರೆ ವ್ಯವಸ್ಥೆ ಏನಿದೆ ಅದರ ಬಗ್ಗೆ ಗೊತ್ತಾಗೋದಿಲ್ಲ. ಈಗ ಇನ್ನೊಂದು ಪ್ರಮುಖವಾಗಿ, ಈಗ ಆಗ್ಲೇ ರೈ ಅವರು ಕೂಡ ಹೇಳಿದ್ರು, ಶಿವರಾಮ್ ರೈ ಅವರು ಹೇಳಿದ್ರು, ಅಲ್ಲಿ ಈಗ JCBಗಳಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಾವುಗಳು ಕೂಡ ಸತ್ತು ಹೋಗಿರುವಂತದ್ದು ಪ್ರತಿನಿತ್ಯವೂ ಕೂಡ ನಡೆದಿರುವಂತದ್ದು ಕೂಡ ಆಗಿದೆ. ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ನಾಗರ ಹಾವು ಆತನಿಗೆ ಗೊತ್ತಿದ್ದೋ ಗೊತ್ತಿಲ್ಲದಿನೋ ಸತ್ತು ಹೋದ ಆತನ ಕಾರಣಕ್ಕಾಗಿ ಸತ್ತು ಹೋದ ಸಂದರ್ಭದಲ್ಲೂ ಕೂಡ ಆತನಿಗೆ ನಾಗದೋಷ ಬರುತ್ತೆ ಅನ್ನುವಂಥ ಒಂದು ನಂಬಿಕೆಯೂ ಇದೆ. ಅದಕ್ಕೊಂದು ಪರಿಹಾರವನ್ನು ಅಲ್ಲಿ ಹೋಗಿ ಮಾಡ್ಕೊಳ್ಳುವಂಥದ್ದು ಕೂಡ ಆ ಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂಥ ಒಂದು ಪ್ರಧಾನವಾಗಿರ್ತಕ್ಕಂಥ ಅಂಶ. ಅಂತದ್ದು ಇವ್ರಿಗೆ ಹಾಗಾದ್ರೆ ಅನ್ವಯ ಆಗೋದಿಲ್ವಾ? ಈ ರೀತಿಯಾದಂತಹ ನಿರಂತರವಾಗಿ ಆ ರೀತಿಯಾಗಿ ಮಾಡ್ಕೊಂಡು ಹೋದಾಗ ಯಾರೋ ಒಬ್ಬ ಕಾರ್ಮಿಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಇನ್ಯಾವುದೋ ರೀತಿಯಲ್ಲಿ ಅಸಹಜವಾಗಿ ಸಾವನ್ನಪ್ಪಿರುವಂತದ್ದು, ಇಂಥದ್ದೆಲ್ಲವೂ ನಡೆದಿದೆ ಅಲ್ಲಿ. ಹೌದು, ಇಂಥದ್ದು ಆ ವ್ಯವಸ್ಥೆಯ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಅದರ ಒಂದು ದೋಷ ತಾಗಿರುತ್ತೆ. ಅದರ ಪರಿಣಾಮವಾಗೇನೆ ಒಂದೊಂದೇ ಹಂತದಲ್ಲಿ ಅವರು ಅನುಭವಿಸಕ್ಕೆ ಶುರು ಮಾಡ್ತಾರೆ ಕಷ್ಟವನ್ನ. ಈ JCB ಯಂತ್ರದ ಕೆಳಗೆ ಸಿಕ್ಕಿ ನೂರಾರು ಸರ್ಪಗಳು ಸಾವನ್ನು ಅನುಭವಿಸಿರ್ತಕ್ಕಂಥದ್ದಾಗ್ಬೋದು, ಅಥವಾ ಇದೆಲ್ಲದೂ ಕೂಡ ಆ ದೋಷ ವ್ಯವಸ್ಥೆಗೆ ಅಷ್ಟಕ್ಕೂ ತಟ್ಟುತ್ತೆ. ಅಷ್ಟು ಮಾತ್ರನೇ ಅಲ್ಲದೇನೆ ಅಲ್ಲಿಯ ಸ್ಥಳೀಕರಿಗೂ ಕೂಡ ಅದರ ಪರಿಣಾಮ ಉಂಟಾಗುತ್ತೆ. ಅಲ್ಲಿ ಬೇಕಾದಷ್ಟು ಅನಾಚಾರಗಳು ಅಥವಾ ಬೇಕಾದಷ್ಟು ಅನಾಹುತಗಳಾಗಿದ್ದಕ್ಕೆ ಈ ದೋಷಗಳೇ ಕಾರಣ ಅಲ್ಲಿ. ಆದ್ದರಿಂದ ಸ್ಥಳೀಯರಿಗೂ ಅದರಲ್ಲಿ ಸಮಾನವಾದಂತಹ ಹಕ್ಕು ಅಥವಾ ಬಾಧ್ಯತೆಗಳಿದ್ದಾವೆ. ಹಾಗಾಗಿ ಇವತ್ತು ಸ್ಥಳೀಯರಲ್ಲಿ ಇರತಕ್ಕಂಥ ಕೆಲವಷ್ಟು ವ್ಯವಸ್ಥೆಯನ್ನು ವಿರೋಧಿಸಿ ಅಂತಂದ್ರೆ ಅವರಲ್ಲಿ ಯಾವ ವ್ಯವಸ್ಥೆಯನ್ನು ವಿರೋಧಿಸ್ತಾ ಇಲ್ಲ, ಇಲ್ಲಿ ಹೀಗಾಗ್ತಾ ಇದೆ, ಹೀಗಾಗಬೇಕಾಗಿತ್ತು, ಹೀಗಾಗ್ತಕ್ಕಂಥದ್ದು ಸರಿ ಅಂತ ಅಷ್ಟೇ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು. ನೀವಲ್ಲೇನು ವಿರೋಧ ಮಾಡ್ತಾ ಇಲ್ಲ ಅಂತ ನಾನು ಕೂಡ ಅಲ್ಲಿ ವಿರೋಧ ಮಾಡ್ತಾ ಇಲ್ಲ. ಆ ವ್ಯವಸ್ಥೆಯಲ್ಲಿ ಕೆಲವಷ್ಟು ಬದಲಾವಣೆ ಮಾಡಿಕೊಂಡು ಪರಂಪರೆಗೆ, ಪದ್ಧತಿಗೆ, ಆಗಮಕ್ಕೆ, ವೇದಕಾಯಕ್ಕೆ ಒಂದು ಮಹತ್ವವನ್ನು ಕೊಡ್ತಕ್ಕಂಥದ್ದು ಸ್ಥಳೀಯರ. ಶಿವರಾಮರವರೇ, ಈಗ ಅಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಈ ರೀತಿಯಾಗಿ ಈ ಸರ್ಪಗಳು ಸಾವನ್ನಪ್ಪಿರುವಂತದ್ದು, ಇಂಥ ಸಂದರ್ಭಗಳಲ್ಲಿ ಈಗ ಮಲಿಕುಡಿಯರು ಅದನ್ನ ವಿರೋಧಿಸಿದ್ದಾರೆ, ನಾಗೇಶ್ ಅಂತ ಅವರು ವಿರೋಧಿಸಿದ್ರು, ಆ ಸಂದರ್ಭದಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು.
ಉಳಿದ ರೀತಿಯಲ್ಲಿ ಏನು ಅದನ್ನ ತಡೆಯುವಂತ ಒಂದು ಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವಾ ಅಲ್ಲಿ ಅಂತ? ಈಗ ಅದೇ ನಮ್ಮ ದೊಡ್ಡ ದುರದೃಷ್ಟಕರ ಅಂದ್ರೆ ಹೇಳಿ ಅದು. ಯಾಕೆಂತ ಹೇಳಿದ್ರೆ ಊರಿನವರು ಇಷ್ಟರವರೆಗೆ ಒಗ್ಗಟ್ಟು ಇಲ್ಲದೆ ಇರುವುದೇ ನಮ್ಮಲ್ಲಿ ಈ ಸಮಸ್ಯೆಗೆ ಮೂಲ ಕಾರಣ. ಇದಕ್ಕೆ ನಾವು ದೇವಸ್ಥಾನದ ಆಡಳಿತ ಮಂಡಳಿಯವರನ್ನು ದೂರಲಿಕ್ಕೆ ನಾನು ತಯಾರಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಸುಬ್ರಹ್ಮಣ್ಯ ಗ್ರಾಮದ ಜನತೆ ಅಥವಾ ಭಕ್ತರು, ನಾವು ಏನು ಸುಬ್ರಹ್ಮಣ್ಯ ದೇವರ ಭಕ್ತರಿದ್ದೇವೆ, ನಾವು ಅದಕ್ಕೆ ಒಂದು ವ್ಯವಸ್ಥೆಗೆ ಮುಂದಾಗದೆ ಒಗ್ಗಟ್ಟು ತೋರಿಸದೆ ಇರುವಂಥದ್ದೇ ಇದೊಂದು ದೊಡ್ಡ ಸಮಸ್ಯೆ. ಯಾಕಂತ ಹೇಳಿದರೆ ಅಲ್ಲಿ ವಿರೋಧ ಮಾಡಿದವ ಅಲ್ಲಿ ರಾಜ್ಯಕ್ಕೆ. ಈಗ ಅವರು ನಮ್ಮ ಹಿರಿಯರು ಹೇಳಿದ ಹಾಗೆ ಏನು ಪ್ರತಿಯೊಂದು ವಿಚಾರಕ್ಕೂ ರಾಜ್ಯಕ್ಕೆ ಏನಾದರೂ ಮುಂದೆ ಹೋದರೆ ಅವ ಏನಾದರೂ ಲಾಭ ಇದೆ ಅವನಿಗೆ. ಅಂದರೆ ಅಲ್ಲಿ ಅಂತಹ ದೊಡ್ಡ ಸಮಸ್ಯೆ ಬಂದರೂ ಆ ಮಲೆಕುಡಿಯ ಜನಾಂಗದವರು ಮಾತ್ರ ಅಲ್ಲಿ ವಿರೋಧಿಸಿದ್ದು. ಮತ್ತು ಇನ್ನು ಕೆಲವು ಸೀಮಿತ ವ್ಯಕ್ತಿಗಳು ಮಾತ್ರ ಅದನ್ನು ಬೇಡ ಅಂತ ಹೇಳಿದ್ರು. ಆದರೆ ಧೈರ್ಯ ಇಲ್ಲ, ಅದನ್ನು ಎದುರಿಸಲಿಕ್ಕೆ ಧೈರ್ಯ ಇಲ್ಲದಂಥ ಒಂದು ಪರಿಸ್ಥಿತಿ ಒಂದು. ಇನ್ನೊಂದು ಹೇಳಿದಿರಿ, ಈಗ ಏನು ನೈಋತ್ಯದಲ್ಲಿ ಶೌಚಾಲಯವನ್ನು ಕಟ್ಟಿದ್ದೀರಿ, ಆದರೆ ದೇವಸ್ಥಾನದಲ್ಲಿ ಅಂಥದ್ದು ನಡೀಲಿಲ್ಲ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಅಲ್ಲಿ ನಡೀಲಿಲ್ಲ. ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಸುಬ್ರಹ್ಮಣ್ಯ ಮಠ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಒಟ್ಟಿಗೆ ಇರುವುದು. ಅಲ್ಲಿ ಏನಾಗಿದೆ, ಅವರ ಪಾಲಿಗೆ ಬರುವಂಥ ಪ್ರದೇಶದಲ್ಲಿ ಒಂದು ನೈಋತ್ಯದಲ್ಲಿ ಅವರು ಶೌಚಾಲಯವನ್ನು ಕಟ್ಟಿದ್ದಾರೆ. ಅಂದರೆ ಅವರು ವಾಸ್ತುವಿಗೆ ಸರಿ ಕಟ್ಟಿದ್ದಾರೆ. ಆದರೆ ಅಲ್ಲಿ ಏನಾಗಿದೆ, ದೇವಸ್ಥಾನದ ಜಾಗದಲ್ಲಿ ಅಲ್ಲದು ಕಟ್ಟಿದ್ದು. ಅದು ದೇವಸ್ಥಾನದಲ್ಲಿ ಅಲ್ಲಿ ತಪ್ಪು ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಈ ಹೆಲಿಕಾಪ್ಟರ್ ಬಗ್ಗೆ ನಾವು ಮಾತನಾಡಿದ್ದೀವಿ. ಬಹುಶಃ ಈ ಹೆಲಿಕಾಪ್ಟರ್ನಲ್ಲಿ ಬಂದಂತ ನಮ್ಮಲ್ಲಿಗೆ ಬಹುಶಃ ಯಾರು ಕೂಡ ಮೇಲೆ ಹೋದ ವಿಚಾರ ಇಲ್ಲ. ಅಂದ್ರೆ ಅಭಿವೃದ್ಧಿ ಹೊಂದಿದ ವಿಚಾರಗಳು ಬಹಳ ಕಡಿಮೆ. ಅಂದ್ರೆ ನಮ್ಮಲ್ಲಿ ಎಲ್ಲರೂ ಕೂಡ ಈಗ ಒಂದು ಮುಖ್ಯಮಂತ್ರಿ ಆದವರು ಬಂದವರು ಪುನಃ ಮುಖ್ಯಮಂತ್ರಿ ಆಗಲಿಕ್ಕೆ ಆಗಲೇ ಇಲ್ಲ. ಅಂದರೆ ಹೋದಕ್ಕೆ ತಕ್ಷಣವಾಗಿ ರಾಜೀನಾಮೆ ಕೊಡುವುದಾ ಅಥವಾ ತನ್ನಷ್ಟಕ್ಕೆ ಅವರ ಅಧಿಕಾರ ಹೋಗುವುದಾ, ಈ ರೀತಿ ಆಯಿತು. ಈಗ ಹೆಲಿಕಾಪ್ಟರ್ ಬರೋದು ಕಡಿಮೆ ಆಗಿದೆ ನಮ್ಮಲ್ಲಿ. ಏನಿದ್ರು ಮಂಗಳೂರಲ್ಲಿ, ಪುತ್ತೂರಲ್ಲಿ, ಸುಳ್ಯದಲ್ಲಿ ಹೆಲಿಕಾಪ್ಟರ್ನಲ್ಲಿ ರಾಜಕೀಯ ವ್ಯಕ್ತಿಗಳು ಇಳಿದು ಕಾರ್ನಲ್ಲಿ ಬರುವಂಥ ಒಂದು ವ್ಯವಸ್ಥೆ ಈಗ ಆಗಿದೆ. ಮತ್ತು ತಾವು ಹೇಳಿದಾಗೆ ಇಲ್ಲಿ ಮಲೆಕುಡಿಯರು ಅದನ್ನು ಬಹಳ ವಿರೋಧಿಸಿದ್ದಾರೆ, ಕೆಲವು ಅರ್ಚಕರು ಕೂಡ ವಿರೋಧಿಸಿದ್ದಾರೆ. ಅಲ್ಲಿ ಏನಂತ ಹೇಳಿದರೆ ಅಲ್ಲಿ ಬಣಗಳು, ಅಲ್ಲಿ ಇದು ದೊಡ್ಡ ಸಮಸ್ಯೆ ನಮ್ಮಲ್ಲಿ. ಈಗ ಆಡಳಿತದವರು ಒಂದು ಬಣ ಆದರೆ ಅರ್ಚಕರದ್ದು ಇನ್ನೊಂದು ಬಣ, ರಾಜಕೀಯದವರದ್ದು ಇನ್ನೊಂದು ಬಣ, ಈ ರೀತಿಯಾದಂಥ ವ್ಯವಸ್ಥೆಗಳಿಂದಾಗಿ ಇಲ್ಲಿ ಸಂಪೂರ್ಣ ಹದಗೆಟ್ಟುವಂಥ ಒಂದು ಪರಿಸ್ಥಿತಿ ಬಂತು. ಈಗ ನಾವು ಇತ್ತೀಚೆಗೆ ಒಂದು ಪ್ರತಿಭಟನೆಯನ್ನು ಮಾಡಿದೆವು, ಎಲ್ಲರೂ ಸೇರಿ, ಊರಿನವರೆಲ್ಲ ಸೇರಿ ಜನ ಜಾಗೃತಿ ಸಮಿತಿ ಅಂತ ಹೇಳಿ ಮಾಡಿ, ಭಕ್ತರು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರು. ಬಹುಶಃ ಆ ಸಂದರ್ಭದಲ್ಲಿ ಕೂಡ ಏನಾಯಿತು, ಇದು ದೇವಸ್ಥಾನಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಅಂತೇಳಿ ಆ ಮನವಿಯನ್ನು ನೋಡಿದವರಿಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದರೆ ತಾವು ಆಡಳಿತ ಮಂಡಳಿಯವರ ಒಂದು ವಿರುದ್ಧವಾಗಿ ಅಲ್ಲ, ಆಡಳಿತ ಮಂಡಳಿಯವರು ಬದಲಾವಣೆಯನ್ನು ತರಬೇಕು ಅಂತ ಹೇಳಿದರೆ ಇಲ್ಲಿ ಏನು ಅಷ್ಟಮಂಗಲದಲ್ಲಿ ದೋಷಗಳು ಕಂಡು ಬಂದಿದೆ ಅದನ್ನೊಂದು ನಿವಾರಣೆ ಮಾಡಬೇಕು ಅಂತ ಹೇಳುವಂತ ಒಂದು ವಿಚಾರವನ್ನು ನಾವು ಪ್ರತಿಪಾದನೆ ಮಾಡಿದ್ದೇವೆ. ಏನಂತ ಹೇಳಿದ್ರೆ ಓಕೆ, ಶಿವರಾಮ್ ದೇವರು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಹಾಗೆ ಈ ಚರ್ಚೆ ನಾವು ಮತ್ತೆ ಮುಂದುವರಿಸೋಣ. ಸಣ್ಣ ಬ್ರೇಕ್. ಕುಕ್ಕೆಗೆ ನಾಗದೋಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಶಿವರಾಮ್ ರೈಯವರೇ, ಅಲ್ಲಿಗ ಅಷ್ಟಮಂಗಲವನ್ನು ಇಡಬೇಕು, ಯಾವ ರೀತಿಯಂತ ದೋಷಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಅಲ್ಲಿ ಕಂಡು ಬಂದಿರುವಂತದ್ದು ಆರೂಢ ಪ್ರಶ್ನೆಯನ್ನು ಕೂಡ ಅಲ್ಲಿ ಕೇಳಲಾಗಿತ್ತು. ಈಗ ಪ್ರಥಮವಾಗಿ ಸುಮಾರು ಕೆಲವು ತಿಂಗಳ ಹಿಂದೆ ಒಮ್ಮೆ ಅಷ್ಟಮಂಗಲ ಇಟ್ಟರು. ಬಹುಶಃ ಅದು ಪೂರ್ಣ ಮಾಡಲಿಲ್ಲ. ಅಷ್ಟಮಂಗಲಕ್ಕೆ ನಾವು 1-2 ದಿವಸ ಹೋಗಿದ್ದೇನೆ. ಯಾಕಂದರೆ ನನಗೆ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದು ಕಡಿಮೆ. ಅಂದರೆ ನಾವು ನಂಬ್ತೇವೆ, ಆದರೆ ದಿನ ದೇವಸ್ಥಾನಕ್ಕೆ ಹೋಗುದಿಲ್ಲ. ನಾವು ಅಷ್ಟಮಂಗಲಕ್ಕೆ 2 ದಿವಸ ನಾನು ಹೋಗಿದ್ದೇನೆ. ಆದರೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಹಲವು ಲೋಪಗಳನ್ನು ಹೇಳಿದರು, ಮತ್ತು ಅದನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದರು. ಈಗ ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ. ಏನಂತ ಹೇಳಿದರೆ, ಸುಬ್ರಹ್ಮಣ್ಯದ ಜನತೆಗೆ ಬಹಳಷ್ಟು ದೋಷ ಇದೆ, ಆದ್ದರಿಂದ ಕನಿಷ್ಠ ಪರಿಹಾರ ಅಂತ ಹೇಳಿದರೆ ವಾರದಲ್ಲಿ 1 ದಿವಸ ಭಜನೆ ಮಾಡಬೇಕು. ನೀವು ಈ ಒಂದು ದೋಷ ಪರಿಹಾರ ಮಾಡಬೇಕಿದ್ರೆ ಭಜನೆ ಮಾಡಬೇಕು ಅಂತ ಹೇಳಿದರು. ಆದರೆ ನಾವೊಂದು ಪತ್ರವನ್ನು ಕೊಟ್ಟೆವು, ನಮಗೆ ಒಂದು ಭಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಶುಕ್ರವಾರ ಭಜನೆ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ದೇವಸ್ಥಾನದಲ್ಲಿ. ಹೌದು. ಆಗ ಅವರು ಆಡಳಿತ ಮಂಡಳಿಯವರು, ಈಗಿನ ಆಡಳಿತ ಮಂಡಳಿಯವರು പക്ഷെ ಯಾವ ಉದ್ದೇಶ ಇಟ್ಟುಕೊಂಡಿದ್ದಾರೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅದು ಸೋಮವಾರಕ್ಕೆ ಮಾಡಬಹುದು ಅಂತ ಹೇಳಿದ್ರು, ಭಜನೆ ಮಾಡಬಹುದು ಅಂತ. ಭಜನೆ ಮಾಡಬಹುದು ಅಂತ ಹೇಳಿದ್ರು, ಅವರೇ ಶುರು ಮಾಡಿದ್ರು. ನಮಗೇನು ಮಾಹಿತಿ ಕೊಡಲೇ ಇಲ್ಲ. ನಮಗೆ ಆಡಳಿತ ಮಂಡಳಿಯಿಂದ ಒಂದು ಲಿಖಿತವಾಗಿ ಏನು ಬರಲಿಲ್ಲ ನಮಗೆ. ಏನು ಇಡೀ ಸುಬ್ರಹ್ಮಣ್ಯದವರು ಒಂದು ಭಾಗದಿಂದ ಒಂದೊಂದು ವಾರ ಭಜನೆ ಮಾಡ್ತಿದ್ರೆ ನಮಗೆ ಸಣ್ಣ ಒಂದು ದೋಷ ಆದ್ರೂ ಪರಿಹಾರ ಆಗಬಹುದಿತ್ತು. ಆದ್ರೆ ಸೋಮವಾರ ಮಾಡಬಹುದು ಅಂತ ಹೇಳಿದ್ರು. ಹೌದು, ಪ್ರತಿ ಸೋಮವಾರ ಮಾಡಬಹುದು ಅಂತ ಅವರಷ್ಟಕ್ಕೆ ಒಂದು ನಿರ್ಣಯ ಮಾಡಿದ್ರು. ಆದ್ರೆ ಅದು ಎಲ್ಲಿಯೂ ಕೂಡ ಅವರು ಯಾರಿಗೂ ಕೂಡ ತಿಳಿಸಲಿಲ್ಲ. ಅವ್ರದ್ದೇ ಒಂದು ವರ್ಗ ಇದೆ, ಅವರು ಮಾತ್ರ ಅಲ್ಲಿ ಭಜನೆ ಮಾಡುದು, ಬಾಕಿ ಯಾರಿಗೂ ಕೂಡ ಹೋಗದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು. ಯಾಕಂತ ಹೇಳಿದ್ರೆ ಅಲ್ಲಿ ನಾವು ಅನಧಿಕೃತವಾಗಿ ಹೋಗಿ ಭಜನೆ ಮಾಡಿದ್ರೆ ನಾಳೆ ಏನಾದ್ರೂ ಅಲ್ಲಿ ಸಮಸ್ಯೆಗಳುಂಟಾದ್ರೆ ಯಾರು ಜನ, ಆಗ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಒಂದು ನಮಗೆ ಅವಕಾಶ ಮಾಡಿಕೊಡ್ಬೇಕಿತ್ತು. ಆದ್ರೆ ಅದನ್ನು ಕೊಡ್ಲಿಲ್ಲ. ಯಾಕಂದ್ರೆ ನಾನು ಈಗ ಅವರ ಲೋಪವನ್ನು ಎತ್ತಿ ಹೇಳುವುದಲ್ಲ, ಈಗ ಇನ್ನು ಕೂಡ ಏನು ನಮ್ಮ ದೋಷ ಪರಿಹಾರ ಆಗ್ಲಿಕ್ಕೆ ಒಂದು ಸಣ್ಣ ವಿಧಾನ
ಅಂದ್ರೆ ನಾವು ಭಜನೆ ಮಾಡುವಂತದ್ದು ಬಹುಶಃ ಡೈಲಿ ಮಾಡಬಹುದು. ಇಡೀ ನಮ್ಮ ಗ್ರಾಮದವರು ಸೇರಿಕೊಂಡು ವಾರದಲ್ಲಿ ಇಂತಿಷ್ಟು ಮನೆಯವರು ಅಂತ ಮಾಡ್ತಿದ್ರೆ ನಾವು ಪದೇ ಪದೇ ಹೇಳ್ತೇವೆ ಹೀಗೆ ಒಂದು ಮಾಡಿ ವ್ಯವಸ್ಥೆ ಮಾಡಿ ಅಂತ. ಆದ್ರೆ ಅದಕ್ಕೆ ಯಾವೊಂದು ಟ್ರಸ್ಟಿಗಳು, ನಮ್ಮಲ್ಲಿ ಸುಬ್ರಹ್ಮಣ್ಯದಲ್ಲಿ 3 ಜನ ಟ್ರಸ್ಟಿಗಳಿದ್ದಾರೆ, ಅದರಲ್ಲಿ ಕೂಡ ಮಲೆಕುಡಿಯ ಜನಾಂಗದ ಮುಖ್ಯಸ್ಥರ ಅಂತ ಮೋನಪ್ಪ ಮಾನಾಡ್ರವರು, ಅವರು ಟ್ರಸ್ಟಿ ಆಗುವಾಗ ನಾವು ಬಹಳ ಆಸೆ ಇಟ್ಕೊಂಡಿದ್ದೆವು ಇದೆಲ್ಲ ನಮಗೆ ಪರಿಹಾರ ಆಗ್ತದೆ, ಅವರೊಂದು ಬಹಳ ಆಕ್ಟಿವ್ ವ್ಯಕ್ತಿ. ಆದ್ರೆ ಈಗ ಏಕೆ ಹೀಗೆ ಆದ್ರೂ ಗೊತ್ತಿಲ್ಲ, ಅದನ್ನು ಅವರು ಮಾತನಾಡ್ತಾ ಇಲ್ಲ. ನಮಗೆ ಬಹಳ ಬೇಸರ ಆಗ್ತದೆ ಅಂತೇಳಿ ಸುಬ್ರಹ್ಮಣ್ಯದ ಟ್ರಸ್ಟಿಗಳಿಗೆ, ಬಾಕಿದ್ದವರು ಬಿಡಿ, ಅವರು ರಾಜಕೀಯವಾಗಿ ಏನೋ ಕೆಲಸ ಮಾಡಿದ್ದಾರೆ, ಅದಕ್ಕಾಗಿ ಅವರಿಗೆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ, ಭಕ್ತಿ ಇದೆ ಇಲ್ಲವೋ ಅದು ಎರಡನೇ ಪ್ರಶ್ನೆ, ಆದ್ರೆ ಅಂತವರಿಗೆ ಕೊಟ್ಟಿದ್ದಾರೆ. ಆದ್ರೆ ಸುಬ್ರಹ್ಮಣ್ಯದಲ್ಲಿರುವ ಟ್ರಸ್ಟಿಗಳು ಇದನ್ನು ಪ್ರಥಮವಾಗಿ ನಮಗೆ ಪರಿಹಾರವನ್ನು ಮಾಡಬೇಕಾಗಿತ್ತು. ಅದರಲ್ಲೂ ಕೂಡ ಮಲೆಗುಡಿಯ ಜನಾಂಗದವರು ಮತ್ತೆ ಇನ್ನೊಬ್ರು 2 ಜನ ಬ್ರಾಹ್ಮಣರು. ಅದು ಬಿಡಿ, ಈಗ ನಮಗೆ ಏನು ಅತ್ಯಂತ ಹಿಂದುಳಿದ ವರ್ಗದವರಿಗೆ ಒಂದು ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಅವರು ಅದನ್ನೊಂದು ಮಾಡ್ತಿದ್ರೆ ಇದ್ದಂತ ಎಲ್ಲವನ್ನು ಅವರು ಹೇಳಿ, ಯಾಕಂದ್ರೆ ಬಹಳ ಆಕ್ಟಿವ್ ಇದ್ದಾರೆ ಅವರು, ಅವರನ್ನೇ ನಾವು ದೂರುವಂತ ಪ್ರಶ್ನೆ ಇಲ್ಲ, ಅವರೊಂದು ಸರಿ ಮಾಡಬೇಕು ಅಂತ ನಮಗೆ ಒಂದು ಆಸೆ ಇತ್ತು. ಅವರು ಕೂಡ ಇದನ್ನು ಮಾಡುವಂತ ಒಂದು ವ್ಯವಸ್ಥೆಗೆ ಮುಂದಾಗಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮದು ಒಗ್ಗಟ್ಟಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಯಾಕಂತ ಹೇಳಿ ನಾನು ಬರೀ ಮೋನಪ್ಪ ಮಾಡೋರು ಮಾಡಬೇಕು ಅಥವಾ ಸುಬ್ರಹ್ಮಣ್ಯ ಭಟ್ರು ಮಾಡಬೇಕು ಅಥವಾ ಏನು ಇವತ್ತು ಮೊನ್ನೆ ನಮ್ಮ ಹೋರಾಟದ ಮುಖ್ಯಸ್ಥರಾದ ಶಿವಕುಮಾರ ಕಾಮತ್ ಮಾಡಬೇಕು ಅಥವಾ ಗೋಪಾಲ ಎಣ್ಣೆ ಮಜಲ್ರವರೆಲ್ಲ ಇದ್ದಾರೆ, ಅವರು ಮಾಡಬೇಕು ಅಂತ ಹೇಳ್ತೇವೆ. ನಮ್ಮಲ್ಲಿ ಒಂದು 10 ಜನ ಭಕ್ತರಾದರೂ ಸೇರಿ ನಾವು ಇಂಥ ಒಂದು ವ್ಯವಸ್ಥೆಗೆ ನಾವೇ, ಈಗ ದೇವಸ್ಥಾನದವರು ಒಪ್ಪದೇ ಇದ್ರು ನಾವೇ ಒಂದು ಮಾಡುವಂತ ಒಂದು ವ್ಯವಸ್ಥೆ ಆಗ್ತಿದ್ರೆ ನಮಗೆ ಒಂದು ನೆಮ್ಮದಿ ಆಗ್ತಾ ಇತ್ತು. ಯಾಕಂತ ಹೇಳಿ ಅದು ನಮಗೆ ಬಹಳ ಬೇಸರ ಉಂಟು. ನಾವು ಎಲ್ಲ ಅಧಿಕಾರಿಗಳು ಬಂದಾಗ ಹೇಳ್ತೇವೆ ಇದೊಂದು ವ್ಯವಸ್ಥೆ ಮಾಡಿ ನೀವು ಅಂತೇಳಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ನೋಡಿ ಇಷ್ಟೊಂದು ಅಷ್ಟಮಂಗಲವನ್ನು ಇಟ್ಟರು, ಅದರಲ್ಲಿ ಕೆಲವೊಂದನ್ನು ಪರಿಹಾರ ಮಾಡಿದರು. ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ, ಒಮ್ಮೆ ಅಷ್ಟಮಂಗಲಕ್ಕೆ ಒಬ್ಬನನ್ನು ಕರೆಯುವುದು, ಮತ್ತೊಂದು ಸರ್ತಿ ಮತ್ತೊಬ್ಬನನ್ನು ಕರೆಯುವುದು. ಅವರು ಹೇಳಿದ್ರು ಒಂದು ಕಟ್ಟಡ ಅರ್ಧ ಆಗುವಾಗ ಇನ್ನೊಬ್ಬ ಬಂದ, ಅದನ್ನು ಇನ್ನೊಂದು ಸೈಡ್ ತೆಗಿಬೇಕು ಅಂತ. ಈ ರೀತಿಯಾದಂಥ ಉದಾಹರಣೆಗೆ ನಮ್ಮಲ್ಲಿ ದೇವರ ಗದ್ದೆ ಅಂತ ಇದೆ, ಏನು ಸುಬ್ರಹ್ಮಣ್ಯ ದೇವಸ್ಥಾನದ ಪಟ್ಟಸ್ಥಳ ಅಂತೇಳಿ ಸುಮಾರು 24 ಎಕರೆ ಜಾಗ ಇದೆ. ಅದು ಈಗ ಬೇರೆಯವರ ಪಾಲಾಗಿದೆ. ಅಲ್ಲಿ ಒಂದು ದೈವದ ಒಂದು ಸ್ಥಾನ ಇದೆ, ಮತ್ತೆ ನಾಗಬನ ಇದೆ. ಅಲ್ಲಿ ಏನ್ ಮಾಡಿದ್ರು ಜ್ಯೋತಿಷ್ಯರ್ ಅಂತ ಹೇಳಿದ್ರೆ, ಈ ಹಿಂದೆ ಹೇಳಿದವರು ಅಲ್ಲಿ ನಾಗನ ಕಟ್ಟೆ ಕಟ್ಟಬೇಕು ಅಂತ ಹೇಳಿದ್ರು. പക്ഷെ ಎಲ್ಲವೂ ತಯಾರಾಯಿತು. ಮೋನಪ್ಪ ಮಾನಾಡು, ಸುಬ್ರಹ್ಮಣ್ಯ ಭಟ್ ಇವರ ನೇತೃತ್ವದಲ್ಲಿ ಅದು ಬಹಳ ಜರೂರಾಗಿ, ಅಂದ್ರೆ ಅವರ ಮನೆ ಅಲ್ಲಿ ಹತ್ತಿರವೇ ಇರೋದು, ಹಾಗೆ ಅವರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಅವರು ಮಾಡಿದರು ಅದನ್ನು. ನಂತರ ಸ್ವಲ್ಪ ದಿವಸ ಪ್ರಶ್ನೆ ಇಡುವಾಗ ಅದು ಸರಿ ಇಲ್ಲ ಅಂತ ಆಯ್ತು. ಅಲ್ಲಿ ಏನು ಇವರು ಹೇಳಿದ್ರು, ನಮ್ಮಲ್ಲಿ ನಾಗ ಪ್ರತ್ಯಕ್ಷವಾಗಿ ಮನೆಗಳಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ನಾಗ ಅಲ್ಲಿ ಆ ಪರಿಸರ ಅಷ್ಟೊಂದು ಚೆನ್ನಾಗಿ ಇರ್ತದೆ, ಅದಕ್ಕಾಗಿ ಅಲ್ಲಿ ನಾಗ ಇರ್ತದೆ ಅಂತ ಹೇಳಿ. പക്ഷെ ಅದನ್ನು ಬಿಟ್ಟು ಈ ಕಟ್ಟೆ ಕಟ್ಟಿದ್ರು, ಕಟ್ಟೆಯನ್ನು ಕೆಡವಲಾಯಿತು. ಮತ್ತೆ ಪುನಃ ಅದು ಸರಿ ಅಂತ ಇನ್ನೊಂದು ಜ್ಯೋತಿಷರು ಹೇಳಿದ್ರು. പക്ഷെ ಈಗ ಆಗಿದೆ, ಅಂತೂ ಪೂರ್ಣ ಆಗಲಿಲ್ಲ, ಅಂತೂ ಆಗುವಂತ ಒಂದು ವ್ಯವಸ್ಥೆ ಆಯಿತು. ಅನೇಕ ಪರಿಹಾರಗಳನ್ನು ಹೇಳಿದ್ರು, ಅದನ್ನು ಕೆಲವನ್ನು ಮಾತ್ರ ಮಾಡುವಂತ ವ್ಯವಸ್ಥೆ ಆಯಿತು. ಆದರೆ ಊರಿನವರಿಗೆ ಎಲ್ರಿಗೂ ಕೂಡ ಅದನ್ನು ಹೇಳುವಂತ ವ್ಯವಸ್ಥೆ ಇಲ್ಲ. ಅದಕ್ಕೆ ಅವರದೊಂದು ಕಾರಣ ಉಂಟು. ಅವರೊಂದು ಎಕ್ಸಿಕ್ಯೂಟಿವ್ ಆಫೀಸರ್ ಒಂದ್ಸರಿ ಹೇಳುವುದು ನಮ್ಮಲ್ಲಿ, ನೀವು ಡೈಲಿ ದೇವಸ್ಥಾನಕ್ಕೆ ಬರಬೇಕು, ಆಗ ಇದೆಲ್ಲ ಸಮಸ್ಯೆ ನಿಮಗೆ ಗೊತ್ತಾಗ್ತದೆ, ನಾವು ನೋಟಿಸ್ ಬೋರ್ಡ್ನಲ್ಲಿ ಆಗ್ತದೆ ಎಲ್ರಿಗೂ. ಅಲ್ಲ, ಹೌದು, ಅವ್ರದ್ದು ಒಪ್ತೇವೆ ನಾವು. ಈಗ ಡೈಲಿ ದೇವಸ್ಥಾನಕ್ಕೆ ಹೋಗೋದೇ ನಮ್ದು ತಪ್ಪು. ಈಗ ವಾರಕ್ಕೆ ಒಂದು ಸರ್ತಿ ಆದ್ರೂ ಹೋಗದಿದ್ರೆ ನಮಗೆ ಅದು ಗೊತ್ತಾಗುದಿಲ್ಲ, ನೋಟಿಸ್ ಬೋರ್ಡ್ ನೋಡಿದ್ರೆ ಗೊತ್ತಾಗ್ತದೆ. ಅಂತೂ ಒಂದು ಕನಿಷ್ಠ ಸುಬ್ರಹ್ಮಣ್ಯದ ಒಂದು ಜನಪ್ರತಿನಿಧಿಗಳ ಹಿರಿಯರಿಗೋ ಅಥವಾ ಆಯಾಯ ಪಂಗಡದ ಮುಖ್ಯಸ್ಥರಿಗೆ ಹೇಳ್ತಿದ್ರೆ ಅದೊಂದು ಅಲ್ಲಿ ನಾವು ಏನು ಬೇಕಾದ್ರೂ ಅದನ್ನು ಮಾಡಿಸ್ತಿದ್ದೆವು, ನಮ್ಮಿಂದ ಏನು ದೊಡ್ಡ ವಿಷಯ ಅಲ್ಲ. ಇನ್ನೊಂದು ದೊಡ್ಡ ವಿಚಾರ ಅಂತ ಹೇಳಿದ್ರೆ, ಈಗ ಅಷ್ಟಮಂಗಲ ಮಾಡ್ತಾ ಇದೆ, ಕೋಟಿಗಟ್ಟಲೆ ಹಣ ಇದೆ, ಕೋಟಿಗಟ್ಟಲೆ ಹಣ ಇದೆ, ಎಲ್ಲೆಲ್ಲಿಗೆ ಏನೇನೋ ಮಾಡಿ ಕೊಡ್ತಾರೆ. ಇಂದಿನ ಸರ್ಕಾರ ಎಲ್ಲ ಏನೇನೋ ಮಾಡಿತ್ತು. ಬಹುಶಃ ಇಂಥ ಒಂದು ಹಣದ ಕೊರತೆ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಕೂಡ ಒಂದು ಜ್ಯೋತಿಷ್ಯರು ಹೇಳುವಂತಹದ್ದನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಅಷ್ಟಮಂಗಲ ನಿಂತಿತ್ತು, ಅದನ್ನು ಮುಂದುವರಿಸುವಂತ ಒಂದು ವ್ಯವಸ್ಥೆಗೆ ಇವರು ಹೋಗಲಿಲ್ಲ ಅಂತ ಹೇಳಿದ್ರೆ ಅದೊಂದು ಸಣ್ಣ ಗೊಂದಲಮಯವಾದಂಥ ವಿಚಾರ ಕೂಡ ಅಲ್ಲಿ ಉಂಟು. ಯಾಕೆಂತ ಹೇಳಿದ್ರೆ ಯಾವುದೋ ಒಂದು ಗರ್ಭಗುಡಿಯನ್ನು ಬಾದಲ್ಲಿ ವ್ಯವಸ್ಥೆ ಅದವರ ವಿವಾದ ಇದೆ ಅಲ್ಲಿ, ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಯಾಕಂತ ಹೇಳಿದ್ರೆ ಅದೊಂದು ನ್ಯಾಯಾಲಯದಲ್ಲಿ ಅವರ ಇರುವಂಥ ವಿಚಾರಗಳು, ಅದನ್ನು ತೆಗಿಬೇಕು ಅಂತ ಹೇಳುವಂಥ ವಿಚಾರ ಬರುವಾಗ ಅಲ್ಲಿ ನಿಂತಿತ್ತದು. ಬಹುಶಃ ನಮ್ದು ತೆಗಿಬೇಕು ಅದನ್ನು ನಾವೇ ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟಮಂಗಲವನ್ನು ಮುಂದುವರಿಸಬೇಕಿತ್ತು, പക്ഷെ ಅದನ್ನು ಮುಂದುವರಿಸಲಿಲ್ಲ. ತುಂಬಾ ಸಮಯ ಆಯಿತು, ಹಲವು ದೋಷಗಳು ಕಂಡು ಬಂದವು. ಕೊನೆಯದಾಗಿ ಮೊನ್ನೆ ಒಂದು ದಿವಸ ನಮ್ಮಲ್ಲಿ ವೀಳ್ಯ ಏನು ಇಟ್ಟು ಅದರಲ್ಲಿ ಒಂದು ಪ್ರಶ್ನೆ ಮಾಡುವಂತ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ, ತಾಂಬೂಲ ಪ್ರಶ್ನೆ ಅಂತ ಅದಕ್ಕೆ ಹೇಳುವಂತ ವಿಚಾರ. ಈ ತಾಂಬೂಲ ಪ್ರಶ್ನೆಯನ್ನು ಇಡುವಂತ ಒಂದು ವ್ಯವಸ್ಥೆ ಆಯಿತು. ಅಲ್ಲಿ ಪ್ರಾರಂಭದಲ್ಲಿ ಒಂದು ಘಟನೆ ಆಯಿತು. ಏನಂತ ಹೇಳಿದ್ರೆ, ತಾಂಬೂಲ ಪ್ರಶ್ನೆ ಇಟ್ಟು ಏನು ದೋಷ ಅಂತ. ಆದರೆ ಅದಕ್ಕಿಂತ ಮುಂಚಿತವಾಗಿ ಒಂದು ವಿಚಾರ ಇದೆ. ಏನಂತ ಹೇಳಿದ್ರೆ, ಅಲ್ಲಿ ಒಂದು ಆಶ್ಲೇಷ ಬಳಿ ಆಗ್ತದೆ. ಈಗ ವಿಪರೀತ ಜನ ಆ ಒಂದು ವ್ಯವಸ್ಥೆಯನ್ನು ಹೊರಗಡೆ ಮಾಡಬೇಕು, ಅದಕ್ಕಾಗಿ ತಾಂಬೂಲ ಪ್ರಶ್ನೆ ಇಡುವುದು ಅಂತ ಇತ್ತು. ಅದಕ್ಕೆ ಕೆಲವರು ವಿರೋಧಿಸಿದ್ರು.
ಈ ಹಿಂದಿನ ಪ್ರಶ್ನೆಯನ್ನೇ ಮುಂದುವರಿಸಬೇಕು ಅನ್ನುವಂಥ ವಿಚಾರ ಬಂತು. ಅಂತೂ ತಾಂಬೂಲ ಪ್ರಶ್ನೆಗೆ ಒಂದು ವ್ಯವಸ್ಥೆ ಆಯಿತು. ಸುಮಾರು ಜನರಿಗೆಲ್ಲ ಹೇಳಿದ್ರು. ಇಂದಿನ ಆಡಳಿತ ಮಂಡಳಿ ಅಧ್ಯಕ್ಷರುಗಳು ಮಲೆಕುಡಿಯ ನಾಗೇಶ್ವರ ನೇತೃತ್ವ ಮತ್ತೆ ತುಂಬಾ ಜನ ಬಂದಿದ್ರು. ಅಲ್ಲಿ ಆ ದಿವಸ ಒಂಥರ ಗ್ರಾಮ ಸಭೆ ಆಗಿ ಆಯ್ತದು. ಅಲ್ಲಿ ಆ ಥರ ಅಲ್ಲಿ ಪ್ರಾರಂಭದಲ್ಲಿ ಏನಾಯಿತು, ನಾವು ಏನು ದೇವರಿಗೆ ಒಂದು ಹಣ್ಣು ಹಂಪಲು ನಾವು ಕೊಡುವಂಥ ಒಂದು ಅರ್ಚಕರು ಕೊಡುವಂಥ ವ್ಯವಸ್ಥೆ ಅಲ್ಲಿ ತಂದು ಇಟ್ಟಾಗ, ದೇವರಿಗೆ ಅರ್ಪಿಸಿ ತಂದು ಇಲ್ಲಿ ಬಂದು ಏನು ದೈವಜ್ಞರು ಅಂತ ಹೇಳ್ತೇವಲ್ಲ, ಅಲ್ಲಿ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಇಟ್ಟಾಗ ಅದರಲ್ಲಿ ಕೂದಲು ಸಿಕ್ಕಿತ್ತು. ಕೂದಲು ಸಿಕ್ಕಿದ ಸಂದರ್ಭದಲ್ಲಿ ಅವ್ರದ್ದು ಹೇಳಿದ್ರು ಇಲ್ಲ ಇದು ನಿಲ್ಲಿಸಬೇಕು ಅಂತ ಹೇಳಿದ್ರು. ಅದು ತುಂಬಾ ಚರ್ಚೆ ಆಯಿತು. ಅಲ್ಲಿ ಅರ್ಚಕರ ಒಳಗೆ ಒಂದು ತರ ಒಂದು ಗುಂಪುಗಾರಿಕೆ ನಡೆಯುವಂಥ ಒಂದು ವ್ಯವಸ್ಥೆ ಅಲ್ಲಿ ಆಯಿತು. ಏನಂತ ಹೇಳಿದ್ರೆ ಒಬ್ಬರು ಅರ್ಚಕರು ಹೇಳುವುದು ಇನ್ನೊಬ್ರು ಮಾಡೋದು ಸರಿ ಇಲ್ಲ, ಆದಾಗ ಇವರು ಹೇಳೋದು ಅವ್ರು ಮಾಡೋದು ಸರಿ ಇಲ್ಲ ಅಂತ ಆಯಿತು. ಅದು ಕೊನೆಗೆ ನಿಂತಿತ್ತಲ್ಲಿ. ಅಲ್ಲಿ ದೊಡ್ಡ ಒಂದು ವಿಚಾರ ಬಂತು. ನಂತರ ಕೇಳಿದ್ರು, ಅದನ್ನು ಮುಂದುವರಿಸಿದ್ರು ಸ್ವಲ್ಪ. ಆಗ ಅಲ್ಲಿ ಆಗುವಂಥ ಏನು ನೈವೇದ್ಯ ಆಗುವಂಥ ಒಂದು ಪಾತ್ರೆ ಅದು ತೂತು, ಮತ್ತೆ ನೈವೇದ್ಯ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ವ್ಯವಸ್ಥೆ ಬಂತು. ಹೊಸ ಆಡಳಿತ ಮಂಡಳಿಯವರು ಅದರಲ್ಲಿ ಅರ್ಚಕರೇ ಇದ್ರು ಆಡಳಿತ ಮಂಡಳಿಯಲ್ಲಿ. ನಾನು ಪದೇ ಪದೇ 1 ವರ್ಷದಿಂದ ಹೇಳ್ತಾ ಇದ್ದೇನೆ, ಆದರೆ ಅವರು ಮಾಡ್ತಾ ಇಲ್ಲ ಅನ್ನೋ ಒಂದು ವಿಚಾರ. ಅದೇ ಬಹುಶಃ ಇದರಲ್ಲಿ ನಾನು ಆಡಳಿತ ಮಂಡಳಿಯವರನ್ನು ದೂರಲಿಕ್ಕೆ ನಾನು ತಯಾರಿಲ್ಲ. ಯಾಕಂತ ಹೇಳಿದ್ರೆ ಬಹುಶಃ ಅಂಥ ಸದಸ್ಯರು ಯಾರು ಇಲ್ಲ ಅದರಲ್ಲಿ. ಅಂಥ ದೇವರಿಗೆ ನೈವೇದ್ಯ ಪಾತ್ರ ಒದಗಿಸಲಿಕ್ಕೆ ಹಿಂದೇಟು ಹಾಕುವ ಯಾವ ಟ್ರಸ್ಟಿಗಳು ಅದರಲ್ಲಿ ಇಲ್ಲ. ಬಹುಶಃ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ತರ ಆಡಳಿತ ವ್ಯವಸ್ಥೆ ಅಲ್ಲಿ ಏನು ಎಕ್ಸಿಕ್ಯೂಟಿವ್ ಆಫೀಸರ್ ಇರಬೇಕಿತ್ತು. ನಿಜವಾಗಿಯೂ ಇಲ್ಲಿ ಅರ್ಚಕರು ಮತ್ತು ಆಡಳಿತ ಮಂಡಳಿಯವರ ಹೊಂದಾಣಿಕೆ ಇಲ್ಲದೆ ಈ ರೀತಿಯ ಸಮಸ್ಯೆ ಆಯಿತು. ಏನಂತ ಹೇಳಿದ್ರೆ ಅಲ್ಲಿ ಒಂದು ದೊಡ್ಡ ಚರ್ಚೆ ಆಯಿತು. ಏನಂತ ಹೇಳಿದ್ರೆ ಆಡಳಿತ ಮಂಡಳಿ ಅರ್ಚಕರಿಗೂ ಒಂದು ಸ್ಥಾನ ಇದೆ. ಅಲ್ಲಿ ನಾನು ಹೇಳಿದ ಮಾತನ್ನು ಆಡಳಿತ ಮಂಡಳಿಯವರು ಕೇಳುವುದಿಲ್ಲ ಅಂತ ಹೇಳಿದ್ರೆ ಆಡಳಿತ ಮಂಡಳಿ ಅಧ್ಯಕ್ಷರು ಸದಸ್ಯರು ಕೇಳುವುದಿಲ್ಲ ಅಂತ ಬಿಡುವ, ಇಲ್ಲಿ ಮ್ಯಾನೇಜರ್ ಕೇಳಲೇಬೇಕಲ್ಲ, ಅಥವಾ ತಮ್ಮ ಆಕ್ಷೇಪವನ್ನು ಅಲ್ಲಿ ದಾಖಲಿಸಬೇಕಿತ್ತು. ಬಹುಶಃ ನಾನು ಹೇಳ್ತೇನೆ ಅವರು ದಾಖಲಿಸುವುದಿಲ್ಲ ಅಂತ ಹೇಳಿದ್ರು. ಈ ರೀತಿಯಾದಂಥ ಒಂದು ವ್ಯವಸ್ಥೆ. ಬಹುಶಃ ಅರ್ಚಕರು ನಾನು ಪೂಜೆ ಮಾಡೋದಿಲ್ಲ ಅಂತ ಹೇಳ್ತಿದ್ರೆ ಆಗ ಆಗ್ತಿತ್ತ ಏನು. ಆದರೆ ಇವತ್ತು ಕೂಡ ಬಹುಶಃ ಇವತ್ತು ಆಗಿದೆ ಎಲ್ಲೋ ಗೊತ್ತಿಲ್ಲ. ನಾನು ಒಂದು ತಿಂಗಳ ಹಿಂದೆ ನಾನು ಒಮ್ಮೆ ಕೇಳಿದೆ ಏನಾಯಿತು ಅಂತ. ಆಗ ಅಲ್ಲಿ ಒಂದು ಸಮಸ್ಯೆ ಬಂತು. ಎಕ್ಸಿಕ್ಯೂಟಿವ್ ಆಫೀಸರ್ ಆದರೆ ಏನು ಕೇಸ್ ವರ್ಕರ್ ಇದ್ದಾರೆ ಅವರಲ್ಲಿ ತರಿಸಲಿಕ್ಕೆ ಹೇಳಿದ್ರು, ಅದು ಸಣ್ಣದಾಯಿತು ಅಂತ. ಈ ರೀತಿಯಾದಂಥ ವ್ಯವಸ್ಥೆ. ಮತ್ತೆ ಅವರೇ ತರಲಿ ಅಂತ ಆ ಕೇಸ್ ವರ್ಕರ್ ಹೇಳುವಂಥದ್ದು. ಬಹುಶಃ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೇಳುವವರು ಒಬ್ಬರಿಗೆ ನಿಯಂತ್ರಣ ಇಲ್ಲ ಅನ್ನುವಂಥ ಒಂದು ವಿಚಾರ. ಬಹುಶಃ ನನಗೂ ಕೂಡ ಈಗ ಅನಿಸ್ತಾ ಇದೆ, ಇವರು ಹೇಳಿದ ಹಾಗೆ ಇಲ್ಲಿ ಏನು ನಿಯಂತ್ರಣ ಮಾಡಬೇಕಿತ್ತು ಮೇಲಾಧಿಕಾರಿಗಳು ಇಂಥ ಲೋಪಗಳು ಬಂದಾಗ, ಅವರು ಇಲ್ಲಿ ಒಂದು ವಿಶೇಷವಾದ ಆಸಕ್ತಿ ವಹಿಸದೆ ಇಂಥ ಒಂದು ಮಾಡ್ತಾರೆ. ಯಾಕಂದರೆ ಯಾವುದೇ ಆಫೀಸರ್ ಬಂದರೂ ಕೂಡ ಅಲ್ಲಿ ಏನಾಗ್ತದೆ, ದೇವರನ್ನು ಮುಂದಿಟ್ಟುಕೊಂಡು ಇವರು ಅಲ್ಲಿ ಒಂದು ವ್ಯವಸ್ಥೆಗೆ ಇವರು ಹೇಳಿದ ಹಾಗೆ ಸೂತಗಿದ್ರೆ ಏನು ತೊಂದರೆ ಇಲ್ಲ. ಕೆಲವು ಈಗ ಸುಬ್ರಹ್ಮಣ್ಯದಲ್ಲಿ ಆಡಳಿತ ಮಂಡಳಿಯವರು ದುಡ್ಡು ಮಾಡ್ತಾರೆ ಅಂತ ನಾನು ಹೇಳುವುದಿಲ್ಲ, ಅಥವಾ ಕೆಲವು ಅಲ್ಲಿ ಅರ್ಚಕರು ದುಡ್ಡು ಮಾಡ್ತಾನೆ ಅಂತ ಹೇಳಿದಿಲ್ಲ. ಕೆಲವು ವ್ಯಕ್ತಿಗಳಿಂದಾಗಿ ಸುಬ್ರಹ್ಮಣ್ಯ ಹಾಳಾಗ್ತಾ ಉಂಟು. ಯಾಕಂತ ಹೇಳಿದರೆ ಇವರು ಹೇಳಿದ ಹಾಗೆ ನೋಡಿ, ಅದಕ್ಕೆ ಒಂದು ವ್ಯವಸ್ಥೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಅಲ್ಲಿ ಇದೆ, ಒಂದು ವಿಭಾಗ ಇದೆ. ಅವರು ಏನಂತ ಹೇಳಿದ್ರೆ ದುಡ್ಡಿಗಾಗಿ ಈ ರೀತಿ ಮಾಡಿರ್ಬೋದು. ಒಂದು ಸೂತಕದವನನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಮಗೆ ಗೊತ್ತಾಗ್ತಿದ್ರೆ ನಾವು ಅವತ್ತೇ ವಿರೋಧ ಮಾಡ್ತಾ ಇದ್ದೇವೆ ಅದನ್ನು. ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಇನ್ನು ಏನಂತ ಹೇಳಿದ್ರೆ ಅಷ್ಟಮಂಗಲದಲ್ಲಿ ಈಗ ಏನು ತಾಂಬೂಲ ಪ್ರಶ್ನೆ ಆಯಿತು, ಆ ನಂತರ ಅದಕ್ಕೆ ಒಂದು ಡೇಟ್ ಇಟ್ಟು ಪ್ರಾರ್ಥನೆ ಮಾಡಿ ಮತ್ತೆ ಮುಂದುವರಿಸುವುದು ಅಂತಾಯ್ತು. ಬಹುಶಃ ಆ ಪ್ರಾರ್ಥನೆಗೆ ನಾನು ಕೂಡ ಹೋಗಿದ್ದೆ. ಬಹುಶಃ ನಾನು ಕ್ಲಪ್ತ ಸಮಯಕ್ಕೆ ಹೋಗಿದ್ದೇನೆ ನಾನು. ಅಧ್ಯಕ್ಷರೆಲ್ಲ ಆಗಿನ ನಮ್ಮ ಕೃಷ್ಣ ಪ್ರಸಾದ್ ಮಾಡ್ತಿಲ್ರವರು ಕೂಡ ಬಹಳ ಕರೆಕ್ಟ್ ಟೈಮಿಗೆ ಅಲ್ಲಿ ಬಂದರು. ಅಲ್ಲಿಗೆ ಬರಬೇಕಿದ್ರೆ ಅಲ್ಲಿ ಮ್ಯಾನೇಜರೇ ಬರಲಿಲ್ಲ. ಮ್ಯಾನೇಜರನ್ನು ಕಾಯುವುದು ಅಧ್ಯಕ್ಷರು ಅಂತ ಹೇಳಿದರೆ ನಾವು ಹೇಳಿ ಏನು ನೀವು ಫೋನ್ ಮಾಡಿ ನೀವು ಹೇಳಿ ಬರಲಿಕ್ಕೆ, ಅವ್ರಿಗೆ ಏನು ನಾವು ಹೇಳಿದ್ದು ಬರಲಿಕ್ಕೆ ಆಗೋದಿಲ್ಲ ಅಂತ ನಾವು ಹೇಳಿದೆವು. ನಾವು ಏನು ಸರ್ ಇದೆಲ್ಲ ಈ ರೀತಿಯ ಒಂದು ವ್ಯವಸ್ಥೆ, ಅಲ್ಲಿ ಬರ್ತೇನೆ ನಾನು ನಮ್ದೇನು ಅಭ್ಯಂತರ ಇಲ್ಲ ಅಂತ ಬಂದರು. ಅಲ್ಲಿ ಬಂದ ಕೂಡಲೇ ಅಲ್ಲಿ ಏನು ನಾವು ಪ್ರಾರ್ಥನೆ ಮಾಡಬೇಕಿತ್ತು ಅಥವಾ ಅದಕ್ಕೆ ತದ್ವಿರುದ್ಧವಾಗಿ ಅಲ್ಲಿ ಒಂದು ವ್ಯವಸ್ಥೆ ಮಾಡುವಂತಹದ್ದನ್ನು ಆಡಳಿತ ಮಂಡಳಿಯವರು ಮಾಡಿದರು. ಆಗ ಅಲ್ಲಿಯ ಸ್ಥಳೀಯರ ಅನೇಕರು ವಿರೋಧ ಮಾಡಿದರು. ಅಂತೂ 3ನೇ ಬಾರಿ 3 ಸರ್ತಿ ಪ್ರಾರ್ಥನೆಗೆ ಹೋಗಿ ಪುನಃ ಬಂತು. 4ನೇ ಸರ್ತಿ ಆಗುವಾಗ ಅಲ್ಲಿ ಪ್ರಾರ್ಥನೆ ಮಾಡುವಂಥ ಒಂದು ವ್ಯವಸ್ಥೆ ನಮಗೆ ಅಲ್ಲಿ ಆಯಿತು. ಆಗ ಅಲ್ಲಿ ಏನು ಪ್ರಾರ್ಥನೆ ಅಂದರೆ ಅದೇ ಆಶ್ಲೇಷ ಬಲಿ ವಿಚಾರ ಮಾತ್ರ, ಬೇರೆ ಯಾವ ವಿಚಾರಗಳು ಕೂಡ ಅಲ್ಲಿ ಬರಲಿಲ್ಲ. ಇಲ್ಲಿ ಗೊಂದಲ ಆಯ್ತು. ಹಾಗಾದ್ರೆ ಇದನ್ನು ಪರಿಹರಿಸುವವರು ಯಾರು? ಈಗ ನಾವು ಭಕ್ತರು ಹೇಳಿದರೆ ಅವರು ಕೇಳುವುದಿಲ್ಲ, ಇಲ್ಲಿ ಮ್ಯಾನೇಜರು ಆ ಟೈಮಿಗೆ ಸರಿಯಾಗಿ ಬರುವುದಿಲ್ಲ, ಇಲ್ಲಿ ಆಡಳಿತ ಮಂಡಳಿಯವರು ಅಲ್ಲಿ ಹೇಳಿದರೆ ಅವರು ಕೇಳುವುದಿಲ್ಲ. ಹಾಗಾದರೆ ಯಾರು? ಅಲ್ಲಿ ಅರ್ಚಕರ ಒಳಗೆ ಅಲ್ಲಿ ಕೂಡ ಸ್ವಲ್ಪ ಇದಾಯಿತು, ಅಲ್ಲಿ ಸರಿಯಾಗುವುದಿಲ್ಲ ಅಥವಾ ಅಲ್ಲಿ ಏನು ಅವರು ಆ ಸಂದರ್ಭದಲ್ಲಿ ಹೇಳಿದ್ದು ನಾನು ಅಲ್ಲಿ ಅಂದರೆ ರೆಕಾರ್ಡ್ ಮಾಡ್ತಾರೆ. ಅಲ್ಲಿ ಈ ಒಂದು ಏನು ಅಷ್ಟಮಂಗಲ ಇದಾಗುವಾಗ ಅಲ್ಲಿ ರೆಕಾರ್ಡ್ ಎಲ್ಲ ಮಾಡಿಕೊಂಡಿದ್ರು ಅವರು. ಅಲ್ಲಿ ಏನು ಹೇಳಿದ್ರು ಅಂತ ಹೇಳಿದರೆ ಅರ್ಚಕರು ಅಲ್ಲಿ ನೈವೇದ್ಯ ಸರಿ ಆಗುವುದಿಲ್ಲ ಅಂತ ಕೆಲವು ಅರ್ಚಕರು ಒಪ್ಪಿಕೊಂಡ್ರು. ಅಲ್ಲಿ ಆಗ ಪ್ರಧಾನ ಅರ್ಚಕರು ಹೇಳಿದ್ರು ಸರಿ ಆಗ್ತದೆ ಅಂತೇಳಿ. ಹಾಗಾದ್ರೆ ಅಲ್ಲಿ ಚರ್ಚೆ ಅವರೊಳಗೆ ಬಹಳ ಚರ್ಚೆ ಆಯಿತು. ಅಲ್ಲಿ ಏನು ವಿಚಾರ ಅಂತ ಹೇಳಿದ್ರೆ ಗರ್ಭಗುಡಿಯ ಒಳಗೆ ಅಲ್ಲಿ ಏನು ನೈವೇದ್ಯವನ್ನು ಮಾಡಿ ತಕೊಂಡು ಹೋಗಬೇಕು. ಹಾಗೇನೆ ಅಲ್ಲಿ ಪ್ರಧಾನ ಅರ್ಚಕರಿಗೆ ಅಭಿಪ್ರಾಯ ಆಗಿದೆ
ಅವರಿಗೆ ಅಲ್ಲಿ ಒಳಗೆ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಹಾಗೆ ಅವರು ಹೊರಗೆ ಇಟ್ಟು ಮಾಡ್ತಾರೆ ಅಂತ ಇವರು ಜಗಳಕ್ಕೆ ಶುರು ಮಾಡಿದ್ರು. ಅಲ್ಲಿ ಒಂಥರ ಅಲ್ಲಿ ಏನೋ ಗಲಾಟೆಗಳು. ಅದನ್ನು ನಮ್ಮ ಮೂಲ ನಿವಾಸಿಗಳು ಕೂಡ ಅದನ್ನು ಹೇಳಿದ್ರು, ಇಲ್ಲ ಸರಿ ಇಲ್ಲ ಅದು, ಯಾಕಂದ್ರೆ ಪಾತ್ರೆ ಒಟ್ಟಾಗಿ ಇಷ್ಟು ಕೋಟಿ ಹಣ ಇರುವಂತ ಸಂದರ್ಭದಲ್ಲಿ ಅದನ್ನು ಮಾಡ್ಲಿಕ್ಕೆ ಇವರು ಇಷ್ಟೊಂದು ಹಿಂದೇಟ ಹಾಕ್ತಾ ಇರುವಂತದ್ದು ಏನು ಅಂತ. ಆಗ ಆಡಳಿತ ಮಂಡಳಿ ಇಲ್ಲ ನಾವು ಮಾಡಿದ್ದೇವೆ ಅಂತ. ಆಗ ನಾನು ಅಧ್ಯಕ್ಷರೊಟ್ಟಿಗೆ ಕೇಳಿದೆ, ಯಾಕೆ ಸರ್ ಹೀಗೆ ಇದು ಮಾಡ್ತೀರಿ ಅಂತ. ಇಲ್ಲ, ಅದು ನಾವು ಹೇಳಿದ್ದೇವೆ, ಇದನ್ನು ಮಾಡುವವರು ಮಾಡಬೇಕು. ಬಹುಶಃ ಅಧ್ಯಕ್ಷರ ಕಂಟ್ರೋಲ್ ನಲ್ಲಿ ಕೂಡ ಇಲ್ಲ ಅಂತ ನಾನು ಒಂದು ಭಾವಿಸಿದ್ದೇನೆ. ಯಾಕಂತ ಹೇಳಿದ್ರೆ ಆ ಸಿಬ್ಬಂದಿಗಳು ಏನು ಕೆಳಗಿನ ಸಿಬ್ಬಂದಿಗಳು ಅದನ್ನು ಅಧ್ಯಕ್ಷರು ಆಡಳಿತ ಮಂಡಳಿಯವರು ಸ್ವಲ್ಪ ಕಠಿಣವಾಗಿ ಒಂದು ನಿರ್ಧಾರಗಳನ್ನು ತಗೊಂಡು ಸ್ವಲ್ಪ ಮಾಡಿದ್ರೆ ಅದು ಒಳ್ಳೇದು ಅಂತ. ಇಲ್ಲಿ ಏನಂತ ಹೇಳಿದ್ರೆ ಕಠಿಣ ಮಾಡಿದ್ರೆ ಆಡಳಿತ ಮಂಡಳಿಯವರಿಗೆ ತಿರುಗಿ ಬೀಳುವಂತ ವ್ಯವಸ್ಥೆ ಉಂಟು. ಯಾರು ವಿರೋಧ ಮಾಡ್ತಾರೆ ಅವರಿಗೆ ಸಮಸ್ಯೆ ಆಗ್ತದೆ. ಹಾಗೆ ಅವರು ಕೂಡ ಸ್ವಲ್ಪ ಅಲ್ಲಿ ಮಾತನಾಡದೆ ಅಲ್ಲಿ ಕೂತ್ಕೊಂಡಿದ್ದಾರೆ. ಬಹುಶಃ ನಾನು ಹೇಳುವಂತದ್ದು ಏನಂತ ಹೇಳಿದ್ರೆ, ಈಗ ಅನೇಕ ಪ್ರತಿಭಟನೆಗಳಾಯ್ತು. ಒಂದು ವಿಷಯ ಮುಗಿಸಿದ್ದೇನೆ. ಏನಂತ ಹೇಳಿದ್ರೆ, ಮೊನ್ನೆ ಒಂದು 2 ತಿಂಗಳ ಮೊದಲು ಒಂದು ದೊಡ್ಡ ಪ್ರತಿಭಟನೆ ಆಯ್ತು. ಇದೇ ವಿಚಾರವನ್ನು ಎಲ್ಲ ಬಹಿರಂಗ ಪತ್ರಿಕೆಗಳಲ್ಲಿ ಬಂದಾದ ನಂತರ ಈಗ ಏನು ಇವರು ಹೇಳ್ತಾ ಇದ್ದಾರೆ, ಮೊನ್ನೆ ಪುನಃ ಪ್ರತಿಭಟನೆ ಆಯ್ತು. ಈಗ ಪುನಃ ಏನು ಹೇಳ್ತಾರೆ ಅಂದ್ರೆ, ನಮಗೆ ಯಾರು ಲಿಖಿತ ಮನವಿಯನ್ನು ಕೊಡಲಿಲ್ಲ. ಹಾಗಾದ್ರೆ ಇವರು ಪೇಪರೇ ಓದುದಿಲ್ವಾ? ಹಾಗಾದ್ರೆ ಈ ಟ್ರಸ್ಟಿಗಳು ಸುಬ್ರಹ್ಮಣ್ಯ ಗ್ರಾಮದವರೇ ಅಲ್ವಾ? ಈಗ ಇವರನಾಡಿನವರು ಬೆಳಿಗ್ಗೆ ಬರ್ತಾರೆ, ಸಂಜೆ ಹೋಗ್ತಾರೆ. ಅವರಿಗೆ ಇಲ್ಲಿ ಏನಾದ್ರೆ ಏನು ಅಲ್ಲ ಹೇಳುದು, ಜವಾಬ್ದಾರಿ ಇದೆ, ಅಲ್ಲಿ ವ್ಯವಸ್ಥೆ ಇದೆ. ಖಂಡಿತ ಶಿವರಾಮರೇ ಅವರೇ. ಹಾಗೆ ಈ ಚರ್ಚೆ ನಾವು ಮತ್ತೆ ಮುಂದುವರಿಸೋಣ. ನಮ್ಮ ಜೊತೆಗೆ ದೈವಜ್ಞ ಹರೀಶ್ ಕಶ್ಯಪ್ ಅವರು ಕೂಡ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಅವ್ರ ಜೊತೆ ಕೂಡ ಮಾತಾಡೋಣ. ಯಾಕೆ ಮೊದಲ ಸಣ್ಣ ಬ್ರೇಕ್. ಕುಕ್ಕೆಗೆ ನಾಗದೋಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಸೋಮೇಶ್ ಅವರೇ, ಪ್ರಮುಖವಾಗಿ ಈಗ ಶಿವರಾಮ್ ರೈ ಅವರು ಹೇಳಿರ್ತಕ್ಕಂಥದ್ದು, ಒಂದು ಕಡೆಯಲ್ಲಿ ಪರಿಹಾರ ಹುಡುಕ್ತಕ್ಕಂಥ ಪ್ರಯತ್ನಗಳನ್ನ ಮಾಡಬೇಕಾಗಿದೆ. ಅಷ್ಟಮಂಗಲ ಪ್ರಶ್ನೆಯನ್ನ ಇಡ್ತಾರೆ. ಆದ್ರೆ ಅದರಲ್ಲಿ ಸೂಚಿಸಿರ್ತಕ್ಕಂಥ ಸಿಂಪಲ್ ಆಗಿ ಹೇಳೋದಾದ್ರೆ, ಬಹುಶಃ ಭಜನೆ ಮಾಡಿ ಅಂತ ಮಾಡೋದಕ್ಕೆ ಅವಕಾಶ ಕೊಡಿದ್ರೆ ಅದಕ್ಕೂ ಕೂಡ ಸರಿಯಾದಂತಹ ಒಂದು ಅವಕಾಶಗಳು ಕೊಡ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ಭಕ್ತರ ಭಾವನೆಗಳ ಜೊತೆಗೆ ಈ ರೀತಿಯಾಗಿ ಇವರು ಮಾಡ್ತಾ ಹೋದ್ರೆ ಭಕ್ತರಿಗೂ ಕೂಡ ಅವರ ಭಾವನೆಗಳಿಗೂ ಕೂಡ ಧಕ್ಕೆ ಆಗೋದಿಲ್ವಾ? ಇಲ್ಲಿ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಒಂದಷ್ಟು ಮಟ್ಟಿಗೆ. ಆದರೆ ಇಲ್ಲಿ ಮುಖ್ಯವಾಗಿ ನಾವೇನು ಗಮನಿಸಬೇಕಾದ್ದು ಅಂದರೆ, ಈಗಿರತಕ್ಕಂತಹ ವ್ಯವಸ್ಥಾಪಕರೇನಿದ್ದಾರೆ, ಆಡಳಿತದ ಮಂಡಳಿಯೋ ಅಥವಾ ಎಕ್ಸಿಕ್ಯೂಟಿವ್ ಆಫೀಸರು, ಆಡಳಿತದ ಮೇಲೆ ಅವರಿಗೊಂದು ಬಿಗಿ ಇರಬೇಕಾಗಿತ್ತು. ಮತ್ತೆ ಕಲೆಕ್ಟಿವ್ ಡಿಸಿಷನ್ಸ್ ತಗೊಳ್ಬೇಕು. ಆಡಳಿತದ ವ್ಯವಸ್ಥೆ ಆಗಿರಬೇಕಾದ್ರೆ ಎಲ್ಲ ಕ್ಷೇತ್ರದಲ್ಲೂ ಅವರಿಗೆ ಒಂದು ನಿಯಂತ್ರಣ ಇರಬೇಕಾಗಿತ್ತು. ಅದ್ಯಾವುದೂ ಇಲ್ಲಿಲ್ಲ. ಸರ್ಕಾರಿ ವ್ಯವಸ್ಥೆಗಳಲ್ಲಿ ಇಂಥದ್ದು ನಾವು ಕಾಣಬಹುದು ಬಹಳಷ್ಟು ಕಡೆಗಳಲ್ಲಿ. ಯಾಕೆಂದ್ರೆ ಅವರಿಗೆ ಇಲ್ಲಿ 2 ವರ್ಷಕ್ಕೋ 3 ವರ್ಷಕ್ಕೋ ಅಧಿಕಾರ ಇರತಕ್ಕಂಥದ್ದು. ಆವಾಗ ಅವ್ರಿಗೇನು ಅವ್ರ ಮೇಲ್ಪಟ್ಟ ಅಧಿಕಾರಿಗಳನ್ನ ತೃಪ್ತಿಪಡಿಸ್ತಕ್ಕಂಥದ್ದು, ಇನ್ನು ಉಳಿದದ್ದು ಹಾಗೋ ನಡ್ಕೊಂಡು ಹೋದ್ರಾಯ್ತು. ಸ್ಥಳೀಯವಾಗಿ ಯಾರನ್ನೋ ರಾಜಕೀಯದವ್ರನ್ನ ಯಾರನ್ನೋ ಎದುರು ಹಾಕೊಳ್ತೇನೆ, ನಾನು ಇಲ್ಲಿ 2 ವರ್ಷನೋ 3 ವರ್ಷನೋ ಈ ಡೆಪ್ಯುಟೇಷನ್ ಮೇಲೆ ಬಂದಿದೆ, ಆ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಅಂಥವರು ಜವಾಬ್ದಾರಿಯಿಂದ ಉಳಿಸಿಕೊಳ್ತಕ್ಕಂಥ ಪ್ರಯತ್ನ ಪಡ್ತಾರೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಸ್ಥಳೀಯರಿಗೆ ಒಂದು ವಿಶೇಷವಾದ ಆದ್ಯತೆ ಕೊಡಬೇಕು. ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂಥವ್ರನ್ನ ಗುರುತಿಸೊಂದು ಆದ್ಯತೆ ಕೊಟ್ಟು ಹಾಗೆ ಮಾಡಿದಾಗ ಭಕ್ತರ ಭಾವನೆಗಳಿಗೆ ತೊಂದರೆ ಬರದೇ ಇರೋ ಥರದಲ್ಲಿ, ಸ್ಥಳೀಯ ಸಂಪ್ರದಾಯ ಪದ್ಧತಿ ಪರಂಪರೆಗೆ ತೊಂದರೆ ಬರದೇ ಇರೋ ಥರದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂಥದ್ದಿಲ್ಲಿ ಆಗ್ತಾ ಇಲ್ಲ. ಮುಖ್ಯವಾಗಿ ಇನ್ನಾಗಲೇ ಇವ್ರು ಹೇಳಿದ ಹಾಗೆ ಅಷ್ಟಮಂಗಲ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ ಇತ್ಯಾದಿಗಳನ್ನು ಹಾಕಿದಾಗ ಅದನ್ನ ಸಾಧಾರಣವಾಗಿ ಈ ಒಂದು ತಾಂಬೂಲ ಪ್ರಶ್ನೆ, ಆರೂಢ ಪ್ರಶ್ನೆ, ಅಷ್ಟಮಂಗಲ ಇವೆಲ್ಲ ಕೇರಳದ ಸಂಪ್ರದಾಯದಲ್ಲಿ ಜಾಸ್ತಿ, ದಕ್ಷಿಣ ಕನ್ನಡದಲ್ಲೂ ಕೂಡ ಅದಕ್ಕೆ ವಿಶೇಷವಾಗಿ ಆ ಪರಿಣಿತರಿದ್ದಾರೆ. ಆ ಪರಿಣಿತರು ಕೂಡ ಯಾರ್ಯಾರೋ ಬಂದು ದೇವಸ್ಥಾನಗಳಲ್ಲಿ ಪ್ರಶ್ನೆ ಹಾಕೋಕ್ಕಾಗೋದಿಲ್ಲ, ಪ್ರಶ್ನೆ ಹಾಕಬಾರದು. ಕೆಲವು ಮನೆತನಗಳು ದೇವಪ್ರಶ್ನೆ ಅಂತ ಹೇಳ್ತಕ್ಕಂಥ ಒಂದು ಪದ್ಧತಿ ಏನುಂಟು, ದೇವಾಲಯ ಅಥವಾ ದೇವರ ಒಂದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ದೇವಪ್ರಶ್ನೆ, ಕೆಲವು ಮನೆತನಗಳು ಮಾತ್ರ ಅದಕ್ಕೆ ಅರ್ಹರಾದಂಥವ್ರು, ಕೆಲವು ಅರ್ಹತೆಗಳಿರಬೇಕಾಗತ್ತೆ. ಅಂಥವ್ರು ಬಂದು ಅವರಲ್ಲಿ ಪ್ರಶ್ನೆ ನೋಡೋಕೆ ಮುಂಚೆ ಆ ದೇವರ ಅನುಮತಿ ತಗೋಬೇಕು. ಸುಮ್ಮನೆ ನಾನೇನೋ ಜ್ಯೋತಿಷ್ಯ ಗೊತ್ತಿದೆ ಅಂತಲೂ ಅಷ್ಟಮಂಗಲ ಪ್ರಶ್ನೆ ಹಾಕ್ತೀನಿ ಅಂತ ಅಲ್ಲಿ ಹೋಗ್ಬಿಟ್ಟು ಹಾಕೋ ಹಾಗಿಲ್ಲ. ಆ ದೇವರ ಅನುಮತಿ ತಗೊಂಡು, ಆ ದೇವರ ಅನುಮತಿ ನಮಗಲ್ಲಿ ಸಿಕ್ಕಿದೆ ಅಂತ ಆದಾಗ ನಾವಲ್ಲಿ ಆ ಪ್ರಶ್ನೆ ಹಾಕಿ, ಆ ಪ್ರಶ್ನೆಯಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹದ್ದನ್ನ ಏನಿದೆ ಅಂತ ತಿಳ್ಕೊಂಡು ಅದಷ್ಟಕ್ಕೆ ಉತ್ತರ ಹೇಳಬೇಕೆ ಹೊರತಾಗಿ ಇವ್ರಿಗೆ ಮನಸ್ಸಿಗೆ ಬಂದಿದ್ದನ್ನು ಹೇಳೋದು, ಆ ಕಟ್ಟಡ ಕಟ್ಟು, ಇದನ್ನು ತೆಗಿ, ಇದನ್ನು ನೋಡಿ, ಅದನ್ನು ನೋಡಿ, ಒಬ್ಬೊಬ್ರು ಬಂದನ್ನು ಅಂತ ಹೇಳಿದಾಗ
ಇಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು ಸಹಜ ಆಗಲಿ. ಖಂಡಿತ ಸೋಮೇಶ್ ಅವರೇ. ಹಾಗೆ ಈಗ ನಮ್ಮ ಜೊತೆಗೆ ಜ್ಯೋತಿಷ ವಿದ್ವಾನ್ ಆಗಿರ್ತಕ್ಕಂಥ ದೈವಜ್ಞ ಹರೀಶ್ ಕಶ್ಯಪ್ ಅವರಿಗೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಕಶ್ಯಪ್ ಅವರೇ, ಪ್ರಮುಖವಾಗಿ ಸುಬ್ರಹ್ಮಣ್ಯದಲ್ಲಿ ನಡೀತಾ ಇರತಕ್ಕಂತಹ ಅಭಿವೃದ್ಧಿಯ ಕಾಮಗಾರಿ ಹೆಸರಿನಲ್ಲಿ ಆಗಿರ್ತಕ್ಕಂತಹ ಅನೇಕ ಕಟ್ಟಡಗಳ ನಿರ್ಮಾಣದ ಸಂದರ್ಭದಲ್ಲಿ ಅಲ್ಲಿ ನಾಗರ ಹಾವುಗಳು, ಸರ್ಪಗಳು ಸತ್ತು ಹೋಗಿರ್ತಕ್ಕಂಥದ್ದು, ಈ ಒಂದು ಕಾಮಗಾರಿಯ ಸಂದರ್ಭದಲ್ಲಿ ಸಾವಿಗೀಡಾಗಿರ್ತಕ್ಕಂಥದ್ದು ಕೂಡ ಅನೇಕ ನಡೆದಿದ್ದಾವೆ ಅನ್ನುವಂಥದ್ದು, ಮತ್ತು ಇದರಿಂದಾಗಿ ಆ ಕ್ಷೇತ್ರದಲ್ಲಿ ಇರತಕ್ಕಂಥ ಜನರಿಗೂ ಕೂಡ ದೋಷ ಆಗಿದೆ, ದೋಷ ಕಂಡು ಬರ್ತಾ ಇದೆ ಅನ್ನುವಂತ ಅಂಶಗಳು ಅಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು. ತಾವು ಏನು ಹೇಳ್ತೀರಿ ಇದರ ಬಗ್ಗೆ? ಸುಬ್ರಹ್ಮಣ್ಯ ಸುರಾಗ್ರಗಣ್ಯ ಕುಜನಾರಣ್ಯ ಜ್ವಲತ್ಪಾವಕ ಅಂತ ಸುಬ್ರಹ್ಮಣ್ಯ ದೇವರ ಮಹಿಮೆಯನ್ನು ವಾದಿರಾಜ ಸ್ವಾಮಿಗಳು ಮಹಾಮಹಿಮರು ಕೊಂಡಾಡಿದ್ದಾರೆ. ಏನಾಗಿದೆ, ಅದಕ್ಕೆ ಎಲ್ಲದಕ್ಕಿಂತ ಮುಂಚೆ ನಮ್ಮ ಸೋಮಯಾಜಿಯವರ ಒಂದು ವಿಚಾರ ಸರಣಿ ತುಂಬಾ ಮನೋಜ್ಞವಾಗಿದೆ. ಸೋಮಯಾಜಿಯವರಿಗೆ ನಮಸ್ಕಾರ. ನಮಸ್ಕಾರ. ಅವರಿಗೆ ಶುಭಾಶಯವನ್ನು ಹೇಳಬೇಕು. ತುಂಬಾ ಶಾಸ್ತ್ರೀಯವಾದ ಹಿನ್ನೆಲೆಯಿಂದ ತುಂಬಾ ಮನೋಜ್ಞವಾಗಿ ಅವರ ಒಂದು ವಿಚಾರ ಸರಣಿ ಬರ್ತಾ ಇದೆ. ತುಂಬಾ ಸಂತೋಷ. ಕುಕ್ಕೆ ಸುಬ್ರಹ್ಮಣ್ಯದ ಒಂದು ವಿಚಾರದಲ್ಲಿ ದಕ್ಷಿಣ ಕನ್ನಡದಲ್ಲಿ ಇದಮಿತ್ತಂ ಅಂತ ಸೂಕ್ಷ್ಮವಾಗಿ ತಿಳ್ಕೊಂಡಿರ್ತಕ್ಕಂಥ ತುಂಬಾ ಜನ ಇಲ್ಲ. ಇರುವವರು ಆಡಳಿತ ಮಂಡಳಿಯವರೇ. ಎಲ್ಲರೂ ಕೂಡ ಆಡಳಿತ ಮಂಡಳಿಯವರದ್ದೇ ಸಾಮ್ರಾಜ್ಯ ಅಂತಂತ ಆಗಿ ಕೂತಿರ್ತಕ್ಕಂಥ ಒಂದು ಅವ್ಯವಸ್ಥೆಯಲ್ಲಿ ಇವತ್ತು ದೇವಸ್ಥಾನ ನಡೀತಾ ಇದೆ. ಈಗ ಪ್ರಮುಖವಾಗಿ ಸುಬ್ರಹ್ಮಣ್ಯ ದೇವರಿಗೆ ಮತ್ತು ನಾಗದೇವರಿಗೆ ಜ್ಯೋತಿಷ್ಯದ ಪ್ರಕಾರ ಕುಜನು ಮತ್ತು ರಾಹುವಿನ ಒಂದು ಪರಸ್ಪರ ಶತ್ರುತ್ವದ ಗ್ರಹಗಳು ಅವರಿಗೆ ಅಧಿಗ್ರಹಗಳಾಗಿರ್ತಾರೆ. ಈಗ ಸುಬ್ರಹ್ಮಣ್ಯನನ್ನು ಏನಾದ್ರೂ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಹೋದ್ರೆ ನಾಗದೇವರ ವಿಷಯದಲ್ಲಿ ತೊಂದರೆ ಬರ್ತದೆ. ನಾಗದೇವರಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೋದ್ರೆ ಸುಬ್ರಹ್ಮಣ್ಯ ದೇವರಿಗೆ ಏನಾದ್ರೂ ಒಂದು ದೋಷ ಬರ್ತದೆ. ಅದಕ್ಕೆ ಆಗಲೇ ನಮ್ಮ ದೇವಸ್ಥಾನದ ಮಂಡಳಿಯವರಾಗ್ಲಿ ನಮ್ಮ ಸೋಮಯಾಜಿಯವರಾಗ್ಲಿ ತುಂಬಾ ಒಳ್ಳೆ ವಿಚಾರ ಹೇಳಿದ್ರು. ಯಾರೋ ಡಿಸೈಡ್ ಮಾಡು, ಸರ್ಕಾರದಲ್ಲಿ ಯಾರೋ ಒಬ್ರು ಅದಕ್ಕೆ ಒಂದು ಫೈಲ್ ಮಾಡು, ಮತ್ತೆ ಇನ್ಯಾರೋ ಕಾಮಗಾರಿಯನ್ನು ಕೊಡು. ಯಾವುದೇ ದೈವಜ್ಞರ ಸಹಾಯ ಬೇಡ. ಕ್ಷೇತ್ರದಲ್ಲೇ ವಿರಾಜಮಾನನಾಗಿರ್ತಕ್ಕಂಥ ಸಂಪುಟ ನರಸಿಂಹದೇವರ ಒಂದು ಸನ್ನಿಧಾನದಲ್ಲಿ ಪೂಜಾರತರಾಗಿರ್ತಕ್ಕಂಥ ನಮ್ಮ ಸ್ವಾಮಿಗಳ ಒಂದು ಏನು ಸ್ನೇಹ ಸಂಘ ಏನು ಬೇಡ. ಯಾರನ್ನು ಕೇಳುವುದು ಬೇಡ. ಕಳೆದ 700 ವರ್ಷಕ್ಕೆ ಮಿಗಿಲಾಗಿ ಆ ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಪೂಜಾ ಕೈಂಕರ್ಯಕ್ಕೆ ಸಂಪೂರ್ಣವಾಗಿ ತಮ್ಮ ವಂಶಾವಳಿಗಳನ್ನೇ, ಮಧ್ವ ಸಂಪ್ರದಾಯದ ವಂಶಾವಳಿಗಳನ್ನೇ ಒಂದು ಬೆವರು ಹರಿಸಿರ್ತಕ್ಕಂಥ ಜನರನ್ನು ಯಾವುದೇ ಆಡಳಿತಾತ್ಮಕವಾಗಿ ಅವರನ್ನು ಉಪಯೋಗಿಸಿಕೊಳ್ಳದೆ ಹೋಗಲಿ, ಕ್ಷೇತ್ರದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅತ್ಯುತ್ತಮ ದೈವಜ್ಞರುಗಳಿದ್ದಾರೆ. ಈಗ ನಮ್ಮ ಸೋಮಿಯವರು ಹೇಳಿದ್ರು, ಯಾವ ದೈವಜ್ಞರು ಯಾವ ಜ್ಯೋತಿಷಿಯು ಬರೀ ಜ್ಯೋತಿಷ್ಯ ಬರುತ್ತೆ ಅಂತಂತ ದೇವಳದ ಮಂಗಲ ಪ್ರಶ್ನೆಯನ್ನು ಹಾಕ್ಲಿಕ್ಕಿಲ್ಲ. ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರನ್ನು ಕೇಳಿ ಮಾಡಬೇಕು. ಯಾಕಂದ್ರೆ ದೇವ ಸೂಕ್ಷ್ಮ ಅಲ್ವಾ? ಖಂಡಿತ. ನಾವು ಉಣ್ತಕ್ಕಂಥ ಅನ್ನ ಮತ್ತು ಅಲ್ಲಿ ಹರಿತಕ್ಕಂಥ ನೀರು, ಅಲ್ಲಿರ್ತಕ್ಕಂಥ ಪರ್ವತಗಳು, ಅದು ಮುಖ್ಯವಾಗಿ ಏನು ಗೊತ್ತಾ, ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತಿಲ್ಲ. ಈ ಸುಬ್ರಹ್ಮಣ್ಯನ ನಾಗಕ್ಷೇತ್ರವು ಶೇಷ ವಾಸುಕಿಯ ಸ್ಥಾನ. ಅವನ ಬಾಲದ ಒಂದು ಕಾಲು ಭಾಗದ ಅಂಶ ಅಲ್ಲಿ ನಿಂತಿರ್ತದಂತೆ. ಅಂದ್ರೆ ಪಾತಾಳ ಲೋಕಕ್ಕೆ ಅದು ಆಧಾರಭೂತವಾಗಿರ್ತಕ್ಕಂಥ ಒಂದು ಜಾಗ. ಎಂತೆಂಥ ಕೋವಿದರು ಕೂಡ ಅಲ್ಲಿರ್ತಕ್ಕಂಥ ಮಹಿಮೆಯನ್ನು ಪೂರ್ತಿ ವರ್ಣಿಸ್ಲಿಕ್ಕೆ ಆಗುದಿಲ್ಲ ಅಂತಂತ ಹೇಳ್ತಾರೆ ಶಾಸ್ತ್ರಜ್ಞರು.
ಇಂಥ ಪ್ರಕೃತಿ ಸೂಕ್ಷ್ಮ, ಪರಿಸರ ಸೂಕ್ಷ್ಮ, ದೇವತಾ ಸೂಕ್ಷ್ಮ, ನಡಾವಳಿಗಳಲ್ಲಿ ಬಂದಿರತಕ್ಕಂತಹ ಸೂಕ್ಷ್ಮಗಳಿರ್ತಕ್ಕಂತಹ ಜಾಗವನ್ನು ಯಾರೋ ಒಬ್ರು ಚೀಫ್ ಮಿನಿಸ್ಟರ್ ಆದ್ರು, ಯಾರೋ ಒಬ್ರು ಹೋಮ್ ಮಿನಿಸ್ಟರ್ ಆದ್ರು, ಇನ್ಯಾರೋ ಒಬ್ರು ಮುಜರಾಯಿ ಸಚಿವರಾದ್ರು ಅಂತಂತ ನಮ್ಮ ಇಷ್ಟ ಬಂದಂಗೆ ಅದನ್ನು ಡೆವಲಪ್ ಮಾಡ್ಲಿಕ್ಕೆ ಆಗ್ತದೇನ್ರಿ? ಮಾಡಬಾರದ್ದು ಮಾಡಿದ್ರೆ ಆಗಬಾರದ್ದು ಆಗ್ತದೆ ಅಂತನ್ನಕ್ಕೆ ಇದೆಲ್ಲ ಒಂದು ಒಂದು ಪ್ರತ್ಯಕ್ಷ ಉದಾಹರಣೆ. ನೋಡಿ, ನಮ್ಮ ದೇವಿಯ ಮಹಾಕ್ಷೇತ್ರದಲ್ಲಿ ಮುಖ್ಯವಾಗಿರ್ತಕ್ಕಂತಹ ಒಂದು ಶ್ರೀನಗರದಲ್ಲಿ ನಾವು ಏನು ಜಮ್ಮು ಕಾಶ್ಮೀರದ ಒಂದು ದುರ್ಗಾದೇವಿ ಯಾರಿದ್ದಾಳೆ, ವೈಷ್ಣೋದೇವಿ, ಆ ವೈಷ್ಣೋದೇವಿಯಲ್ಲೂ ಕೂಡ ಸುಮಾರು ತೊಂದರೆಗಳು ಇದೇ ರೀತಿ ಆದವು. ಅಲ್ಲಿ ಹೆಲಿಕಾಪ್ಟರ್ಗೆ ಒಂದು ಇದಿಟ್ಟಾಗ, ಏನು ಲ್ಯಾಂಡಿಂಗ್ ಹೆಲಿಕಾಪ್ಟರ್ ತರಲಿಕ್ಕಿದ್ದಾಗ ಅಲ್ಲಿ ಮಿನಿಸ್ಟರ್ಗಳಿಗೆ ಪ್ರಾಣಾಪಾಯಗಳಾಗಿ ಅವರು ಅಧಿಕಾರಿಗಳನ್ನ ಕಳ್ಕೊಂಡು ಆ ಬೆಟ್ಟದ ಮೇಲೆ ಹೋಗಿ ಮಾಡಬಾರ್ದದೆಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಯಾಕೆ ಈ ತರ ಯೋಚನೆ ಮಾಡಲ್ಲ ಜನ? ಖಂಡಿತ ಇದು ಬಹಳ ಬಹಳ ಬೇಜಾರಾಗ್ತಕ್ಕಂಥ ಸಂಗತಿ. ಅದೇನು ಒಂದು ರಸ್ತೆಯಲ್ಲಿ ಒಂದು ನೈಸ್ ರೋಡ್ ಮಾಡಬೇಕು ಅಂತಂದ್ರೆ ಇವರು 20 ವರ್ಷ ಅದಕ್ಕೆ ಇಂಜಿನಿಯರಿಂಗ್ ಮಾಡ್ತಾರೆ, ಒಂದು 4 ಸರ್ಕಾರಗಳು ಚೇಂಜ್ ಆಗ್ತದೆ, ಅಷ್ಟು ಯೋಚನೆ ಮಾಡೋರು ಒಂದು ಧರ್ಮ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಅದರಲ್ಲಿ ಇರಬೇಕಾಗಿರ್ತಕ್ಕಂಥ ಸೂಕ್ಷ್ಮಗಳನ್ನು ಅವರು ಯೋಚನೆ ಮಾಡೋದು ಬೇಡವಾ? ಖಂಡಿತ. ಹರೀಶ್ ಕಶ್ಯಪ್ ಅವರೇ, ನಿಮ್ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಈಗ ಸೋಮೇಶ್ ಅವರೇ, ಇದಕ್ಕೀಗ ಪರಿಹಾರ ಸೂತ್ರಗಳನ್ನು ಹೇಗೆ ಹಾಗಾದ್ರೆ ಹುಡುಕೋಬೇಕಾಗಿದೆ? ಪರಿಹಾರ ಸೂತ್ರ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಎಲ್ಲರೂ ಸಂಘಟಿತರಾಗಿ ಅಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು. ಮೊಟ್ಟ ಮೊದಲನೇದಾಗಿ ಯಾರನ್ನೋ ಬಿಟ್ಟು ನನಗೆ ಸರ್ಕಾರ ಆಫೀಸರ್ ಆಗಿ ನೇಮ ಮಾಡಿದೆ ಅಂತಲೋ ಮಂಡಳಿ ಸದಸ್ಯನಾಗಿ ಮಾಡಿದ್ದಾರೆ ಅಂತಲೋ ಅವರವರೇ ತೀರ್ಮಾನ ತಗೊಳ್ಳೋದಾದ್ರೆ ಇದಕ್ಕೆ ಪರಿಹಾರ ಅಂತ ಆಗ್ಲಾರ್ದು. ಮೊದಲನೇದು ಅಲ್ಲಿ ಇದ್ದಂತಹ, ಅಲ್ಲಿ ನೋಡಿ ಕುಕ್ಕೆ ಲಿಂಗಸ್ವಾಮಿ ಆ ದೇವಸ್ಥಾನ ಅದನ್ನು ಒಂದು ಬದಿಗೆ ಹಾಕ್ಬಿಟ್ಟಿದ್ದಾರೆ. ಇನ್ನು ಮುಖ್ಯದ್ವಾರದಲ್ಲಿ ಕೆಲವಷ್ಟು ಸಮಸ್ಯೆಗಳಿದ್ದಾವೆ. ಆ ಕ್ಷೇತ್ರದಲ್ಲಿ ಕೆಲವಷ್ಟು ಕುಮಾರಧಾರಾ ನದಿ, ಪವಿತ್ರ ನದಿ ಅದು, ಅದಕ್ಕೆ ಸಾಕಷ್ಟು ಕೊಳಚೆ ನೀರು ಬಿಡ್ತಾ ಇದ್ದಾರೆ. ಅಲ್ಲಿ ಜಲಚರಗಳಿಗೆ ಬದುಕಲಿಕ್ಕೆ ಅವಕಾಶವೇ ಇಲ್ಲ, ಆ ಥರ ಮಾಡಿದ್ದಾರೆ. ಅದೆಲ್ಲ ಒಂದು ವ್ಯವಸ್ಥಿತವಾಗಿ ಸರಿ ಮಾಡಿ ಅಲ್ಲಿ ಒಂದು ಸರಿಯಾದಂತಹ ವ್ಯವಸ್ಥೆ ತರಬೇಕು ಅಂತಂದ್ರೆ 2 ಮಹನೀಯರಿಂದ ಅವರು ಪೂರ್ಣವಾದಂತಹ ಸಹಕಾರ, ಆಶೀರ್ವಾದ ತಗೋಬೇಕು. ಯಾರಪ್ಪ 2 ಮಹನೀಯರು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಆಡಳಿತ ಮಂಡಳಿಯವರು ಮತ್ತು ಸ್ಥಳೀಯರು ಸೇರಿ ಶೃಂಗೇರಿ ಜಗದ್ಗುರುಗಳ ಹತ್ರ ಧಾರ್ಮಿಕ ಮಾರ್ಗದರ್ಶನ ಅತ್ಯವಶ್ಯಕ. ಅವರನ್ನಲ್ಲಿ ಕರೆಸಿ ಆ ದೇವಸ್ಥಾನಕ್ಕೆ ಒಂದು ಕಲಾಕೃಷ್ಣೆ ಮಾಡಿಸಿ ಅಲ್ಲಿಯ ಒಂದು ಅವರ ಮಾರ್ಗದರ್ಶನ, ಶಾಸ್ತ್ರ, ಸಂಪ್ರದಾಯ, ಪದ್ಧತಿ, ಪರಂಪರೆಗೆ ಅನುಗುಣವಾದಂತಹ ಮಾರ್ಗದರ್ಶನ ಅವರಿಂದ ತಗೊಳ್ತಕ್ಕಂಥದ್ದು. ಅದೇ ರೀತಿಯಲ್ಲೇ ಇನ್ನೊಬ್ಬ ಪೂಜ್ಯ ಮಹನೀಯ ವ್ಯಕ್ತಿ ಅಂತಂದ್ರೆ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಆಡಳಿತವನ್ನ, ಇಂತಹ ದೇವಾಲಯದ ಆಡಳಿತವನ್ನು ಚೆನ್ನಾಗಿ ನಡೆಸಿ ಹೆಚ್ಚು ಕಡಿಮೆ ಅರ್ಧ ಶತಮಾನಕ್ಕೂ ಹೆಚ್ಚು ಅನುಭವ ಹೊಂದಿದ್ದಂತಹ ಪ್ರಾಮಾಣಿಕವಾದ ಒಂದು ವ್ಯಕ್ತಿ. ಅಂಥವರಿಂದ ಆ ದೇವಸ್ಥಾನದ ನಿರ್ವಹಣೆ ಹೇಗೆ ಏನು ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾರ್ಗದರ್ಶನ ಖಂಡಿತ ಸೋಮೇಶ್, ಇದೆರಡು ತಗೊಂಡ್ರೆ ಒಂದಿಷ್ಟು ಅನುಕೂಲವಾಗುತ್ತೆ. ಖಂಡಿತ ಸೋಮೇಶ್ ಅವರೇ, ಈ ಬಗ್ಗೆ ಮತ್ತಷ್ಟು ಚರ್ಚೆ ನಡೆಸೋಣ. ಇದಕ್ಕೆ ಸಣ್ಣ ಬ್ರೇಕ್. ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಶಿವರಾಮ್ ರೈ ಅವರೇ, ಹಾಗೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಅಲ್ಲಿ ಕಂಡು ಬರ್ತಾ ಇರುವಂತದ್ದು ತೆರಿಗೆಯ ವಿಚಾರದಲ್ಲೂ ಕೂಡ ಗ್ರಾಮ ಪಂಚಾಯತ್ಗೆ ಮತ್ತು ದೇವಸ್ಥಾನಕ್ಕೆ ವಿಚಾರಗಳು ಈಗಾಗಲೇ ಕೋರ್ಟ್ ಮೆಟ್ಟಿಲು ಕೂಡ ಏರಿದೆ ಅನ್ನೋದು ಏನದು, ಯಾವ ಕಾರಣಕ್ಕೆ ಕೊಟ್ಟು? ಈಗ ಮೊನ್ನೆ ಪ್ರತಿಭಟನೆ ನಮ್ದು ಏನಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ನವರು ಕೂಡ ಮತ್ತು ಊರಿನವರು ಈ 2 ವಿಚಾರಗಳ ಬಗ್ಗೆ, ಒಂದು ನಾಗದೋಷ ಮತ್ತೆ ಒಂದು ತೆರಿಗೆ, ಈ 2 ವಿಚಾರಗಳು ಸರಿಯಾಗಬೇಕು ಅಂತ ಹೇಳಿ. ಏನಂತ ಹೇಳಿದ್ರೆ, ಈಗ ತಾವು ನೋಡ್ತಾ ಇದ್ದೀರಿ, ವಾಣಿಜ್ಯ ಬಳಕೆ ಮಾಡುವಂಥದ್ದಕ್ಕೆ ತೆರಿಗೆಯನ್ನು ಕಟ್ಟಲೇಬೇಕು. ಯಾರಾಗಿದ್ದು ನೇರ ಸರ್ಕಾರ ಅಲ್ಲದಿದ್ದರೆ ಕಟ್ಟಲೇಬೇಕಾದಂಥ ವ್ಯವಸ್ಥೆ ಇದೆ. ಈಗ ಸರ್ಕಾರ ಆಗಿದ್ದರೂ ಅವರು ಏನು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಸೇಲ್ ಟ್ಯಾಕ್ಸ್ ಎಲ್ಲ ಕಟ್ತಾರೆ, ಆದರೆ ಪಂಚಾಯತಿಗೆ ತೆರಿಗೆ ಕಟ್ಟುವುದಿಲ್ಲ ಅಂತ. ಆಗ ಇನ್ನೊಂದು ವಿಚಾರ ಇದೆ, ಅಲ್ಲಿ ಈ ಹಿಂದಿನ 2 ಆಡಳಿತ ಮಂಡಳಿಗಳ ಹಿಂದಿನ ಅಧ್ಯಕ್ಷರುಗಳು
7.5 ಲಕ್ಷ ರೂಪಾಯಿ ತೆರಿಗೆ ಕಟ್ತಾ ಇದ್ದಾರೆ, ಅಂದ್ರೆ ವಾಣಿಜ್ಯ ಬಳಕೆ ಮಾಡುವ ಕಟ್ಟಡಗಳಿಗೆ. ಆದ್ರೆ ಈಗಿನ ಹೊಸ ಕಟ್ಟಡಗಳಿಗೆ ಈಗಿನ ಆಡಳಿತ ಮಂಡಳಿ ಮತ್ತೆ ಈ ಹಿಂದಿನ ಟಿವಿ ಭಟ್ ಅಂತ ಹೇಳಿ ಈಗಿನ ಕೃಷ್ಣ ಪ್ರಸಾದ್ ಮಾಡ್ತಿಲ್ಲ ಅಂತ ಹೇಳುವಂತ ಅಧ್ಯಕ್ಷರು ನೇತೃತ್ವದಲ್ಲಿರುವ ಟ್ರಸ್ಟಿಗಳು ನಾವು ಕಟ್ಟೋದಿಲ್ಲ ಅಂತ ಹೇಳಿ. ಅಂದ್ರೆ ಯಾಕೆಂತ ಕೇಳಿದ್ರೆ ಕಟ್ಟೋದಿಲ್ಲ ಅಂತ, ಇದು ಕಟ್ಲಿಕ್ಕೆ ಆಗುದಿಲ್ಲ ಅಂತ. ಅಂದ್ರೆ ಇಲ್ಲಿ ನೋಡಿ, ಈಗ ಕೃಷ್ಣ ಪ್ರಸಾದ್ ಮಾಡ್ತಿಲ್ರವರು ನಾವು ಹೇಳುದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವಾಹನವನ್ನು ಬಳಕೆ ಮಾಡುವಾಗಲೇ ತಿಂಗಳಿಗೆ ಎಷ್ಟೋ 1000 ರೂಪಾಯಿ ಖರ್ಚಾಗ್ತದೆ. ಅದನ್ನು ಮಾಡಲಿಕ್ಕೆ ಆಗ್ತದೆ, ಒಂದು ತೆರಿಗೆಯನ್ನು ಕಟ್ಟಿ ಗ್ರಾಮ ಅಭಿವೃದ್ಧಿ ಮಾಡಬಾರ್ದು ಅಂತ ಇವರದು. ಈ ಬಗ್ಗೆ ಏನಾಗಿದೆ ಅಂತ ಹೇಳಿದ್ರೆ ಹಿಂದಿನ ಆಡಳಿತ ಮಂಡಳಿಗಳ ಹಿಂದಿನ ಇದರಲ್ಲಿ ಬಂತು. ಆಗ ಶ್ಯಾಮ್ ಭಟ್ರು ಅಂತ ಕಮಿಷನರ್ ಇದ್ರು, ಆಗಿನ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಕೃಷ್ಣ ರುದ್ರಪಾದ. ಈ ವಿವಾದವನ್ನು ಒಮ್ಮೆ ಹಿಂದೆ ಕೂಡ ಇತ್ತು. ಆಗ ಅವರು ಒಂದು ಮಾತುಕತೆ ಮಾಡಿ ಎಲ್ಲರೂ ಸೇರಿ ಸುಮಾರು 3.5 ಲಕ್ಷದಷ್ಟು ಅಂದ್ರೆ ಏನು ಬೀದಿಯನ್ನು ಅವರು ಕ್ಲೀನ್ ಮಾಡ್ತಾರೆ, ದಾರಿದೀಪ ಹಾಕಿದ್ದಾರೆ, ಅದಕ್ಕೆ 3.5 ಲಕ್ಷ ಬಿಟ್ಟು 7.5 ಲಕ್ಷ ಈಗಲೂ ಕಟ್ತಾ ಇದ್ದಾರೆ ಅವರು. ಅದನ್ನು ಕಟ್ತಾರೆ ಇವರು ಕೂಡ. ಆದ್ರೆ ಈಗಿನ ನಮಗೆ 65 ಲಕ್ಷ ಬರ್ಲಿಕ್ಕೆ ಅವರು ಹಿಂದೆ ಮುಂದೆ ನೋಡುವಂತಹದ್ದು. ನಾವು ದೇವಸ್ಥಾನ ದುಡ್ಡು ಹಾಳು ಮಾಡ್ತೇವೆ ಅಂತ ಹೇಳಿದ್ರೆ ತೆರಿಗೆ ಕಟ್ಟುವಂತದನ್ನು ಕಟ್ಟಲೇಬೇಕು. ಹಾಗೆ ಹೈಕೋರ್ಟಿಗೆ ನಾವು ಪಂಚಾಯತಿಂದ ಹೋದೆವು. ಬಹುಶಃ ಹೈಕೋರ್ಟ್ ಏನೋ ಒಂದು ತೀರ್ಪು ಕೊಡಿದ್ರೆ ಚಾರಿಟೇಬಲ್ ಟ್ರಸ್ಟ್ ಅಂತ ಹೌದು ಆಗಿದ್ರೆ ಅದು ತೆರಿಗೆ ಕಟ್ಟೋದು ಬೇಡ, ಚಾರಿಟೇಬಲ್ ಟ್ರಸ್ಟ್ ಆಗದಿದ್ರೆ ಕಟ್ಟಲೇಬೇಕು ಅಂತ ಹೇಳಿತು. ಈ ಬಗ್ಗೆ ತೀರ್ಮಾನಿಸಲಿಕ್ಕೆ CS ಕೋರ್ಟ್ಗೆ ಹಾಕಿದ್ದು, ಜಿಲ್ಲಾ ಪಂಚಾಯತ್ C ಕೋರ್ಟ್. ಈಗಿನ ನಮ್ಮ ಜಿಲ್ಲಾಧಿಕಾರಿ ತುಳಸಿ ಮದ್ದಿನೇನಿ ಅಂತ ಅವರು ಏನೋ ತೀರ್ಪು ಕೊಟ್ಟರು 2 ವಾಯ್ದದಲ್ಲಿ. ವರ್ಷ ಹಿಂದಿನ ಏನು ವಿಜಯಕುಮಾರ್ ಅಂತ ಅವರೊಬ್ರು ಇದ್ರು, ಅವರು 2 ವರ್ಷ ದುಡಿದ್ರು. ಈಗಿನವರು 2 ವಾಯ್ದದಲ್ಲಿ, ಇವರು ಸತತ ವಾಯ್ದೆ ಬೇಕು ಅಂತ ಕೇಳಿದ್ರು. 2 ವಾಯ್ದದಲ್ಲಿ ನೀವು ಸರ್ಕಾರಕ್ಕೆ ಏನು ಪಂಚಾಯತಿಗೆ ಸಲ್ಲಬೇಕಾದ ತೆರಿಗೆಯನ್ನು ಕಟ್ಟಲೇಬೇಕು ಅಂತ ಹೇಳಿ ತೀರ್ಪನ್ನು ಕೊಟ್ಟರು. ಆಗ ಒಂದು ಮಾತು ಹೇಳಿದ್ರು, ನಾವು ಅನ್ನದಾನ ಮಾಡ್ತೇವೆ ಅಂತ. ಆಗ ಅವರು CS ಒಂದು ಮಾತು ಹೇಳಿದ್ರು, ನಾನು ಕೂಡ ಅಲ್ಲಿ CS ಕೋರ್ಟ್ನಲ್ಲಿ ಹಾಜರಿದ್ದೆ. ನೋಡಿ, ಅನ್ನದಾನ ಮಾಡೋದಿದ್ರೆ ನೀವು ಧರ್ಮಕ್ಕೆ ಮಾಡ್ತಾ ಇಲ್ಲ, ಪ್ರತಿಯೊಬ್ಬ ಭಕ್ತನು ಕೂಡ ಅವನಿಂದ ಆಗುವಷ್ಟು ಏನು ಅವ ಅಲ್ಲಿ ಹಣ ಹಾಕ್ತಾನೆ, ಅದರಿಂದ ನೀವು ಅನ್ನದಾನ ಮಾಡ್ತೀರಿ, ಹೊರತುಪಡಿಸಿ ನೀವು ಸ್ವಂತ ಕೈಯಿಂದ ಏನು ಹಾಕಿ ಮಾಡ್ತಾ ಇಲ್ಲ. ಬಹುಶಃ ದೇವರನ್ನು ನೀವು ಈ ತೆರಿಗೆ ವಿಚಾರಕ್ಕೆ ದೇವರನ್ನು ಮುಂದೆ ಇಟ್ಟುಕೊಂಡು ಅದನ್ನು ಮಾಡುವುದು ಬೇಡ, ನೀವು ಏನು ಸರ್ಕಾರದ ನಿಯಮಗಳಿದೆ ಅದೇ ರೀತಿಯಾಗಿ ಪಾವತಿ ಮಾಡಿ ಅಂತ ಅವರು ಹೇಳಿದರು. ಆದರೂ ಕಟ್ಟಲಿಲ್ಲ ಇವರು. ನಂತರ ಏನು ಮಾಡಿದ್ರು, ನಮ್ಮ ಸದಸ್ಯರೊಬ್ಬರು ಅದನ್ನು ತೀರ್ಪು ಬರುವುದನ್ನು ಬಹಳ ಅರ್ಜೆಂಟ್ ಮಾಡಿ ಪ್ಯಾಕ್ಸ್ ಮಾಡಿಸಿದ್ರು ದೇವಸ್ಥಾನಕ್ಕೆ. ಅಲ್ಲಿ ಬಂದಾಗ ಮೀಟಿಂಗ್ನ ದಿವಸ ಪ್ಯಾಕ್ಸ್ ಬಂತು ಇವರಿಗೆ. ಬಂದಾಗ ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇದನ್ನು ಅಪೀಲ್ ಮಾಡುವುದು ಅಂತ ಹೇಳಿ. ಬಹುಶಃ ಒಂದು ತಮಗೆ ಗೊತ್ತಿರಬಹುದು, ಇಲ್ಲಿ ಒಂದು ಹೈಕೋರ್ಟ್ ವಕೀಲರಿಗೆ ಎಷ್ಟು ಫೀಸ್ ಕಟ್ಟಬೇಕು ಅಂತ ಹೇಳಿ. ಬಹುಶಃ ಸುಬ್ರಹ್ಮಣ್ಯ ಅಭಿವೃದ್ಧಿ ಆಗಬೇಕು ಅಂತ ದೇವರಿಂದಾಗಿ ಅಭಿವೃದ್ಧಿ ಆಗಬೇಕು. ಬಹುಶಃ 99% ಜನ ಹಿಂದೂಗಳಿರುವುದು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಬಹುಶಃ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಏನು ತೆರಿಗೆ ಬರ್ತದೆ, ನಾವೇನು ಯಾವುದೇ ಧಾರ್ಮಿಕ ಕಟ್ಟಡಗಳಿಗೆ ತೆರಿಗೆ ಇಲ್ಲ, ಉಚಿತ, ಅದಕ್ಕೇನು ತೆರಿಗೆ ಹಾಕ್ಲಿಕ್ಕೆ ಇಲ್ಲ, ವಾಣಿಜ್ಯ ಉದ್ದೇಶಕ್ಕೆ ಏನು ಕಲೆಕ್ಟ್ ಮಾಡ್ತಾರೆ, ಅದರಿಂದ ಅವರು ಇದು ಮಾಡಬೇಕು ಅಂತ ಒಂದು ವಿಚಾರವನ್ನ ನಾವು ಹೇಳಿದ್ದೇವೆ. ಹೊಸ ತೀರ್ಪು ಆಗಿದೆ. ಹೊಸ ಈ ಬಗ್ಗೆ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದನ್ನು ಕಮಿಷನರಿಗೆ ಅವರು ತನಿಖೆ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ ಮೊನ್ನೆ. ಬಹುಶಃ 23ನೇ ತಾರೀಕು ಸುಬ್ರಹ್ಮಣ್ಯಕ್ಕೆ ಒಬ್ಬರು ಬರ್ತಾನೆ ಅಂತ ಹೇಳಿದರೆ ಅದನ್ನು ಕೂತು ಮಾತಾಡುವಂತ ಒಂದು ಹಂತಕ್ಕೆ ನಮಗೆ ಈಗ ಬಂದಿದೆ. ಇನ್ನೊಂದು ವಿಚಾರವನ್ನು ನಿಮ್ಮಲ್ಲಿ ಹೇಳಬೇಕು, ನಮ್ಮಲ್ಲಿ ಒಳಚರಂಡಿ ಯೋಜನೆ ಅಂತ ಜಾರಿ ಬಂತು. ಶುದ್ಧವಾದ ಕುಡಿಯುವ ನೀರಿಲ್ಲ ಅಂತ ನಾವೆಲ್ಲ ಈಗ ಮಾತನಾಡುತ್ತಿದ್ದೆವು. ಅಂದ್ರೆ ತಾವುಗಳು ಏನು ದರ್ಪಣ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ತಮಗೆ ಖಂಡಿತ ರೋಗ, ತಾವು ಕೂಡ ಬಂದ್ರೆ ಅಲ್ಲಿ ಸ್ನಾನ ಮಾಡಿದರೆ ರೋಗ ಬರ್ತದೆ. ಇನ್ನೊಂದು ಕುಮಾರಧಾರೆಯಲ್ಲಿ ಮಾಡಿದ್ರೆ ಬಹಳ ಕ್ಲೀನ್ ಇದೆ. ಆದರೆ ಈಗ ಇದಕ್ಕೆ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದೇವೆ ಗ್ರಾಮ ಪಂಚಾಯತಿನಿಂದ. ಯಾರೇ ಏನಾದ್ರು ಮಾಡಿದ್ರೆ ಅವರ ಮೇಲೆ ಶಿಸ್ತು ಕ್ರಮಕ್ಕೆ. ಆದರೆ ಎಲ್ಲರೂ ಕೂಡ ಮಾಡಿದ್ದಾರೆ. ದೇವಸ್ಥಾನದ ಒಂದು ಇಡೀ ಗಲೀಜು ನೀರು ದರ್ಪಣ ತೀರ್ಥಕ್ಕೆ ನೇರವಾಗಿ ಬಿಡುವಂತ ವ್ಯವಸ್ಥೆ. ಇದನ್ನು ಕೇಳಿದರೆ ಕೂಡ ಅಧಿಕಾರಿಗಳು ಕೂಡ ದೇವರ ಹೆಸರು ಹೇಳಿ ಬಿಡ್ತಾ ಇದ್ದಾರೆ. ಇಂಥ ಒಂದು ವ್ಯವಸ್ಥೆ ಅಲ್ಲಿದೆ. ಇನ್ನೊಂದು ಒಳಚರಂಡಿದ್ದು ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಯೋಜನೆಯಲ್ಲಿ ಅನುಷ್ಠಾನ ಮಾಡಿದೆ, ಅದು ಗ್ರಾಮಕ್ಕೆ ಬೇಕಾಗಿ ಮಾಡಿದೆ. ಆದರೆ ಗ್ರಾಮದವರಿಗೆ ಯಾರಿಗೂ ಮಾಹಿತಿ ಇಲ್ಲ. ಕೊನೆಯ ಕ್ಷಣದಲ್ಲಿ ಮೊನ್ನೆ ನಮ್ಮನ್ನು ಕರೆಸಿದ್ರು, ಅಲ್ಲಿ ಹೇಳಿದ್ರು ಉದ್ಘಾಟನೆ ಇದೆ ಅಂತ ಅಧ್ಯಕ್ಷರು ನಮಗೆ ಫೋನ್ ಮಾಡಿ ಹೇಳಿದ್ರು. ಯಾರು ನಿಜವಾಗಿ ಒಳಚರಂಡಿ ಮಂಡಳಿಯವರು ಹೇಳಬೇಕು, ಸರ್ಕಾರದ ಕಾರ್ಯಕ್ರಮ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷರು ಹೇಳಿದ್ರು ಉದ್ಘಾಟನೆಗೆ ಬನ್ನಿ ಅಂತ. ಬಹುಶಃ ನಾವು ಹೋಗುವಾಗ ಒಂದು ಹಂತದ ಗಣಪತಿ ಪೂಜೆ ಎಲ್ಲ ಮುಗ್ಧ ಆಗಿದೆ. ಮತ್ತೆ ನಮ್ಮನ್ನು ಹಾರ ಹಿಡಿಸಿದ್ರು. ಹಿಡಿಸಿ ಅಲ್ಲಿ ಆಯ್ತು ಕಾಲೇಜಿನ ಗ್ರೌಂಡೇ ಇಲ್ಲ ಮಕ್ಕಳಿಗೆ. ಅಲ್ಲಿ ದೊಡ್ಡ ಒಂದು ಗ್ರೌಂಡ್ ಇದೆ, ಆ ಗ್ರೌಂಡ್ ನ ಮಧ್ಯದಲ್ಲಿ ಇವರು ಮಾಡಿದ್ರು. ಆಚೆ ಈಚೆ ಜಾಗ ಇದೆ, ಅದನ್ನು ಬಿಟ್ಟು ಮಧ್ಯದಲ್ಲಿ ಮಾಡಿದ್ರು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮಕ್ಕಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಓಕೆ ಶಿವರಾಮ್ ರೈ ಅವರೇ, ಹಾಗೇನೆ ಹರೀಶ್ ಕಶ್ಯಪ್ ಅವರೇ, ಕೊನೆಯದಾಗಿ ಸಂಕ್ಷಿಪ್ತವಾಗಿ ಹೇಳಿ, ಈಗ ಅಲ್ಲಿ ಆಗಿರ್ತಕ್ಕಂಥ ಈ ದೋಷಗಳಿಗೆ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ? ಈಗ ಏನಾಗಿದೆ ಹರಿಪ್ರಸಾದ್, ಹೇಳಿ. ಹಲೋ, ಹೇಳಿ. ಈಗ ಏನಾಗಿದೆ,
ಯುದ್ಧಕಾಲೆ ಶಸ್ತ್ರಾಭ್ಯಾಸ ಅಂತಂತ ಎಲ್ಲ ಏನೋ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಊರು ದಿಡ್ಡಿ ಬಾಗಿಲು ಹಾಕಿದ್ರು ಅಂತನ್ನೋ ಹಾಗಾಗ್ತದೆ. ಈಗ ಎಷ್ಟು ಈಶಾನ್ಯ ದಿಕ್ಕಿನಲ್ಲಿ ಕಟ್ಟಡಗಳಿದೆಯೋ ಮತ್ತು ನೈಋತ್ಯ ದಿಕ್ಕಿನಲ್ಲಿ ಎಷ್ಟು ಏನು ಈ ಸ್ಯಾನಿಟರಿ ವಿಷಯಗಳು ಇದೆಯೋ, ಮತ್ತೆ ನದಿಗೆ ಅಂದ್ರೆ ಕುಮಾರಧಾರೆ, ದರ್ಪಣ ತೀರ್ಥಕ್ಕಲ್ಲ, ಕುಮಾರಧಾರೆಗೆ ನೇರವಾಗಿ ಸೇರ್ತಕ್ಕಂತಹ ಅಲ್ಲಿ ತ್ಯಾಜ್ಯಗಳೇನಿದೆಯೋ ಇದಿಷ್ಟನ್ನು ಕೂಡ ಬಂದ್ ಮಾಡಬೇಕು. ಆದ್ರೆ ಇದು ತುಂಬಾ ದೊಡ್ಡ ಕೆಲಸ. ಅಂದ್ರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಂತ ಹೇಳ್ತಾರೆ ನೋಡಿ, ಆ ತರ ಕಥೆ ಆಗಿ ಕೂತ್ಕೊಂಡಿದೆ ಇವಾಗ. ಆ ಕಟ್ಟಡಗಳೇ ಅಲ್ಲಿ ಇರಬಾರದು. ಈಗ ಆ ಕಟ್ಟಡಗಳು ತೆರವು ಮಾಡಬೇಕು ಅಂತಂದ್ರೆ ಅದು ಸಾಧ್ಯ ಆಗದೆ ಇರೋ ಕೆಲಸ. ಯಾಕಂದ್ರೆ ಸರ್ಕಾರದ ಒಂದು ಆಧಿಪತ್ಯದಲ್ಲಿ ನಡೀತಾ ಇದೆ, ಅವ್ರನ್ನ ಯಾರು ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಹೋಗ್ಲಿ, ಆಗಿದ್ದಕ್ಕೆಲ್ಲ ಆಯ್ತಲ್ಲ, ಈಗ ಏನ್ ಮಾಡ್ಬೇಕು? ಒಂದು ರೀತಿಯ ಏನು ದೀರ್ಘ ಪ್ರಾಯಶ್ಚಿತ್ತಗಳು ಅಂತಂತ ಸರ್ಪಕಲ್ಪದಲ್ಲೂ ಮತ್ತು ಬ್ರಹ್ಮ ಸಂಹಿತೆಯಲ್ಲೂ ಎರಡರಲ್ಲೂ ಹೇಳಲಾಗಿದೆ. ಅಂಥ ಒಂದು ದೈವಜ್ಞರನ್ನು, ಅಂಥ ಒಂದು ಸ್ವಾಮಿ, ವಿಶೇಷವಾಗಿ ಸುಬ್ರಹ್ಮಣ್ಯ ಮಠದ ಮತ್ತು ಪೇಜಾವರ ಶ್ರೀಗಳಂತಹ, ಶೃಂಗೇರಿ ಶ್ರೀಗಳಂತಹ ಮಹನೀಯರನ್ನು ಅದನ್ನು ಮುಂದೆ ಕೂಡಿಸಿಕೊಂಡು ಅವರು ಯಾವ ರೀತಿಯ ಪ್ರಾಯಶ್ಚಿತ್ತಗಳನ್ನು ಹೇಳ್ತಾರೆ, ವಾಸ್ತು ಪ್ರಕಾರ, ದೈವ ಪ್ರಶ್ನೆಯ ಪ್ರಕಾರ, ದೈವಜ್ಞರುಗಳು ಯಾವ ರೀತಿಯ ವಿಷಯದಲ್ಲಿ ಇಂಥ ಪ್ರಾಯಶ್ಚಿತ್ತಗಳು ಹೇಳ್ತಾರೆ, ನಾಗದೇವರಿಗೆ ಯಾವ ರೀತಿ ಶಾಂತಿಗಳಾಗಬೇಕು, ಸುಬ್ರಹ್ಮಣ್ಯ ದೇವರಿಗೆ ಕೋಪ ಬಂದರೆ ಅವನು ಮೊದಲೇ ಕ್ರೋಧಕ್ಕೆ ಅಭಿಮಾನಿ ಮತ್ತು ಕಾಮಕ್ಕೆ ಅಭಿಮಾನಿ, ಅವನಿಗೆ ಯಾವ ರೀತಿ ಶಾಂತಿಯನ್ನು ಕೊಡಬೇಕು, ಇಂಥದ್ದನ್ನೆಲ್ಲ ಕರೆಕ್ಟ್ ಆಗಿ ಕೂಡಿಸಿಕೊಂಡು ಮಾಡಿದಾಗ ಅದು ಒಂದು ಮಟ್ಟದ ಪ್ರಾಯಶ್ಚಿತ್ತ ಆಗ್ತದೆ. ನೈರ್ಮಲ್ಯಕ್ಕೆ ಏನು ಬೇಕೋ ಆ ರೀತಿ ಆಧುನಿಕವಾಗಿ ನೈರ್ಮಲ್ಯದ ವಿಷಯವನ್ನು ತಗೊಂಡು ಅಗತ್ಯ ಬಿದ್ರೆ ಏನು ಮಿಷನರಿಗಳನ್ನು ತರಿಸಿ ಇಂಪೋರ್ಟೆಡ್. ಖಂಡಿತ ದೈವಜ್ಞ ಹರೀಶ್ ಕಶ್ಯಪ್ ಅವರೇ, ಧನ್ಯವಾದ. ಇಷ್ಟೊತ್ತು ಟಿವಿ9 ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನ ತಾವು ಹಂಚಿಕೊಂಡಿದ್ದಕ್ಕಾಗಿ. ಕೊನೆಯದಾಗಿ ಸೋಮೇಶ್ ಅವರೇ, ತಾವು ಏನು ಹೇಳ್ತೀರಿ, ಯಾವ ರೀತಿಯಾಗಿ ಮಾಡಬೇಕಾಗಿದೆ ಸಂಕ್ಷಿಪ್ತವಾಗಿ? ಇಲ್ಲಿ ಮುಖ್ಯವಾಗಿ ಆಗ್ಲೇ ನಾನು ಹೇಳಿದ್ನಲ್ಲ, ಕೆಲವು ಮಹನೀಯರು ಇದ್ರ ಬಗ್ಗೆ ತಿಳಿದಂತವ್ರ ಹತ್ರ ಮಾತಾಡಿ ಪರಿಹಾರಗಳು ಅಂತಂದ್ರೆ ಯಾವ ಕಟ್ಟಡ ಒಡಿಬೇಕಾಗಿದ್ದು ಅಥವಾ ಇನ್ನೇನೋ ತೆಗಿಬೇಕಾಗಿದ್ದು ಅನ್ನೋದು ಪರಿಹಾರವಾಗಲಾರ್ದು, ಅಥವಾ ಕಟ್ಟಡ ಅಷ್ಟರಿಂದಲೇ ಅಂತಲ್ಲ, ಇಲ್ಲಿರತಕ್ಕಂಥದ್ದು ಆಡಳಿತಾತ್ಮಕವಾದಂತಹ ಒಂದಿಷ್ಟು ದೋಷಗಳೇನಿದೆ ಅದಕ್ಕೆ ಪರಿಹಾರ ಅಲ್ಲೇ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಸಂಘಟಿತವಾಗಿ ಕೆಲಸ ಮಾಡಿ ಒಮ್ಮನಸ್ಸಿನಿಂದ ಆ ಕ್ಷೇತ್ರದ ಒಂದು ಮಹಿಮೆಯನ್ನು ಹೆಚ್ಚಿಸತಕ್ಕಂಥ ಪ್ರಯತ್ನ ಪಡ್ತಕ್ಕಂಥದ್ದು ಕಲಾಕರ್ಣಿಯಂತಹ ಕೆಲವಷ್ಟು ಸಂಕ್ಷಿಪ್ತವಾದ ಆಗಮ ವಿಧಿಗಳಿಂದ ಪರಿಹಾರ ಸಾಧ್ಯವಾಗುತ್ತೆ. ಖಂಡಿತ. ಧನ್ಯವಾದ ಸೋಮೇಶ್ ಅವರೇ, ಹಾಗೇನೆ ರೈ ಅವರೇ, ತಮಗೂ ಕೂಡ ಧನ್ಯವಾದ. ತಮಗೂ ಕೂಡ ಧನ್ಯವಾದ. ಒಟ್ಟಾರೆಯಾಗಿ ಇಲ್ಲಿ ಪ್ರಮುಖವಾಗಿ ಭಕ್ತರ ಭಾವನೆಗಳ ಜೊತೆಗೆ ಯಾವುದೇ ರೀತಿಯಿಂದ ಚೆಲ್ಲಾಟವನ್ನ ಆಡದೇನೆ ಅಲ್ಲಿ ನಿಜಕ್ಕೂ ಕೂಡ ಭಕ್ತರಿಗೆ ಅನೇಕ ರೀತಿಯಾದಂತಹ ಸಮಸ್ಯೆಗಳ ಬಗ್ಗೆ ಅವರು ಕೂಡ ಹೇಳ್ತಾ ಇರುವಂತಹ, ಮತ್ತು ಅಲ್ಲಿನ ಸ್ಥಳೀಯರು, ಗ್ರಾಮ ಪಂಚಾಯತ್ನವರು, ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು, ಅಲ್ಲಿ ಏನೋ ತಮಗೆ ದೋಷ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನ ಅವರು ಕೂಡ ಹೇಳ್ತಾ ಇರುವಂತದ್ದು. ಇವೆಲ್ಲವನ್ನು ಕೂಡ ಒಟ್ಟಾಗಿ ಗಮನಿಸಿ ದೇವಸ್ಥಾನದ ಆಡಳಿತ ಮಂಡಳಿ ಮುಂದಿನ ದಿವಸಗಳಲ್ಲಿ ಕ್ರಮ ಕೈಗೊಳ್ಳಲೇಬೇಕಾದಂತಹ ಅವಶ್ಯಕತೆ ಇದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾರೆ ಟಿವಿ9.